ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಗೋಪಾಲಕೃಷ್ಣ ಗೋಖಲೆ ಅವರ ಜನ್ಮದಿನಾಚರಣೆಗಾಗಿ ನಾವೆಲ್ಲ ಸೇರಿದ್ದೀವಿ. ಇವತ್ತು ಗೋಖಲೆ ಅವರ 151ನೇ ಜನ್ಮದಿನ. ಗೋಖಲೆಯವರು ಜನಿಸಿದ್ದು 1866 ಮೇ 9. ಅವರ ದೇಹಾವಸಾನ ಆದದ್ದು 1915 ಫೆಬ್ರವರಿ 15. ಗೋಖಲೆ ಅವರ ಅವಸಾನವಾದ ದಿನಗಳಲ್ಲಿಯೇ DVG ಅವರ ಮನಸ್ಸಿನಲ್ಲಿ ಇಂತಹ ಒಂದು ಸಾರ್ವಜನಿಕ ವಿಚಾರ ಸಂಸ್ಥೆಯನ್ನು ಸ್ಥಾಪಿಸುವ ಸಂಕಲ್ಪ ಮೂಡಿದ್ದು. DVG ಅವರು ಗೋಖಲೆಯವರನ್ನು ತಮ್ಮ ಆದರ್ಶವಾಗಿ ಸ್ವೀಕರಿಸಿದ್ದರು. ದಾದಾಭಾಯಿ ನವರೋಜಿ ಮೊದಲಾದವರಿಂದ ಪ್ರೇರಣೆ ಪಡೆದಿದ್ದವರು DVG. ಹೀಗಾಗಿ ಸಾರ್ವಜನಿಕ ಜೀವನ ಒಂದು ತಪಸ್ಸಿನ ಹಾಗೆ ನಡೆಯಬೇಕು ಅನ್ನುವ ಮಹಾದೇವ ಗೋವಿಂದ ರಾನಡೆ, ಅವರ ಶಿಷ್ಯ ಗೋಖಲೆ, ಅವರ ಶಿಷ್ಯ VS ಶ್ರೀನಿವಾಸ ಶಾಸ್ತ್ರಿಗಳು ಮೊದಲಾದವರ ಶ್ರದ್ಧೆ DVG ಅವರಿಗೆ ಮಾರ್ಗದರ್ಶಕವಾಯಿತು. ಮತ್ತು DVG ಹಾಗೆ ಜೀವನವನ್ನು ನಡೆಸಿದರೂ ಕೂಡ ಅನ್ನೋದು ನಮಗೆಲ್ಲ ಗೊತ್ತಿದೆ. ಗೋಖಲೆ ಮಾರ್ಗದ ಮುಖ್ಯ ಲಕ್ಷಣಗಳು ಅಂತ ಹೇಳಿದ್ರೆ ವಿಷಯಗಳ ಗಾಢ ಅಧ್ಯಯನ, ನಿಷ್ಪಾಕ್ಷಿಕತೆ, ರಚನಾತ್ಮಕ ದೃಷ್ಟಿ ಮೊದಲಾದವು. ಈ ದೃಷ್ಟಿ ಗೋಖಲೆಯವರ ಇಂಪೀರಿಯಲ್ ಕೌನ್ಸಿಲಿನ ಸದಸ್ಯ ಕಾರ್ಯ, ಕಾಂಗ್ರೆಸ್ ಅಧ್ಯಕ್ಷತೆ, ಹಲವು ರಾಯಲ್ ಕಮಿಷನ್ಗಳಿಗೆ ಅವರು ನೀಡಿದ ಅಭಿಪ್ರಾಯ ನಿವೇದನೆಗಳು, ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಸ್ಥಾಪನೆ ಮೊದಲಾದ ಪ್ರಯಾಸಗಳಲ್ಲಿ ನಿಚ್ಚಳವಾಗಿ ಬಿಂಬಿತವಾಗಿದೆ. ಈ ಹಿನ್ನೆಲೆಯಲ್ಲಿಯೇ ಗಾಂಧಿಯವರು ಗೋಖಲೆಯವರನ್ನು ತನ್ನ ರಾಜಕೀಯ ಗುರು, ಮೈ ಪೊಲಿಟಿಕಲ್ ಗುರು ಅಂತ ಹೇಳಿ ಗೌರವಿಸಿದ್ರು. ಗಾಂಧಿಯವರನ್ನು ಈ ದೇಶದ ಸಾರ್ವಜನಿಕ ಜೀವನಕ್ಕೆ ಶ್ರುತಿ ಮಾಡಿದವರು ಗೋಖಲೆಯವರು. ಬೆಂಗಳೂರಿನಲ್ಲಿ 1915 ಮೇ 8 DVG ಅವರೇ ಏರ್ಪಡಿಸಿದ್ದ ಗೋಖಲೆ ಶ್ರದ್ಧಾಂಜಲಿ ಸಭೆಯಲ್ಲಿ ಗಾಂಧಿಯವರು ಅನಾವರಣ ಮಾಡಿದ ಗೋಖಲೆ ಭಾವಚಿತ್ರವೇ ಈ ವೇದಿಕೆಯ ಕೇಂದ್ರ ಭಾಗದಲ್ಲಿ ಇರೋದು. ಆಗ ಬೀಜಾರೋಪಗೊಂಡ ಗೋಖಲೆ ಸಂಸ್ಥೆಗೆ ಆಗಿಂದಾಗ ಕೆಲವು ಅಡಚಣೆಗಳು ಒದಗಿದ್ದರಿಂದ ಅದು ಈಗಿನ ಆಕಾರದಲ್ಲಿ ನೆಲೆಗೊಂಡದ್ದು 1945. ಆಗಿನಿಂದ ಕಳೆದ 72 ವರ್ಷಗಳುದ್ದಕ್ಕೂ ಸಂಸ್ಥೆ ಅವಿಚ್ಛಿನ್ನವಾಗಿ ಸಾಗಿ ಬಂದಿದೆ. ಸಂಸ್ಥೆಯನ್ನು ರೂಪಿಸುವುದರಲ್ಲಿ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು, ಚಕ್ರವರ್ತಿ ರಾಜಗೋಪಾಲಾಚಾರಿ ಮೊದಲಾದ ಅನೇಕರ ಯೋಗದಾನ ಇತ್ತು. ಈಚಿನ ವರ್ಷಗಳಲ್ಲಿ ನ್ಯಾಯಮೂರ್ತಿ N. ಸಂತೋಷ್ ಹೆಗಡೆ, ಕೇಂದ್ರ ಚುನಾವಣಾ ಆಯುಕ್ತರುಗಳಾಗಿದ್ದ TN ಶೇಷನ್, N. ಗೋಪಾಲಸ್ವಾಮಿ, TS ಕೃಷ್ಣಮೂರ್ತಿ ಮೊದಲಾದವರಿಂದ ಗೋಖಲೆ ಜನ್ಮದಿನ ಉಪನ್ಯಾಸಗಳು ಆಗಿವೆ. ಕಳೆದ ವರ್ಷ ಗೋಖಲೆಯವರ 150ನೇ ಜನ್ಮದಿನಾಚರಣೆಯ ನಿಮಿತ್ತ ನಾವು ಏರ್ಪಡಿಸಿದ್ದ 5 ದಿವಸಗಳ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಸ್ವಯಂ ಗೋಖಲೆಯವರ ಮರಿಮಗ ಡಾಕ್ಟರ್ ಸುನಿಲ್ ಗೋಖಲೆ ಅವರು ಬಂದು ಭಾಗವಹಿಸಿದ್ದುದು ಒಂದು ಉಲ್ಲೇಖನೀಯವಾದ ಸಂಗತಿ. ಈ ವರ್ಷದ ಗೋಖಲೆ ಜನ್ಮದಿನ ವಿಶೇಷ ಉಪನ್ಯಾಸವನ್ನು ನೀಡುವುದಕ್ಕೆ ಖ್ಯಾತ ಚಿಂತಕರು, ಪರಾಮರ್ಶಕರು, ಪತ್ರಿಕಾ ಅಂಕಣಕಾರರು ಆಗಿರುವ ಪ್ರೊಫೆಸರ್ ಪ್ರೇಮಶೇಖರ ಅವರು ಆಗಮಿಸಿದ್ದಾರೆ. ಪ್ರೊಫೆಸರ್ ಪ್ರೇಮಶೇಖರ ಅವರು ಅನೇಕ ದಶಕಗಳ ಬೋಧನೆಯ ಅನುಭವ ಪಡೆದವರು. ದೆಹಲಿಯಲ್ಲಿ, ಪುದುಚೇರಿಯಲ್ಲಿ ಅನೇಕ ಕಡೆ ಅನೇಕ ದಶಕಗಳು ಅವರು ಬೋಧನಾ ಕಾರ್ಯವನ್ನು ನಡೆಸಿದ್ದಾರೆ.
ಅವರ ವೃತ್ತಿ ಬೋಧನೆ, ಪ್ರವೃತ್ತಿ ಲೇಖನ. ಹೀಗಾಗಿ ಬರವಣಿಗೆಯ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದಾರೆ. ಕೆಲವು ವರ್ಷಗಳಿಂದ ವಿಜಯವಾಣಿ ದೈನಿಕದಲ್ಲಿ ಬರ್ತಾ ಇರುವ ಅವರ ಅಂಕಣವನ್ನು ನೀವೆಲ್ಲ ಓದಿಯೇ ಇರ್ತೀರಿ. ಆದರೆ ಈ ವೈಚಾರಿಕ ಬರಹ ಅಲ್ಲದೆ ಕಥೆಗಳನ್ನು, ಕಾದಂಬರಿಗಳನ್ನು ಕೂಡ ಪ್ರೇಮಶೇಖರ ಅವರು ಬರೆದಿದ್ದಾರೆ. 2 ಕಾದಂಬರಿಗಳನ್ನು ಬರೆದಿದ್ದಾರೆ. ಅವರ ಸುಮಾರು 8 ಕಥಾ ಸಂಕಲನಗಳು ಪ್ರಕಟ ಆಗಿವೆ. ಇನ್ನು ಅವರ ವೈಚಾರಿಕ ಲೇಖನಗಳ 5 ಸಂಕಲನಗಳು ಪ್ರಕಟ ಆಗಿವೆ. ದೇಶ ಪರದೇಶ, ಪ್ರಜಾಪ್ರಭುತ್ವದ ಹೆಸರಿನಲ್ಲಿ, ಪ್ರಶಾಂತ ಹಿಮಾಲಯದ ಅಶಾಂತ ಗಡಿ, ಉಪಖಂಡದ ಉಪಕಥೆಗಳು, ಧರ್ಮಗುರುಗಳು ಸೈತಾನನು. ಈ ಧರ್ಮಗುರುಗಳು ಸೈತಾನನು ಹೀಗೆ 4 ವರ್ಷ ಹಿಂದೆ ಬಿಡುಗಡೆ ಆಯಿತು. ಅವರ ಪ್ರಖರ ವಿಚಾರ ಶೈಲಿಗೆ ಮತ್ತು ಜಟಿಲವಾದ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಣೆಯನ್ನು ಸಾಮಾನ್ಯ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ತಲುಪಿಸುವ ಅವರ ಕೌಶಲ ತುಂಬ ದೊಡ್ಡದು. ಏಕೆಂದರೆ ಈ ಜಟಿಲವಾದ ವಿಷಯಗಳು ಸಾಮಾನ್ಯ ಜನರಿಗೆ ತಲುಪಿಸೋದು, ತಾಂತ್ರಿಕ ಅಂಶಗಳನ್ನು ಒಳಗೊಂಡಿರುವಂಥ ವಿಷಯಗಳನ್ನು ಜನರಿಗೆ ತಲುಪಿಸೋದು ಸುಲಭವಲ್ಲ. ಆ ಕೌಶಲವನ್ನು ಪ್ರೇಮಶೇಖರ ಅವರು ಸಾಧಿಸಿರೋದರಿಂದ ಅವರ ಬರವಣಿಗೆಯ ಹಿತ ಮಿತ ಹದ ಜನಕ್ಕೆ ತುಂಬ ಇಷ್ಟವಾಗಿದೆ. ಹೀಗಾಗಿ ಈ ವೇದಿಕೆಯಲ್ಲಿ ಅವರ ಉಪನ್ಯಾಸ ಆಗಬೇಕು ಅಂತ ಸ್ವಲ್ಪ ಕಾಲದಿಂದ ಮನಸ್ಸಿಗೆ ಬಂದಿತ್ತು. ಈಗ ಅಂಥ ಒಂದು ಸಂದರ್ಭ ಒದಗಿದೆ. ಈ ವರ್ಷದ ಗೋಖಲೆ ಜನ್ಮದಿನಾಚರಣೆ ವಿಶೇಷ ಉಪನ್ಯಾಸದ ವಿಷಯ ರಾಷ್ಟ್ರೀಯತೆಯ ಪರಿಕಲ್ಪನೆ. ಇದು ಗೋಖಲೆಯವರ ಜೀವನದ ಮೇಲೆ ವ್ಯಾಖ್ಯಾನ ಅನ್ನೋ ರೀತಿಯಲ್ಲಿ ಈ ಶೀರ್ಷಿಕೆ ಇದೆ. ರಾಷ್ಟ್ರೀಯತೆಯ ಪರಿಕಲ್ಪನೆ ಇದನ್ನು ಕುರಿತು ತಮ್ಮ ಗೋಖಲೆ ಜನ್ಮದಿನ ಉಪನ್ಯಾಸವನ್ನು ನೀಡಬೇಕು ಅಂತ ಪ್ರೊಫೆಸರ್ ಪ್ರೇಮಶೇಖರ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ರಾಷ್ಟ್ರೀಯತೆಯ ಪರಿಕಲ್ಪನೆ ನಿನ್ನೆ, ಇಂದು, ನಾಳೆ ಈ ವಿಷಯದ ಬಗ್ಗೆ ನಾನು ಭಾರತೀಯ ಸಂದರ್ಭದಲ್ಲಿ, ಇಂಡಿಯನ್ ಕಾಂಟೆಕ್ಸ್ಟ್ನಲ್ಲಿ ಈ ಒಂದು ಪರಿಕಲ್ಪನೆಯನ್ನು ನೋಡೋದಕ್ಕೆ ಮತ್ತು ಇತಿಹಾಸದುದ್ದಕ್ಕೂ ಈ ಪರಿಕಲ್ಪನೆ ಹೇಗೆ ಬೇರೆ ಬೇರೆ ರೂಪಗಳನ್ನು ಪಡ್ಕೊಂಡು ಬಂದಿದೆ ಮತ್ತು ಈಗ ಯಾವ ರೀತಿ ಇದೆ ಮತ್ತು ಮುಂದೆ ಏನಾಗ್ಬೋದು, ಇದರ ಒಂದು ಅರ್ಥವ್ಯಾಪ್ತಿ, ಇದನ್ನು ಮುಂದಿನ 1 ಗಂಟೆಗಳಲ್ಲಿ ಈ ವಿಷಯದ ಬಗ್ಗೆ ನನ್ನ ವಿಚಾರಗಳನ್ನು, ನನ್ನ ಕೆಲವು ಹೈಪೋಥಿಸಿಸ್ ಅನ್ನು ನಿಮ್ಮ ಮುಂದೆ ತೆರೆದಿಡೋದಕ್ಕೆ, ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಮಧ್ಯೆ ಮಧ್ಯೆ ನಾನು ಇಂಗ್ಲೀಷನ್ನು ಬಳಸ್ತೀನಿ, ಅದು ತೊಂದರೆ ಆಗೋದಿಲ್ಲ ಅನ್ನೋ ನಂಬಿಕೆ ಇದೆ ನನಗೆ. ರಾಷ್ಟ್ರೀಯತೆ ಇದರ ಬಗ್ಗೆ ಎಲ್ಲ ಒಂದು ಡೆಫಿನಿಷನ್ ಅದನ್ನು ನಾನು ಕೊಡೋ ಅಗತ್ಯ ಇಲ್ಲ, ಅದೆಲ್ಲವೂ ನಿಮಗೆ ಗೊತ್ತೇ ಇದೆ. ಹೀಗಾಗಿ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ನೋಡಿ, ಬ್ರಿಟಿಷ್ ಆಡಳಿತದ ಆರಂಭದಿಂದ ಅಥವಾ 19ನೇ ಶತಮಾನದ ಪ್ರಾರಂಭಿಕ ದಶಕಗಳಿಂದ ಅನಂತರ ಅದು 19ನೇ ಶತಮಾನದಲ್ಲೇ ಭಾರತ ಅನ್ನೋದು ಒಂದು ರಾಷ್ಟ್ರವು, ಭಾರತೀಯರಿಗೆ ರಾಷ್ಟ್ರೀಯ ಪ್ರಜ್ಞೆ ಇದೆಯೇ, ಅದರಲ್ಲಿ ರಾಷ್ಟ್ರೀಯತೆ ಅನ್ನೋ ಮನೋಭಾವ ಇದೆಯೇ, ಈ ಬಗ್ಗೆ ಯುರೋಪಿಯನ್ರಲ್ಲಿ ಮತ್ತು ಭಾರತೀಯರಲ್ಲಿ ಭಿನ್ನಾಭಿಪ್ರಾಯಗಳು ಕಾಣಿಸ್ಕೊಂಡವು. ಜಾನ್ ಸ್ಟ್ರ್ಯಾಶೆ ಹೇಳ್ತಾರೆ, ಬ್ರಿಟಿಷ್ ಸರ್ಕಾರದ ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಒಬ್ಬ ಮುಖ್ಯ ಅಧಿಕಾರಿ ಹೇಳ್ತಾರೆ,
ಯುರೋಪಿಯನ್ನರ ವ್ಯಾಖ್ಯೆಯ ಪ್ರಕಾರ ಭಾರತ ಎಂದೂ ಸಹ ಒಂದು ರಾಷ್ಟ್ರ ಆಗಿರಲಿಲ್ಲ. ಭಾರತ ಅನ್ನೋ ರಾಷ್ಟ್ರ ಇಲ್ಲ, ಈಗಲೂ ಇಲ್ಲ, ಎಂದೂ ಇರಲಿಲ್ಲ ಅಂತ. ಓಕೆ. ಅನಂತರ ಮತ್ತೆ ಈಸ್ಟ್ ಇಂಡಿಯಾ ಕಂಪನಿಯ ಮತ್ತೊಬ್ಬರು ಅಧಿಕಾರಿ ಜೆ.ಎ. ಡುಬಾಯ್ ಬರೀತಾರೆ, ಕೇವಲ 40 ಲೀಗ್ಗಳ ಅಂತರದಲ್ಲಿ, ಅಂದರೆ ಭಾರತದ ಪಶ್ಚಿಮ ಕರಾವಳಿಯ 40 ಲೀಗ್ಗಳ ಅಂತರದಲ್ಲಿ ನಾವು 5 ರಾಷ್ಟ್ರಗಳನ್ನು ಕಾಣ್ತೇವೆ. ಅವರು ಲಿಸ್ಟ್ ಮಾಡ್ತಾರೆ: ನಾಯರ್ಸ್, ಕೊಡಗೋಸ್, ತುಳು, ಕ್ಯಾನರೀಸ್, ಕೊಂಕಣಿ. ಈ 2 ವಿಷಯಗಳನ್ನ ನೀವು ತಗೊಳ್ಳಿ. ಸ್ಟ್ರ್ಯಾಶೆ ಹೇಳಿದ್ದು, ಡುಬಾಯ್ ಹೇಳಿದ್ದು. ಸ್ಟ್ರ್ಯಾಶೆ ಹೇಳಿದ್ದೇನು? ಯುರೋಪಿಯನ್ನರ ಒಂದು ಮಾನದಂಡವನ್ನು ನಾವು ಪರಿಗಣಿಸೋದಾದರೆ ಭಾರತ ಎಂದು ಒಂದು ರಾಷ್ಟ್ರ ಆಗಿರಲಿಲ್ಲ, ರೈಟ್. ಆದರೆ ಯುರೋಪಿಯನ್ ಮಾನದಂಡ ಏನಾಗಿತ್ತು ಇದನ್ನು ಡುಬಾಯ್ ಹೇಳ್ತಾರೆ, ಆಯಿತಾ? ನಾಯರ್ಸ್, ತುಳು, ಕೊಂಕಣಿ, ಕ್ಯಾನರೀಸ್, ಕೊಡಗು. ಆಗ ಹೇಳಿದಾಗ ಅವರು ರಾಷ್ಟ್ರ ಅನ್ನೋದನ್ನು ಒಂದು ಭಾಷಿಕ ಗುಂಪಿಗೆ ಸೀಮಿತಗೊಳಿಸ್ತಾರೆ. ಇಲ್ಲಿ ಪ್ರಶ್ನೆ ಬರೋದು ನೋಡಿ, ರಾಷ್ಟ್ರ ಅಂದರೆ ಒಂದು ನಿರ್ದಿಷ್ಟ ಅಸ್ಮಿತೆಯನ್ನು ಹೊಂದಿರುವಂಥ, ಅಂದರೆ ಅದು ಧಾರ್ಮಿಕ ಆಗಿರ್ಬೋದು, ಭಾಷಿಕ ಆಗಿರ್ಬೋದು, ಜನಾಂಗೀಯ ಆಗಿರ್ಬೋದು, ಅಥವಾ ಇವುಗಳು ಎಲ್ಲವೂ ಒಟ್ಟುಗೂಡಿರ್ಬೋದು. ಅಂಥ ಒಂದು ಅಸ್ಮಿತೆಯನ್ನು ಹೊಂದಿದಂಥ ಒಂದು ಜನಾಂಗವನ್ನು ರಾಷ್ಟ್ರ ಅಂತ ಕರೆಯುವಂಥ ಒಂದು ಪರಿಕಲ್ಪನೆ, ಆ ಒಂದು ಕರೆಯುವಂಥ ಒಂದು ಅದು ಯುರೋಪಿನಲ್ಲಿ ರೂಢಿಯಾಯಿತು. ಹಾಗೆ ಇನ್ಫ್ಯಾಕ್ಟ್ ಅದು ಹೇಳಿದರೆ 17ನೇ ಶತಮಾನದವರೆಗೂ ಯುರೋಪಿನಲ್ಲಿ ಸಹ ಈ ರಾಷ್ಟ್ರ ಮತ್ತು ಆ ರಾಷ್ಟ್ರ ಪ್ರದರ್ಶಿಸಬಹುದಾದ ರಾಷ್ಟ್ರೀಯತೆ, ಅದು ರಾಷ್ಟ್ರೀಯ ಮನೋಭಾವ, ಇದರ ಬಗ್ಗೆ ಒಂದು ನಿರ್ದಿಷ್ಟವಾದಂಥ ಒಂದು ಅಭಿಪ್ರಾಯ ಇರಲಿಲ್ಲ. ಆದರೆ 1648 ವೆಸ್ಟ್ಫೇಲಿಯಾ ಕಾನ್ಫರೆನ್ಸ್ ಮತ್ತು ವೆಸ್ಟ್ಫೇಲಿಯಾ ಒಪ್ಪಂದದ ನಂತರ ಯುರೋಪನ್ನು ಭಾಷಿಕವಾಗಿ ವಿಭಜನೆ ಮಾಡುವಂಥ ಒಂದು ಪ್ರಕ್ರಿಯೆ ಆರಂಭ ಆದಾಗ, ಅಂದರೆ ಫ್ರೆಂಚ್ ಮಾತಾಡುವ ಜನ ಫ್ರಾನ್ಸಲ್ಲಿ ಇರಬೇಕು, ಫ್ಲೆಮಿಷ್ ಮಾತಾಡೋ ಜನ ಬೆಲ್ಜಿಯಂನಲ್ಲಿ ಆಗಬೇಕು, ಡಚ್ ಭಾಷೆ ಮಾತಾಡೋ ಜನ ನೆದರ್ಲ್ಯಾಂಡ್, ಹೀಗೆ ಒಂದೊಂದು ಭಾಷಿಕವಾಗಿ ಯುರೋಪ್ಗೆ ಒಂದೊಂದು ಭಾಷೆಗೆ ಒಂದೊಂದು ರಾಷ್ಟ್ರದ ಸ್ಥಾನಮಾನವನ್ನು ನಾವು ಕೊಡಬೇಕು ಅನ್ನೋ ಒಂದು ನಿರ್ಧಾರವನ್ನು ತಗೊಂಡು ಆ ಆಧಾರದ ಮೇಲೆ ಯುರೋಪನ್ನು ಡಿವೈಡ್ ಮಾಡಿದ ನಂತರ, ಅಂದರೆ 1648 ನಂತರ ಮುಂದಿನ 2 ಶತಮಾನಗಳಲ್ಲಿ ಯುರೋಪ್ನಲ್ಲಿ ಯಾವ ಒಂದು ರಾಷ್ಟ್ರದ ಬಗ್ಗೆ, ಅದು ರಾಷ್ಟ್ರ ಅಂದರೆ ಭಾಷೆ, ಒಂದು ಭಾಷಿಕ ಗುಂಪು, ಅಂದರೆ ಅದಕ್ಕೊಂದು ನಿರ್ದಿಷ್ಟ ನೆಲೆಯಲ್ಲಿ ನೆಲೆಸಿರುವಂಥ ಒಂದು ಭಾಷಿಕ ಗುಂಪು ಅನ್ನೋ ಒಂದು ಅಭಿಪ್ರಾಯ ಕ್ರಿಯೇಟ್ ಆಗೋಯಿತು. ಇಂಥ ಒಂದು ಭಾಷೆಯನ್ನೇ ಒಂದು ಮಾನದಂಡವಾಗಿ ಇಟ್ಕೊಂಡು ಜಾನ್ ಸ್ಟ್ರ್ಯಾಶೆ ಇಲ್ಲಿ ಭಾರತದಲ್ಲಿ ರಾಷ್ಟ್ರವನ್ನು ಹುಡುಕೋದಕ್ಕೆ ಹೋಗಿದಾಗ ಖಂಡಿತ ಅವರಿಗೆ ಇಲ್ಲಿ ರಾಷ್ಟ್ರ ಸಿಗಲಿಲ್ಲ. ಓಕೆ. ಸೊ ಡುಬಾಯ್ ಮಾಡೋದು ಅದೇ ಕೆಲಸ. ಅವ್ರಿಗೆ ಭಾರತದಲ್ಲಿ ಅದು ಕೇವಲ 40 ಲೀಗ್, ಅವರೇ ಹೇಳೋ ಪ್ರಕಾರ 40 ಲೀಗ್ಗಳಷ್ಟು ದೂರದಲ್ಲಿ ಭಾರತದ ಮಲಬಾರ್ ಕೋಸ್ಟ್ನಲ್ಲಿ ಅವರಿಗೆ 5 ರಾಷ್ಟ್ರಗಳು ಸಿಕ್ಕಿದವು. ಇನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಹೋಗಿದ್ದರೆ ಅವ್ರಿಗೆ ಎಷ್ಟು ರಾಷ್ಟ್ರಗಳು ಸಿಗ್ತಾ ಇದ್ದವು? ಅದನ್ನು ಬಹುಶಃ ಅವರ ಊಹೆಗೆ ನಾವು ಬಿಡೋಣ, ರೈಟ್. ಈಗ ಇಲ್ಲಿ ಅಂದರೆ ಭಾರತವನ್ನು ಅರ್ಥೈಸೋದ್ರಲ್ಲಿ ಯುರೋಪಿಯನ್ನರು ಆಕ್ಚುಲಿ ಎದುರಿಸಿದ ತೊಡಕಿನ ಒಂದು ಚಿತ್ರಣವನ್ನು ನಿಮಗೆ ನಾನು ಕೊಟ್ಟಿದ್ದೀನಿ. ಓಕೆ. ಹೀಗಾಗಿ ಏನಾಯಿತು, ಇಂಥದ್ದು ಭಾರತ ಒಂದು ರಾಷ್ಟ್ರ ಆಗಿರಲಿಲ್ಲ ಎಂದೂ, ಈಗಲೂ ಅಲ್ಲ, ಆಗಲೂ ಅಲ್ಲ, ಅದು ರಾಷ್ಟ್ರ ಆಗಿರಲಿಲ್ಲ. ಮತ್ತು ಹೀಗಾಗಿ ಭಾರತೀಯರಲ್ಲಿ ರಾಷ್ಟ್ರೀಯತೆ ಅಥವಾ ರಾಷ್ಟ್ರೀಯ ಮನೋಭಾವ, ನಾವೆಲ್ಲರೂ ಒಂದು ಅನ್ನೋ ಮನೋಭಾವ ಇಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೆ ಯುರೋಪಿಯನ್ನರು ಬಂದಾಗ ಅದನ್ನು ಸಹಜವಾಗಿ ಅದಕ್ಕೆ ವಿರುದ್ಧವಾದ ದನಿಗಳು ಭಾರತದಿಂದ ಬಂದವು ಕೆಲವು ದಶಕಗಳ ನಂತರ.
ಆಲ್ಮೋಸ್ಟ್ ದಶಕ ಅನ್ನೋದಕ್ಕಿಂತ ನಾವು ನಿಯರ್ಲಿ ಒಂದು ಸೆಂಚುರಿ ಅಂತಲೇ ಹೇಳ್ಬೋದು. ಅದು ಗಾಂಧಿಯವರ ಹಿಂದ್ ಸ್ವರಾಜಿಂದನೇ ಶುರುವಾಗುತ್ತೆ. ಅಂದರೆ ಬಿಪಿನ್ ಚಂದ್ರ ಪಾಲ್, ಓಕೆ, ಆ್ಯಂಡ್ RK ದಿವಾಕರ್, ಓಕೆ, ಅವರೆಲ್ಲರೂ ಮತ್ತು ಹಲವಾರು ಜನ ಬರೆಯೋದಕ್ಕೆ ಶುರು ಮಾಡ್ತಾರೆ. ನಮ್ಮಲ್ಲಿ ಭಾರತ ಅನಾದಿ ಕಾಲದಿಂದಲೂ ಒಂದು ರಾಷ್ಟ್ರ ಆಗಿತ್ತು. ಇಲ್ಲಿ ನಮ್ಮಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಇತ್ತು. ನಾವೆಲ್ಲ ಒಂದೇ ರಾಷ್ಟ್ರೀಯತೆಯನ್ನು ಅನುಸರಿಸುವಂಥ ಒಂದು ಜನಾಂಗ ಅನ್ನೋ ಒಂದು ಮನೋಭಾವ ಭಾರತೀಯರಲ್ಲಿ ಅನಾದಿ ಕಾಲದಿಂದಲೂ ಇತ್ತು ಅಂತ ಅದು ಗಾಂಧಿಯವರ ಪ್ರಕಾರ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನಿಂದ ಆರಂಭ ಮಾಡ್ತಾರೆ. ಸೊ ಹೀಗೆ ಈ ಎರಡೂ ಅಭಿಪ್ರಾಯಗಳನ್ನು ನಾವು ನೋಡಿದಾಗ, ಅಂದರೆ ಯುರೋಪಿಯನರು ಏನು ಹೇಳಿದ್ರು ಮತ್ತು ಅದಕ್ಕೆ ಭಾರತೀಯರು ಕೊಟ್ಟಂಥ ಉತ್ತರ, ಎರಡನ್ನೂ ನೋಡಿದಾಗ ನನಗೆ ಅನಿಸೋದೇನು ಅಂತ ಹೇಳಿದ್ರೆ, ನಾವು ರಾಷ್ಟ್ರ ಮತ್ತು ರಾಷ್ಟ್ರೀಯತೆ ಈ ಎರಡು ಪದಗಳಿಗೆ ಯುರೋಪಿಯನ್ನರು ನೀಡಿದಂಥ ಅರ್ಥಗಳನ್ನು ಸಾರಾಸಗಟಾಗಿ ಒಪ್ಪಿಕೋಬೇಕಾಗಿಲ್ಲ. ನಮ್ಮ ಅಗತ್ಯಕ್ಕೆ, ನಮ್ಮಲ್ಲಿನ ವಾಸ್ತವಗಳಿಗೆ ವಾಸ್ತವಗಳಿಗೆ ಅನುಗುಣವಾಗಿ ಅಥವಾ ಅಗತ್ಯಕ್ಕನುಗುಣವಾಗಿ ನಾವು ಇವುಗಳನ್ನು ಮಾರ್ಪಡಿಸಿಕೊಳ್ಳಬೇಕಾಗಿದೆ. ಇನ್ಫ್ಯಾಕ್ಟ್ ಹೀಗೆ ನಾವು ಆ ಯುರೋಪಿಯನ್ನರು ರಾಷ್ಟ್ರ ಅಂತ ಏನು ಹೇಳ್ತಾರೆ ಅದನ್ನು ನಾವು ಒಂದು ರಾಜಕೀಯ ರಾಷ್ಟ್ರ ಅನ್ನೋ ಒಂದು ಹೆಸರನ್ನು, ಒಂದು ನಾಮಿನ್ಕ್ಲೇಚರ್ ಅಂತ ಕೊಡಬೇಕಾಗ್ತದೆ, ಹಣೆಪಟ್ಟಿಯನ್ನು ಕೊಡಬೇಕಾಗ್ತದೆ. ಮತ್ತು ಭಾರತೀಯರು ಭಾರತದ ಬಗ್ಗೆ ಹೇಳಿದಂಥ ಮಾತುಗಳನ್ನು ಅಥವಾ ಭಾರತ ಹೇಗೆ ರಾಷ್ಟ್ರ ಅಂತ ವರ್ಣಿಸಿದ್ರು, ವಿವರಿಸಿದ್ರು, ವ್ಯಾಖ್ಯಾನಿಸಿದ್ರು, ಅದನ್ನು ತಗೊಂಡಾಗ ನಾವು ಭಾರತಕ್ಕೆ ಸಾಂಸ್ಕೃತಿಕ ರಾಷ್ಟ್ರ ಅನ್ನೋ ಒಂದು ಹೆಸರನ್ನು ಕೊಡಬೇಕಾಗ್ತದೆ. ಅಂದರೆ ರಾಷ್ಟ್ರ ಅನ್ನೋದನ್ನೇ ನಾವು ಎರಡು ವಿಭಾಗಗಳನ್ನಾಗಿ ನಾವು ಮಾಡಬೇಕಾಗತ್ತೆ. ರಾಜಕೀಯ ರಾಷ್ಟ್ರ, ಸಾಂಸ್ಕೃತಿಕ ರಾಷ್ಟ್ರ. ಈಗ ವಿಭಾಗ ಮಾಡದ ಹೊರತು ಯುರೋಪಿಯನ್ ಕಾನ್ಸೆಪ್ಟ್ ಆಫ್ ನೇಷನ್ ಆ್ಯಂಡ್ ಇಂಡಿಯನ್ ಆನ್ಸರ್ ಟು ದಟ್ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ದಾರುಣವಾಗಿ ನಾವು ಸೋಲ್ತೀವಿ. ಯುರೋಪ್ನಲ್ಲಿ ಏನಾಯಿತು, ಅದು ಅಲ್ಲಿ ವೆಸ್ಟ್ಫೇಲಿಯಾ ಒಪ್ಪಂದದ ನಂತರ ಅಥವಾ ವೆಸ್ಟ್ಫೇಲಿಯನ್ ಮಾಡೆಲನ್ನು ಯುರೋಪಿನಲ್ಲಿ ಅನುಷ್ಠಾನಕ್ಕೆ ತಂದ ನಂತರ ಒಂದು ಭಾಷೆಗೆ ಅನುಗುಣವಾಗಿ ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ರಾಷ್ಟ್ರವನ್ನು ನೆಲೆಗೊಳಿಸಿ ಆ ರಾಷ್ಟ್ರಕ್ಕೆ ಸಾರ್ವಭೌಮತ್ವವನ್ನು ಕೊಟ್ಟಾಗ ಅಲ್ಲಿ ರಾಷ್ಟ್ರ ರಾಜ್ಯ, ನೇಷನ್ ಸ್ಟೇಟ್ ನಿರ್ಮಾಣ ಆಯಿತು. ಓಕೆ, ಅಲ್ಲಿಗೆ ಅದು ಅಂದರೆ ಸ್ಟೇಟ್ ಅಂತ ಬಂದಾಗ ನಾವು ರಾಜಕೀಯದ ಬಗ್ಗೆ ನಾವು ಪೊಲಿಟಿಕಲ್ ಸಿಸ್ಟಮ್, ರಾಜಕೀಯ ವ್ಯವಸ್ಥೆ ಬಗ್ಗೆ ನಾವು ಮಾತಾಡಲೇಬೇಕಾಗ್ತದೆ. ಅಂದರೆ ಯುರೋಪಿಯನ್ ರಾಷ್ಟ್ರಕ್ಕೆ ರಾಜಕೀಯ ಬುನಾದಿ ಅತ್ಯಗತ್ಯವಾಗಿತ್ತು. ಯುರೋಪಿನ ರಾಷ್ಟ್ರ ಪರಿಕಲ್ಪನೆ ಇದೆ ನೋಡಿ, ಅದಕ್ಕೊಂದು ರಾಜಕೀಯ ಕವಚ ಬೇಕೇ ಬೇಕಾಗಿತ್ತು. ಅದಿಲ್ಲದೆ ಅದು ರಾಷ್ಟ್ರ ಅಲ್ಲಿ ಉಳಿಯೋ ಸಾಧ್ಯತೆ ಇರಲಿಲ್ಲ. ಆದರೆ ನಾವು ಭಾರತದಲ್ಲಿ ಭಾರತೀಯರು ಗಾಂಧಿಯವರಿಂದ ಹಿಡಿದು RK ದಿವಾಕರ್ ಅವರವರೆಗೆ ಯುರೋಪಿಯನ್ನರಿಗೆ ನಮ್ಮ ಭಾರತೀಯ ವಿದ್ವಾಂಸರು ನೀಡಿದಂಥ ಉತ್ತರವನ್ನು ನಾವು ಪರಿಗಣಿಸೋದಾದರೆ ಅವರು ಭಾರತವನ್ನು ಹಾಗಂತ ಹೇಳೋದಿಲ್ಲ, ಆದರೆ ಅವರ ವರ್ಣನೆಯಲ್ಲಿ ಭಾರತನ ಒಂದು ಸಾಂಸ್ಕೃತಿಕ ರಾಷ್ಟ್ರ ಅನ್ನೋ ಚಿತ್ರವನ್ನು ತಮ್ಮ ವರ್ಣನೆಗಳಲ್ಲಿ, ತಮ್ಮ ವ್ಯಾಖ್ಯಾನಗಳಲ್ಲಿ, ಇದು ಕೊಡ್ತಾರೆ. ಇದನ್ನು ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಭಾರತಕ್ಕೆ ಸ್ಯೂಟ್ ಆಗುವಂಥದ್ದು, ಹೊಂದಿಕೆ ಆಗುವಂಥದ್ದು ಇದು. ಅಂದರೆ ನಾವು ಯುರೋಪಿನ ರಾಷ್ಟ್ರ, ರಾಜಕೀಯ ರಾಷ್ಟ್ರ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಪಕ್ಕಕ್ಕಿಟ್ಟು ಭಾರತಕ್ಕೆ ಅಥವಾ ಭಾರತೀಯ ವಾಸ್ತವಕ್ಕೆ ಹೊಂದಿಕೆ ಆಗುವಂಥದ್ದು ಸಾಂಸ್ಕೃತಿಕ ರಾಷ್ಟ್ರ ಅನ್ನೋದನ್ನು ನಾವು ತಗೊಂಡಾಗ ನಾವು ಭಾರತವನ್ನು ಒಂದು ರಾಷ್ಟ್ರ ಅಂತ ನಾವು ಧಾರಾಳವಾಗಿ ಕರಿಬೋದು. ಖಂಡಿತ ಯುರೋಪಿಯನ್ ಕಾನ್ಸೆಪ್ಟಲ್ಲಿ ಅದು ಆಗೋದಿಲ್ಲ. ಇದು ನಾವು ಸಾಂಸ್ಕೃತಿಕ ಎಸ್ ನಾವು ಈಗ ಗಾಂಧಿಯವರು ಹೇಳ್ತಾರೆ, ಮನುಸ್ಮೃತಿ ಆಗಲಿ ಅಥವಾ ವೇರಿಯಸ್ ಇಂಡಿಯನ್ ಟೆಕ್ಸ್ಟ್ನಲ್ಲಿ ಭಾರತವನ್ನು ಒಂದು ಅಖಂಡ ಭಾರತದ ಒಂದು ಚಿತ್ರಣ ಅಥವಾ ಇಡೀ ಭಾರತ ಒಂದು ಅನ್ನೋ ಒಂದು ಚಿತ್ರಣವನ್ನು ನಾವು ಕಾಣ್ತೇವೆ. ಅಂದರೆ ಹಿಮಾಚ್ಛಾದಿತ ಪರ್ವತಗಳಿಂದ ಹಿಡಿದು ಆಳ ಸಾಗರದವರೆಗಿನ ವಿಶಾಲ ಭೂಮಿ ಒಂದೇ ನಾಡು
ಅನ್ನೋ ಒಂದು ಚಿತ್ರಣ ನಮಗೆ ಹಲವಾರು ಭಾರತೀಯ ಪ್ರಾಚೀನ ಗ್ರಂಥಗಳಲ್ಲಿ ದೊರಕುತ್ತೆ. ಅಂದರೆ ಇಲ್ಲಿ ಅಂದರೆ ರಾಜಕೀಯ ವ್ಯವಸ್ಥೆ ಒಂದಾಗಿಲ್ಲದೆ ಇದ್ದಿರಬಹುದು, ಆದರೆ ಸಾಂಸ್ಕೃತಿಕವಾಗಿ ಇಡೀ ಭಾರತೀಯರು ನಾವೆಲ್ಲರೂ ಒಂದೇ ನಮ್ಮದು ಒಂದೇ ರಾಷ್ಟ್ರೀಯತೆ ಅನ್ನೋ ಒಂದು ಪರಿಕಲ್ಪನೆ ಭಾರತೀಯರಲ್ಲಿ ಅನಾದಿ ಕಾಲದಿಂದಲೂ ಇದೆ ಅನ್ನೋ ಒಂದು ಚಿತ್ರ ಅನ್ನೋದನ್ನು ಗಾಂಧಿಯವರು, ಅನಂತರ ಆ್ಯಕ್ಚುಲಿ ಬಿಪಿನ್ ಚಂದ್ರ ಪಾಲ್ ಅವರು ಅದು ವಿವರವಾಗಿ ನಮ್ಮ ಮುಂದೆ ಎತ್ತಿ ಇಡ್ತಾರೆ. ಓಕೆ, ಸೊ ನಾವು ಈ ಅರ್ಥವನ್ನು ತಗೊಂಡು ಆಯಿತು, ಭಾರತ ಒಂದು ಸಾಂಸ್ಕೃತಿಕವಾಗಿ ಒಂದು ರಾಷ್ಟ್ರ ಆಗಿದೆ ಅನ್ನೋ ಒಂದು ಆಧಾರವನ್ನೇ ಇಟ್ಕೊಂಡು ಅನಂತರ ಭಾರತ ಮಾತೆಯ ಪರಿಕಲ್ಪನೆ ಅದನ್ನು ಇದರ ಜೊತೆಗೆ ತಳುಕು ಹಾಕ್ತಾ ನಾವು ಭಾರತದ ರಾಷ್ಟ್ರೀಯತೆ ಇಲ್ಲಿ ಪರಿಕಲ್ಪನೆ ಹೇಗೆ ಬೆಳೆದು ಬಂತು ಅನ್ನೋದನ್ನು ನಾವು ವ್ಯಾಖ್ಯಾನಿಸ್ತಾ ಹೋಗೋಣ. ಭಾರತ ನೋಡಿ ಹಲವಾರು ಸೂಪರ್ಲೇಟಿವ್ಗಳನ್ನ ಪಡ್ಕೊಂಡಿದೆ. ಈಗ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ಇದು, ಮತ್ತು ಜನಸಂಖ್ಯೆಯಲ್ಲಿ ಇದಕ್ಕೆ 2ನೇ ಸ್ಥಾನ, ಮತ್ತು ಸೈಂಟಿಫಿಕ್ ಮ್ಯಾನ್ ಪವರ್ನಲ್ಲಿ ಪ್ರಪಂಚದಲ್ಲಿ 3ನೇ ಸ್ಥಾನ, ಸೇನಾ ಸಾಮರ್ಥ್ಯದಲ್ಲಿ ಭೂಸೇನೆಯ ಸಾಮರ್ಥ್ಯದಲ್ಲಿ 4ನೇ ಸ್ಥಾನ, ವಾಯುಸೇನೆಯ ಸಾಮರ್ಥ್ಯದಲ್ಲಿ 5ನೇ ಸ್ಥಾನ, ನೌಕಾ ಸಾಮರ್ಥ್ಯದಲ್ಲಿ 6ನೇ ಸ್ಥಾನ, ಮತ್ತು ಭೌಗೋಳಿಕವಾಗಿ ಜಿಯೋಗ್ರಫಿಕಲ್ ಏರಿಯಾದಲ್ಲಿ 7ನೇ ಸ್ಥಾನ. ಹಲವಾರು ಸೂಪರ್ಲೇಟಿವ್ಸ್ ಭಾರತಕ್ಕೆ ಇವೆ. ಈ ದೇಶಕ್ಕೆ ದೀರ್ಘ ಇತಿಹಾಸ ಇದೆ. ದೀರ್ಘ ಇತಿಹಾಸ ಇದು ಎಷ್ಟು ದೀರ್ಘವಾದದ್ದು ನಮಗೆ ಗೊತ್ತಿಲ್ಲ. 100 ವರ್ಷಗಳ ಹಿಂದೆ ಬಹುಶಃ ನಮ್ಮ ಅಜ್ಜಂದಿರು ಶಾಲೆಯಲ್ಲಿ ಭಾರತದ ಇತಿಹಾಸವನ್ನು ಕಲಿತಾ ಇದ್ದಾಗ ಅವರು ಓದದ್ದು ಏನು? ಭಾರತದ ಇತಿಹಾಸ ಆರಂಭವಾದದ್ದು ಆರ್ಯರ ಆಗಮನದಿಂದ. ಅಂದರೆ ಭಾರತಕ್ಕೆ ಬಹುಶಃ 3000ರಿಂದ 3500 ವರ್ಷಗಳಾಗಿರ್ಬೋದು ಅಷ್ಟೇ. ಅನಂತರ ಹರಪ್ಪ, ಮೊಹೆಂಜೊದಾರೋ, ಅನಂತರ ಚಾನ್ಹೋದಾರೋ, ನೆಕ್ಸ್ಟ್ ಕಾಲಿಬಂಗಾನ್, ಲೋಥಾಲ್, ಅಲ್ಲಿಂದ ಹಿಡಿದು ಸಾಕ್ತ ಜೆಂಡರ್ವರೆಗೆ ಮುಂದಿನ 30 ವರ್ಷಗಳಲ್ಲಿ ನಡೆದಂಥ ಉತ್ಖನನಗಳು ಈ ದೇಶದ ಇತಿಹಾಸಕ್ಕೆ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಮತ್ತೆ 4000 ವರ್ಷಗಳನ್ನೇ ಸೇರಿಸಿಬಿಟ್ಟವು. ಅಂದರೆ ಭಾರತಕ್ಕೆ 7000 ವರ್ಷಗಳ ಇತಿಹಾಸ ಇದೆ ಅಂತ. ಮೊನ್ನೆ 15 ವರ್ಷಗಳ ಹಿಂದೆ ಭಾರತದ ಇತಿಹಾಸಕ್ಕೆ ಮತ್ತೆ 2 ಸಹಸ್ರಮಾನಗಳು 1000 ವರ್ಷಗಳು ಸೇರುವಂಥ ಡಿಸ್ಕವರೀಸ್, ಸಂಶೋಧನೆಗಳು ಗುಜರಾತ್ನ ಖಂಬಾಯತ್ ಕೊಲ್ಲಿಯಲ್ಲಿ ನಡೆದವು. ಅಲ್ಲಿ ಸಮುದ್ರದ ಆಳದಲ್ಲಿ, ತೀರದಿಂದ 30 ಅಡಿಗಳ ದೂರದಲ್ಲಿ, ಸಮುದ್ರದ ಆಳದಲ್ಲಿ 60 ಅಡಿ ನೀರಿನ ಆಳದಲ್ಲಿ ಒಂದು 9000 ವರ್ಷಗಳಷ್ಟು ಹಳೆಯದಾದ ನಗರದ ಅವಶೇಷಗಳು ಪತ್ತೆಯಾಗಿವೆ. ಆ ನಗರ ಅಂದರೆ 9000 ವರ್ಷಗಳ ಹಿಂದೆ ಅದು ನೆಲದಲ್ಲಿತ್ತು, ನೆಲದ ಮೇಲೆ ಇತ್ತು. ಸಾಗರ ಅದನ್ನು ನುಂಗಿರಲಿಲ್ಲ. ಆ ನಗರದಲ್ಲಿ ಅವಶೇಷಗಳನ್ನು ಇನ್ಫ್ಯಾಕ್ಟ್ ಅದನ್ನು ಅದು ಓಷನೋಗ್ರಾಫರ್ಸ್ ಆಕ್ಸಿಡೆಂಟಲಿ ಸ್ಟಂಬ್ಡ್ ಅಪಾನ್ ದಿಸ್ ಅದನ್ನು ಪತ್ತೆ ಮಾಡಬೇಕು ಅಂತ ಯಾರೂ ಹೋಗಲಿಲ್ಲ. ಆ್ಯಕ್ಚುಲಿ ಓಷನೋಗ್ರಾಫರ್ಸ್ ಬೇರೇನೋ ಒಂದು ಅಲ್ಲಿ ಸಂಶೋಧನೆ ಮಾಡ್ತಾ ಇದ್ದಾಗ ಅಕಸ್ಮಾತ್ತಾಗಿ ಅವರು ಆ್ಯಕ್ಚುಲಿ ಈ ಒಂದು ಕುರುಹುಗಳು, ನಗರದ ಕುರುಹುಗಳು ಅವರಿಗೆ ಕಂಡು ಬಂದವು. ಅನಂತರ ಅದರಲ್ಲಿ ನಡೆದಂಥ ಸಂಶೋಧನೆಗಳು, ಉತ್ಖನನ ಅಥವಾ ಸಾಗರದಾಳದ ಉತ್ಖನನ, ಅಲ್ಲಿಂದ ಮೇಲೆ ತಂದಂಥ ವಸ್ತುಗಳ ಪರೀಕ್ಷೆ, ಮತ್ತು ಅಲ್ಲಿಯೇ ಸಾಗರದಾಳದಲ್ಲಿ ಆ ನಗರದ ಸ್ಟ್ರಕ್ಚರ್ ಏನಿತ್ತು ಅನ್ನೋದರ ಬಗ್ಗೆ ಆ್ಯಕ್ಚುಲಿ ನಡೆದಂಥ ಒಂದು ಎಲ್ಲ ಸಂಶೋಧನೆಗಳು ಹೇಳೋದು ಅಂತ ಹೇಳಿದ್ರೆ, ಆ ನಗರ ಸುಮಾರು 9 ಮೈಲು ಸುತ್ತಳತೆ ಉಳ್ಳದ್ದಾಗಿತ್ತು. ಅಂದರೆ ಆ ಕಾಲಕ್ಕೆ ಅದು ಭಾಳ ದೊಡ್ಡ ನಗರ ಅಂತಲೇ ನಾವು ಹೇಳಬಹುದು. ಮತ್ತು ಅದು ಅನಂತರದ ಸಿಂಧೂ ಕಣಿವೆಯ ನಾಗರಿಕತೆಯ ನಗರಗಳ ಮಾದರಿಯಲ್ಲಿ ರಚಿತವಾಗಿತ್ತು. ಗ್ರಿಡ್ ಪ್ಯಾಟ್ರನ್ ಅದರಲ್ಲಿ ರಚಿತವಾಗಿತ್ತು, ನೇರವಾದ ರಸ್ತೆಗಳು, ಓಕೆ, ಹೀಗೆ ಇದು ರಚಿತವಾಗಿತ್ತು ಅಂತ. ಅಂದರೆ ಅದನ್ನು ಬಹುಶಃ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆದಿ ಅಂತ ನಾವು ತಗೊಳ್ಳೋದಾದರೆ, ಅಂದರೆ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್
ಜೊತೆಗೆ ಭಾರತದ ಇತಿಹಾಸ 9,000 ವರ್ಷಗಳ ಹಿಂದೆ ಆರಂಭ ಆಯಿತು ಅಂತ ನಾವು ಹೇಳ್ಬೋದು. ಆ 9,000 ವರ್ಷಗಳ ಹಿಂದೆ ಒಂದು ಒಳ್ಳೆ ಒಂದು ಸುಸಜ್ಜಿತ ಅಂದ್ರೆ ಅವಾಗ ನಿರ್ಮಾಣಗೊಂಡಂಥ ನಗರ ಇರಬೇಕು ಅಂತೇಳಿ ಅದರದ್ದು ಏಕಾಏಕಿ ಬರೋದಕ್ಕೆ ಸಾಧ್ಯ ಇಲ್ಲ. ಆದರೂ ನಿಧಾನವಾಗಿ ಅದರಲ್ಲಿ ಡೆವಲಪ್ ಆಗಿರ್ಬೋದು. ಅಂದರೆ ಭಾರತದ ಇತಿಹಾಸ ಇನ್ನೂ ಹಿಂದೆ ಆರಂಭ ಆಗಿರ್ಬೋದು ಅನ್ನೋ ಒಂದು ಆಕ್ಚುಲಿ ಅನುಮಾನ ಸಹಜವಾಗಿಯೇ ಪ್ರಾಚ್ಯ ಇತಿಹಾಸಕಾರರಿಗೆ ಬಂದಿದೆ. ಅದ್ರ ಬಗ್ಗೆ ಸಂಶೋಧನೆಗಳು ನಡೀತಾ ಇವೆ. ನಮ್ಮನ್ನು ಇನ್ನೂ ನಂಬಿಸುವಷ್ಟು ಕನ್ವಿನ್ಸಿಂಗ್ ಎವಿಡೆನ್ಸ್ ನಮಗೆ ಸಿಕ್ಕಿದ ನಂತರ ಬಹುಶಃ ಅದು ನಮ್ಮ ಇತಿಹಾಸ ಪಠ್ಯ ಪುಸ್ತಕಗಳಿಗೆ ಈ ಚಾಪ್ಟರ್ ಸಹ ಸೇರೋಗ್ತದೆ ಅಂತ ಸದ್ಯಕ್ಕೆ ನಾವು ಬಹುಶಃ ನಾವು ಒಂದು ಆಲ್ಮೋಸ್ಟ್ ಅಂತ ಸರ್ಟನ್ಟಿ ಇಂದ ನಾವು ಹೇಳ್ಬೋದು ನಮ್ಮ ಭಾರತದ ಇತಿಹಾಸ ಅದು ಆರಂಭವಾದದ್ದು 9,000 ವರ್ಷಗಳ ಹಿಂದೆ. ಅಲ್ಲಿಂದ ಇಲ್ಲಿವರೆಗೆ ಈ ದೇಶ ಏನೆಲ್ಲ ಏಳು ಬೀಳುಗಳನ್ನು ಕಂಡಿದೆ. ಇಲ್ಲಿ ಪ್ರಪಂಚದ ಎಲ್ಲೆಡೆಯಿಂದ ಜನರ ವಲಸೆ ಇಲ್ಲಿಗೆ ಆಗಿದೆ. ನಾವು ಈ ಭೂಖಂಡದಲ್ಲಿ ಅಂದರೆ ಹಿಮಾಲಯದಿಂದ ಸಮುದ್ರದವರೆಗಿನ ಈ ಒಂದು ವಿಶ್ವದ ಒಂದು ಇದಕ್ಕೆ ಹೋಲಿಸಿದ್ರೆ ಇದೊಂದು ಪುಟಾಣಿ ಭೂಖಂಡ ಅಂತ ದೊಡ್ಡದೇನಲ್ಲ ಇದು ಆಯಿತಾ. ಈ ಚಿಕ್ಕ ಪುಟ್ಟ ಪ್ರದೇಶದಲ್ಲಿ ವಿಶ್ವದ 3 ಪ್ರಮುಖ ಹ್ಯೂಮನ್ ರೇಸಸ್ಗಳನ್ನು ನಾವು ಕಾಣಬಹುದು. ಓಕೆ, ಮಂಗೋಲಾಯ್ಡ್, ನೀಗ್ರೋಯಿಡ್, okay, and what's the third one? Caucasoid. Okay, so 3 ನಾವು ಕಾಣಬಹುದು. ಮತ್ತು ಬಹುಶಃ ಪ್ರಪಂಚದ ಆಲ್ಮೋಸ್ಟ್ ಎಲ್ಲ ಪ್ರಮುಖ ಭಾಷಾ ಪಂಗಡಗಳನ್ನ ಇಲ್ಲಿ ಕಾಣಬಹುದು. ಇಂಡೋ ಯುರೋಪಿಯನ್, ಆಮೇಲೆ ಟಿಬೆಟೋ ಬರ್ಮನ್, ಸೆಮೆಟಿಕ್, ಹೀಗೆ ಟರ್ಕೋ ಬಾರ್ಬ್ಯಾರಿಕ್, ಹೀಗೆ ಎಲ್ಲ ಭಾಷಾ ಪ್ರಭೇದಗಳನ್ನು ನಾವು ಇಲ್ಲಿ ಕಾಣಬಹುದು. ಸೊ ಹೀಗಾಗಿ ಏನಾಗಿದೆ, ಬಹುಶಃ ಇದು ಈ ಪ್ರದೇಶ ತನ್ನ ಬಾಗಿಲುಗಳನ್ನು ಎಲ್ಲ ವಿಶ್ವದ ಎಲ್ಲ ಕಡೆಯಿಂದಲೂ ಜನಗಳಿಗೆ ತೆರೆದಿಟ್ಟು ಬಿಡ್ತವೆ. ಹೀಗಾಗಿ ನಾವು ಎಲ್ಲ ಜನಾಂಗಗಳು ಈ ದೇಶಕ್ಕೆ ಬಂದವು, ಎಲ್ಲ ಭಾಷೆಗಳು ಈ ದೇಶಕ್ಕೆ ಬಂದವು, ಅನಂತರ ಎಲ್ಲ ಧರ್ಮಗಳು ಈ ದೇಶಕ್ಕೆ ಬಂದವು. ಜೀಸಸ್ ಕ್ರೈಸ್ಟ್ನ ನೇರ ಶಿಷ್ಯ ಸೈಂಟ್ ಥಾಮಸ್ ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ ಕೋರಮಂಡಲ್ ತೀರದಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನು ಪ್ರಚಾರ ಮಾಡಿದ್ದಾರೆ. ಅನಂತರ ಪ್ರವಾದಿ ಮಹಮ್ಮದರ ಜೀವಿತಾವಧಿಯಲ್ಲೇ ಕ್ರಿಸ್ತ ಶಕ 629 ಅಂದರೆ ಪ್ರವಾದಿಯವರ ಸ್ವರ್ಗಾರೋಹಣಕ್ಕೆ 3 ವರ್ಷಗಳ ಮೊದಲೇ ಕೇರಳದ ತ್ರಿಶೂರಿನ ಕೊಡಂಗಲ್ಲೂರಿನಲ್ಲಿ ಮಸೀದಿ ಸ್ಥಾಪನೆಯಾಗಿದೆ. ಓಕೆ, ಅದಕ್ಕೂ ಮೊದಲೇ ಇವರಿಬ್ಬರು ಬರೋದಕ್ಕೂ ಮೊದಲೇ ಆ್ಯಕ್ಚುಲಿ ನಮ್ಮಲ್ಲಿಗೆ ಅದೇ ಸಮಯಕ್ಕಿಂತ 1ನೇ ಶತಮಾನದಲ್ಲೇ ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ನಮ್ಮಲ್ಲಿಗೆ ಯಹೂದಿಗಳು ಬಂದಿದ್ದಾರೆ. ಓಕೆ, ಸೊ ಯಹೂದಿಗಳು ಬಂದರು, ಕ್ರಿಶ್ಚಿಯನರು ಬಂದರು, ಮುಸಲ್ಮಾನರು ಬಂದರು, ಅನಂತರ ಪಾರ್ಸಿಗಳು ಬಂದರು. ಓಕೆ, ಆ ಪಾರ್ಸಿಗಳು ಬಂದದಕ್ಕೂ ಒಂದು ಒಳ್ಳೆಯ ಕಥೆ ಇದೆ, ಅದು ನಿಮಗೆ ಗೊತ್ತಿರ್ಬೋದು. ಆದರೆ ಬಹುಶಃ ನಾನು ಇಲ್ಲಿ ಅದನ್ನು ಉಲ್ಲೇಖಿಸೋದು ಇನ್ಅಪ್ರೋಪ್ರಿಯೇಟ್ ಆಗಲಾರದು ಅಂತ ಹೇಳ್ಕೊಂಡು 1 ನಿಮಿಷ ತಗೊಂಡು ಅದನ್ನು ನಾನು ಹೇಳ್ತೇನೆ. ಅರಬ್ ದಾಳಿಯಿಂದಾಗಿ ಸಸಾನಿದ್ ಸಾಮ್ರಾಜ್ಯ ಇರಾನ್ನಲ್ಲಿ ಧೂಳಿಪಟವಾದಾಗ ಮತ್ತು ಇರಾನಿಯನ್ರಿಗೆ, ಪಾರ್ಸಿ ಅಗ್ನಿ ಆರಾಧಕರಿಗೆ, ನ್ಯೂಲಿ ಕನ್ವರ್ಟೆಡ್ ಅರಬ್ ಮುಸ್ಲಿಮ್ಸ್ ಹೇಳಿದ್ದೇನು, ಇಸ್ಲಾಮನ್ನು ಒಪ್ಪುಕೊಳ್ಳಿ ಇಲ್ಲ ತಲೆದಂಡಕ್ಕೆ ತಯಾರಾಗಿ ಅಂತ ಹೇಳಿದಾಗ ಬಹುಪಾಲು ಜನ ಅದಕ್ಕೆ ತಯಾರಾದರು. ಇಸ್ಲಾಮನ್ನು ಒಪ್ಪಿಕೊಂಡ್ರು. ಇರಾನ್ ಇಟ್ಸ್ ಇನ್ಸ್ಟಂಟ್ಲಿ ಕನ್ವರ್ಟೆಡ್ ಇಂಟು ಎ ಮುಸ್ಲಿಂ ಮೆಜಾರಿಟಿ ಸ್ಟೇಟ್ ಇನ್ ದ ಮಿಡ್ಲ್ ಆಫ್ 7th century AD. ಆಗ ಎರಡೂ ಬೇಡ, ನಾವು ಬದುಕಿ ಉಳಿಬೇಕು, ಇಸ್ಲಾಮೂ ಬೇಡ ಅಂತ ಹೇಳಿದ್ರು. ಬಂದಾಗ ಆಗ ಕೆಲವರು ಗುಜರಾತಿಗೆ ಬಂದಾಗ, ಹತ್ತಿರದ ಗುಜರಾತಿಗೆ ಬಂದಾಗ ಅಲ್ಲಿಯ ಜನರ ರಾಜನ ಕಚ್ನ ಒಬ್ಬ ರಾಜನ ಕಾತಿಯವಾರನ ರಾಜನ ಆಸ್ಥಾನವನ್ನು ಅವರು ನಮಗೆ ಆಶ್ರಯ ಬೇಕು ಅಂತ ಕೇಳಿದಾಗ ಕಾತಿಯವಾರನ ಅರಸ ಉತ್ತರ ಕೊಡೋದು ಒಂದು ತಂಬಿಗೆಯ ಪೂರ್ತಿ ಫುಲ್ ನೆತ್ತಿಯವರೆಗೆ ಹಾಲನ್ನು ತುಂಬಿ ಅದನ್ನು ಆ ಪಾರ್ಸಿ ಜನಾಂಗದ ನಾಯಕನ ಮುಂದೆ ಇಡೋದರ ಮೂಲಕ, ಅಂದರೆ ನನ್ನ ದೇಶದಲ್ಲಿ ಇಲ್ಲಿ ಜಾಗ ಇಲ್ಲ ನಿಮಗೆ ನೋಡಿ, ಹೀಗೆ ಹೇಗೆ ಈ ತಂಬಿಗೆ ಹಾಲಿನಿಂದ ತುಂಬಿ ಹೋಗಿದೆಯೋ ಹಾಗೆ ನನ್ನ ದೇಶದಲ್ಲಿ ಆ ದೇಶ ಜನರಿಂದ ತುಂಬಿ ಹೋಗಿದೆ. ಆಗ ಆ ಪಾರ್ಸಿ ಜನಾಂಗದ ನಾಯಕ ಏನು, ಎಕ್ಸಾಕ್ಟ್ಲಿ ಎಸ್, ತನ್ನ ಚೀಲದಿಂದ ಒಂದು ಹಿಡಿ ಸಕ್ಕರೆಯನ್ನು ತೆಗೆದು ಹಾಲಿಗೆ ಹಾಕಿ ಅಂತ ಹೇಳಿ ನೋಡಿ, ಇದರಿಂದ ಏನಾದರೂ ಹಾಲು ತುಳುಕಲಿಲ್ಲ, ಹೊರಗೆ ಚೆಲ್ಲಲಿಲ್ಲ. ಸಕ್ಕರೆ ಹೇಗೆ
ಈ ಹಾಲಿನಲ್ಲಿ ಮಿಳಿತಗೊಂಡು ಈ ಹಾಲಿನ ಸ್ವಾದವನ್ನು ಹೆಚ್ಚಿಸ್ತೋ, ಹಾಗೆ ನಾವು ನಿಮ್ಮಲ್ಲಿ ಅಂದರೆ ಪರಕೀಯರಾಗಿ ಉಳಿಯದೆ ನಿಮ್ಮಲ್ಲಿ ಒಂದಾಗಿ ಬೆರೆತು ನಿಮ್ಮ ನಾಗರಿಕತೆಯ ನಾವು ಹೊಸದೊಂದು ಸತ್ವವನ್ನು ನಾವು ನೀಡ್ತೇವೆ ಅಂತ ಹೇಳಿ. ಸೊ ಅವ್ರಿಗೆ ಆಶ್ರಯ ಸಿಕ್ತು. ಅನಂತರ ಅವರು ಎಲ್ಲ ಕಡೆ ಹರಡ್ಕೊಂಡ್ರು. ಇದು ವೆಸ್ಟ್ ಕೋಸ್ಟ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಹೀಗೆ ಅಂದರೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಜನಾಂಗಗಳು ಈ ದೇಶಕ್ಕೆ ಬಂದ ಒಂದು ಕಥೆಯನ್ನು ಅಂದರೆ ಏನಾಯಿತು ಅಂತ ಹೇಳಿದ್ರೆ, ಇಲ್ಲ ನಾನು ಮುಖ್ಯವಾದ ನನ್ನ ಪಾಯಿಂಟಿಗೆ ಬರ್ತೀನಿ ನಾನು, ಆಯಿತಾ. ನಾನು ಹೇಳ್ತಾ ಇದ್ದಲ್ಲ, ಇದೊಂದು ಭಾರತ ಒಂದು ಸಾಂಸ್ಕೃತಿಕ ರಾಷ್ಟ್ರ, ರಾಜಕೀಯ ರಾಷ್ಟ್ರ ಅಲ್ಲ. ಈಗ ನಮ್ಮ ಭಾರತೀಯಲ್ಲಿ ರಾಷ್ಟ್ರೀಯತೆಯನ್ನು ನಾವು ರಾಜಕೀಯವಾಗಿ ನೋಡಬಾರ್ದು ಅಂತ ಹೇಳೋದಕ್ಕೆ ನಾನು ಪೀಠಿಕೆ ಆಗ್ತಾ ಇದ್ದೀನಿ ಈಗ. ಓಕೆ, ನಾನು ಅದನ್ನು ಟೆಕ್ಸ್ಟಿಂದ ದೂರ ಹೋಗಿದ್ದೀನಿ ನಾನು, ಅಂದರೆ ಅದನ್ನು ನಾನು ಓಕೆ. ಸೊ ಇಲ್ಲಿ ಹೇಗೆ ಆಗ ಅಂದರೆ ಅಂದರೆ ನಾವು ಪರರನ್ನು ಅಂದರೆ ಬೇರೆಯವರನ್ನು ನಮ್ಮವರು ಅಂದರೆ ನಮ್ಮ ಜೊತೆ ಸೇರಿಸ್ಕೊಳ್ಳೋ ಅಂಥ ಒಂದು ಮನೋಭಾವ ಭಾರತೀಯರಲ್ಲಿ ಆದಿಕಾಲದಿಂದಲೂ ಮೂಡಿ ಬಂದಿತ್ತು. ಓಕೆ, ಇದು ಓಕೆ, ಇದು ಆ್ಯಕ್ಚುಲಿ ಈಗ ಏನಾಗಿದೆ, ಇಡೀ ಭಾರತ ಸಾಂಸ್ಕೃತಿಕವಾಗಿ ಒಂದು ಅಂತ ತಿಳ್ಕೊಂಡ್ರು ಇದನ್ನು ರಾಜಕೀಯವಾಗಿ ಇದು ಒಂದು ರಾಷ್ಟ್ರ ಮಾಡಬೇಕು ಅಂತ ಭಾರತದ ಯಾವ ಅರಸನು ಸಾಮ್ರಾಟನೂ ಪ್ರಯತ್ನ ಪಡಲಿಲ್ಲ. ಬಹುಶಃ ಅದರ ಅಗತ್ಯ ಅವರಿಗೆ ಕಾಣಲಿಲ್ಲ. ಬಹುಶಃ ಅಶೋಕ ಪ್ರಯತ್ನ ಪಟ್ಟರೂ ಸಹ ಅದನ್ನು ಭಾರತವನ್ನು ಒಂದು ರಾಷ್ಟ್ರವಾಗಿ, ರಾಜಕೀಯ ರಾಷ್ಟ್ರವಾಗಿ, ಓಕೆ, ಪೊಲಿಟಿಕಲ್ ನೇಷನ್ ಆಗಿ ಒಂದುಗೂಡಿಸಬೇಕು ಅನ್ನೋ ಒಂದು ಕಲ್ಪನೆಯಿಂದಲ್ಲ, ಬದಲಾಗಿ ಭಾರತವನ್ನು ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಇದು ನಾವು ಜಲಾಲಾಬಾದ್ಗೆ ತಗೊಂಡು ಹೋಗೋದು ಆತನ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಭಾರತದ ಉಪಖಂಡವನ್ನು ನಾವು ವಿದೇಶಿಯರಿಂದ ಬೇರೆ ದಾಳಿಕಾರರು ರಕ್ಷಿಸೋದಕ್ಕೆ ಸೈಂಟಿಫಿಕ್ ಬೌಂಡ್ರಿ ಲೈನ್ ಅಂತ ಹೇಳಿದ್ರೆ, ಡಿಫೆನ್ಸ್ ಅಂದರೆ ಒಳ್ಳೆ ಲೈನ್ ಅಂತ ಹೇಳಿದ್ರೆ ಕಾಬೂಲ್, ಗಜನಿ, ಕಂದಹಾರ್ ಲೈನ್ ಅಂದ್ಕೊಂಡು ಆ ಕಾರಣದಿಂದ ಎಕ್ಸ್ಟೆಂಡ್ ಮಾಡಿದ್ನೇ ವಿನಃ ಭಾರತನ ಒಂದು ರಾಜಕೀಯ ರಾಷ್ಟ್ರವಾಗಿ ಒಂದುಗೂಡಿಸಬೇಕು ಅಂದರೆ ಭಾರತ ಅನ್ನೋ ಒಂದು ಸಾಂಸ್ಕೃತಿಕ ಈ ಒಂದು ಇದನ್ನು ಒಟ್ಟುಗೂಡಿಸಬೇಕು ಅಂತ ಆ ಉದ್ದೇಶ ಆಗಿರಲಿಲ್ಲ. ಹೀಗಾಗಿ ಏನಾಗಿದೆ, ಭಾರತ ಅನ್ನೋ ಒಂದು ಸಾಂಸ್ಕೃತಿಕ ಒಂದು ಇದರೊಳಗಡೆ ಆ ಪ್ರದೇಶದ ಒಳಗಡೆ ಒಂದೇ ಸಂಸ್ಕೃತಿಯನ್ನು ಅದು ಅನುಸರಿಸಿದಂಥ ಒಂದು ಈ ನೆಲದ ಒಳಗಡೆ ಇಲ್ಲಿ ನಾವು ರಾಜಕೀಯವಾಗಿ ಅದೆಷ್ಟೋ ವಿಭಿನ್ನವಾದಂಥ ಒಂದು ಪ್ರದೇಶಗಳಿದ್ದವು. ಮತ್ತು ಒಂದು ಮತ್ತೊಂದರ ಜೊತೆ ಅಥವಾ ಅಂದರೆ ಇಲ್ಲಿ ಈ ಭೂಭಾಗದಲ್ಲಿ ಸಂಘರ್ಷ ಅನ್ನೋದು ಸದಾ ನಡೀತಾ ಇತ್ತು. ಅಂದರೆ ಈಗ ನೋಡಿ, ನಾವು ರಾಷ್ಟ್ರ ಅಂದ್ಕೊಂಡಾಗ ಯುರೋಪಿಯನ್ ಪರಿಭಾಷೆಯಲ್ಲಿ ನಾವು ರಾಷ್ಟ್ರ ಅಥವಾ ಪೊಲಿಟಿಕಲ್ ನೇಷನ್, ರಾಜಕೀಯ ರಾಷ್ಟ್ರ ಅಂದ್ಕೊಂಡಾಗ ಫ್ರಾನ್ಸ್ ಮಾತಾಡುವಂಥ ಜನ ಒಂದು ರಾಷ್ಟ್ರ ಆಗಿದ್ದಾಗ ಆಗ ಆ್ಯಕ್ಚುಲಿ ಅದು ಏನಾಗ್ತದೆ ಅಂದರೆ ಒಂದು ರಾಷ್ಟ್ರ ತನ್ನೊಳಗೆ ಜಗಳ ಆಡೋದಿಲ್ಲ, ತನ್ನೊಳಗೆ ಘರ್ಷಣೆ ನಡೆಸೋದಿಲ್ಲ, ಅಂತರ್ಯುದ್ಧ ಆಗೋದಿಲ್ಲ. ಬಟ್ ಬದಲಾಗಿ ಇಡೀ ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಜೊತೆ ಯುದ್ಧಕ್ಕೆ ಹೋಗ್ತದೆ. ಆಕ್ರಮಿಸ್ಕೊಳ್ಳೋದಾದರೆ ಅಥವಾ ಯುದ್ಧ ಮಾಡೋದಾದರೆ ಅಥವಾ ಒಂದು ಕಾನ್ಫ್ಲಿಕ್ಟ್ ಘರ್ಷಣೆ ಮಾಡೋದಾದರೆ ಅದು ಆಯ್ಕೆ ಮಾಡ್ಕೊಳ್ಳೋದು ತನ್ನೊಳಗಿನ ಒಂದು ಪ್ರದೇಶನವಲ್ಲ ಅಥವಾ ತನ್ನದೇ ಒಂದು ಭಾಗವನ್ನಲ್ಲ, ಬದಲಾಗಿ ಮತ್ತೊಂದು ರಾಷ್ಟ್ರವನ್ನು. ಆದರೆ ನಮ್ಮಲ್ಲಿ ಭಾರತದಲ್ಲಿ ಏನು ನಡೆದಿದೆ, ಇಲ್ಲಿ ಪ್ರತಿಯೊಬ್ಬ ಚಕ್ರಾಧಿಪತಿಯು, ಪ್ರತಿಯೊಬ್ಬ ಅರಸನು ಭಾರತದ್ದೇ ಮತ್ತೊಂದು ಭಾಗದ ಮೇಲೆ ದಾಳಿ ಮಾಡದೇ ವಿನಃ ಭಾರತದ ಆಚೆಗೆ ಹೋಗಿ ದಾಳಿ ಮಾಡಿದಂಥ ಉದಾಹರಣೆ ನಮಗೆ ಸಿಗೋದು ಭಾಳ ಕಡಿಮೆ. ಹೇಳ್ತಾರೆ ಚೋಳರು ಹೋದರು ಸುಮಾತ್ರ, ಜಾವಾ ಅಂತ, ಅದು ಆ್ಯಕ್ಚುಲಿ ಎಕ್ಸೆಪ್ಷನ್ಸ್ ಕೆನಾಟ್ ಬಿ ಎಕ್ಸಾಂಪಲ್ಸ್. ಆದರೆ ಇಲ್ಲಿ ಭಾರತದ ಬೇರೆ ಪ್ರದೇಶದ ಮೇಲೆ ದಾಳಿ ಮಾಡಿ ಅದನ್ನು ಜಯಿಸೋದನ್ನು ಇವರು ತಮ್ಮ ಒಂದು ಇದರಲ್ಲಿ ಕೊಂಡಾಡಿಕೊಂಡಷ್ಟು ಇದರಾಗಿ ದೊಡ್ಡದಾಗಿ ಅದರ ಬಗ್ಗೆ ತಮ್ಮಂತ ಹೊಗಳ್ಕೊಂಡಷ್ಟು ಬೇರೆ ದೇಶಗಳ ಮೇಲೆ ಇವರು ದಾಳಿ ಮಾಡೋದಕ್ಕೆ ಹೋಗಲಿಲ್ಲ. ಮಾಡಿದ್ರೂ ಸಹ ಅದನ್ನು ತಮ್ಮ ಇದರಲ್ಲಿ ದೊಡ್ಡದಾಗಿ ಹೇಳಲಿಲ್ಲ. ಈಗ ನೋಡಿ, ಪಲ್ಲವ ನರಸಿಂಹವರ್ಮ ಪಕ್ಕದ ಚಾಲುಕ್ಯ ರಾಜಧಾನಿ ವಾತಾಪಿಯನ್ನು ಹಾಳಗೆಡುವುದಾಗ ವಾತಾಪಿ ಕೊಂಡ ಅನ್ನೋ ಬಿರುದು ತಗೋತಾನೆ. ಮತ್ತು ರಾಜೇಂದ್ರ ಚೋಳ ಗಂಗಾ ನದಿಯ ಪ್ರದೇಶವನ್ನು ಆಕ್ರಮಿಸಿಕೊಂಡಾಗ ಗಂಗೈಕೊಂಡ ಅಂತ ಬಿರುದು ಪಡಿತಾನೆ. ಮತ್ತು ಗಂಗೈಕೊಂಡ ಚೋಳಪುರಂ ಅಂತ ಅದು ಒಂದು ನಗರವನ್ನು ಕಟ್ತಾನೆ. ಅದು ಆ್ಯಕ್ಚುಲಿ ಸಿಂಹಳಕೊಂಡ, ಸುಮಾತ್ರ ಕೊಂಡ ಅಥವಾ ಯವದ್ವೀಪ ಕೊಂಡ ಅಂತ ಯಾವ ಒಂದು ಟೈಟ್ಲು ಯಾವ ಅರಸನೂ ಸಹ ಪಡ್ಕೊಳ್ಳಿಲ್ಲ. ಹೀಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ಅಂದರೆ ಇದು ಆ್ಯಕ್ಚುಲಿ ಯಾವುದೊಬ್ಬ ತಮಿಳು ಅರಸ, ಚಾಲುಕ್ಯ ಪ್ರದೇಶ ನಮ್ಮ ಭಾರತದೇ ಒಂದು ಭಾಗ, ಅದು ಅಲ್ಲಿರೋರು ನಮ್ಮ ಜನ.
ಅವರನ್ನು ನಾವು ಜಯಿಸಿದ್ರೆ ಅದು ನನಗೆ ದೊಡ್ಡ ಸುದ್ದಿ ಆಗಬಾರ್ದು, ದೊಡ್ಡ ವಿಷಯ ಆಗಬಾರ್ದು, ಅದು ನನಗೆ ಹೆಗ್ಗಳಿಕೆ ಆಗಬಾರ್ದು. ನಮ್ಮವರನ್ನೇ ನಾನು ಜಯಿಸಿದಾಗ ಅದು ನಾನು ಅದರ ಬಗ್ಗೆ ನಾನು ಹೆಗ್ಗಳಿಕೆಯಿಂದ ಮಾತಾಡ್ಕೋಬಾರ್ದು ಅನ್ನೋ ಮನೋಭಾವ ಬರಲಿಲ್ಲ. ಅದನ್ನು ದೊಡ್ಡ ದಿಗ್ವಿಜಯನ ಥರ. ಈಗ ಪ್ರತಿಯೊಬ್ಬರು ಹರ್ಷವರ್ಧನ ಆಯಿತಾ, ಅದು ಉತ್ತರದ ಅದು ಮತ್ತು ಪುಲಕೇಶಿ ಎಲ್ಲವನ್ನೂ ತಗೊಳ್ಳಿ. ಹೀಗಾಗಿ ಏನಾಗಿದೆ ನಮ್ಮಲ್ಲಿ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಓಕೆ, ದಕ್ಷಿಣದಿಂದ ಉತ್ತರಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ, ಜನರು, ಕವಿಗಳು, ಕಾಶ್ಮೀರದ ಕಲ್ಲಣ್ಣನ ಸಹೋದರ ದಕ್ಷಿಣದ ಬಿಲ್ಹಣ ದಕ್ಷಿಣಕ್ಕೆ ಬರಬಹುದು, ಅದೆಲ್ಲಕ್ಕೂ ಅವಕಾಶ ಇತ್ತು. ಅದಕ್ಕೆ ಈ ಒಂದು ರಾಜಕೀಯ ಸಂಘರ್ಷಗಳು, ಇಂಥ ಒಂದು ಸಾಂಸ್ಕೃತಿಕ ಆದಾನ್ ಪ್ರದಾನ್ ಅನ್ನೋ ಈ ಒಂದು ಹೊಕ್ಕು ಬಳಕೆಯನ್ನು ಎಲ್ಲೂ ಅದನ್ನು ಅಥವಾ ಧಾರ್ಮಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಒಂದು ಇದನ್ನು ಎಂಥದ್ದು ಹೊಕ್ಕು ಬಳಕೆಯನ್ನು ಅಥವಾ ಎಕ್ಸ್ಚೇಂಜ್ ಆದಾನ ಪ್ರದಾನನ್ನು ಇದು ತಡಿಲೇ ಇಲ್ಲ. ಆದರೆ ರಾಜಕೀಯವಾಗಿ ಡಿವಿಷನ್ ಇದೆ ನೋಡಿ, ಅದು ಮಾತ್ರ ಯಾವಾಗಲೂ ಸಹ ಆ್ಯಕ್ಚುಲಿ ಈ ದೇಶದಲ್ಲಿ ಅಸ್ತಿತ್ವದಲ್ಲಿತ್ತು. ಮತ್ತು ಇನ್ನೊಂದು ನಾನು ಹೇಳ್ತೇನೆ, ಇನ್ನೊಂದು ಪಾಯಿಂಟು, ನಾವು ರಾಷ್ಟ್ರ ಅಂತ ನಮ್ಮಲ್ಲಿ ಬಂದಾಗ, ಮನೋಭಾವ ಬಂದಾಗ, ನಾನು ನೀನು ಅನ್ನೋ ಭಾವನೆ ಬಂದೇ ಬರ್ತದೆ. ಅದನ್ನು ನೀವು ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲ. ಅಂದರೆ ನನ್ನವರು ಪರರು ಅನ್ನೋ ಭಾವನೆ ಬಂದೇ ಬರ್ತದೆ. ಫ್ರೆಂಚರು ಜರ್ಮನ್ನ ದ್ವೇಷದು, ಜರ್ಮನ್ರು ರಷ್ಯನ್ರು ಜರ್ಮನ್ರ ಹತ್ರ ಕೂಗಾಡೋದು, ಅಥವಾ ಆ್ಯಕ್ಚುಲಿ ಸ್ಪ್ಯಾನಿಷರು ಆಮೇಲೆ ಪೋರ್ಚುಗೀಸರ ಹತ್ರ ಗುರ್ರ ಅನ್ನೋದು, ಇದೆಲ್ಲವೂ ಸಾಮಾನ್ಯ. ಇದು ಅಂದರೆ ನಾವು ಒಂದು ರಾಷ್ಟ್ರ ಅಂದ್ಕೊಂಡಾಗ ಏನಾಗಿದೆ, ಇದು ನಾವು ಅಂದರೆ ಫ್ರೆಂಚ್ ಮಾತಾಡೋರೆಲ್ಲ ನಾವೆಲ್ಲ ಒಂದು ರಾಷ್ಟ್ರ, ನಾವು ಜರ್ಮನ್ರು ನಮಗಿಂತ ಬೇರೆ ಅಂದರೆ ನಾನು ನೀನು ಅಥವಾ ನಮ್ಮವರು ಪರರು ಅನ್ನೋ ಭಾವನೆ ಬಂದೇ ಬರ್ತದೆ. ಆದರೆ ಭಾರತದಲ್ಲಿ ಈಗ ಈ ರಾಜಕೀಯ ರಾಷ್ಟ್ರ ಅನ್ನೋ ಪರಿಕಲ್ಪನೆ ಅಸ್ತಿತ್ವದಲ್ಲಿ ಇಲ್ಲದ ಕಾರಣ, ಆ ಆಧಾರದ ಮೇಲೆ ಭಾರತೀಯರು ರಾಷ್ಟ್ರ ನಿರ್ಮಾಣಕ್ಕೆ ಹೊರಡದ ಕಾರಣ, ಇಲ್ಲಿ ಪರರನ್ನು ತಮ್ಮವರು ಅಂದ್ಕೊಂಡಂಥ ಉದಾಹರಣೆ ಇದೆ. ಅದಕ್ಕೊಂದು ದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ, ರಾಷ್ಟ್ರಕೂಟರು ಸಿಂಧ್ ಬಗ್ಗೆ ತೋರದಂಥ ವರ್ತನೆ ನೋಡಿ. ಸಿಂಧ್ ಭಾರತದ ಸಂಸ್ಕೃತಿಯ ಒಂದು ಭಾಗ ಅನಾದಿ ಕಾಲದಿಂದಲೂ. ಬಹುಶಃ ಆ್ಯಕ್ಚುಲಿ ಭಾರತ ಸಂಸ್ಕೃತಿ ಶುರುವಾದದ್ದೇ ಸಿಂಧ್ನಲ್ಲಿ. ಓಕೆ, ಆನಂತರ ಇತರ ಕಡೆಗೆ ಹರಡಿತು ಅದು. ಆದರೆ ಕ್ರಿಸ್ತಶಕ 712 ಸಿಂಧ್ ಅರಬ್ರ ಆಕ್ರಮಣಕ್ಕೆ ಒಳಗಾಯಿತು. ಅನಂತರ ಮತ್ತೆ ಅಲ್ಲಿಂದ ಆಚೆಗೆ ಅರಬ್ರ ಆಡಳಿತದಲ್ಲೇ ಸಿಂಧ್ ಉಳಿತು. ಆನಂತರ ಈ ದಕ್ಕನ್ ಮತ್ತು ಮಧ್ಯ ಭಾರತವನ್ನು ಆಳಿದಂಥ ರಾಷ್ಟ್ರಕೂಟರು ಸಿಂಧನ್ನು ಸಹ ಜಯಿಸಿದರು. ಜಯಿಸಿದ ನಂತರ ಅವರು ಇನ್ಫ್ಯಾಕ್ಟ್ ಓಕೆ, ಹಿಂದೂ ಧರ್ಮಕ್ಕೆ ಅವರು ಕೊಟ್ಟ ಪ್ರೋತ್ಸಾಹ, ಹಿಂದೂ ಸಂಸ್ಕೃತಿಗೆ, ಹಿಂದೂ ಧರ್ಮಕ್ಕೆ ಮತ್ತು ಕನ್ನಡ ಭಾಷೆಗೆ ಕೊಟ್ಟಂಥ ಪ್ರೋತ್ಸಾಹ ಅದು ನಿಮಗೆಲ್ಲ ಗೊತ್ತೇ ಇದೆ, ನಾನು ಅದನ್ನು ಹೇಳೋ ಅಗತ್ಯ ಇಲ್ಲ. ಐ ನೀಡ್ ನಾಟ್ ಕ್ಯಾರಿ ಕೋಲ್ ಟು ನ್ಯೂ ಕ್ಯಾಸಲ್ ಅಲ್ಲವಾ. ಸೊ ಹೀಗಾಗಿ ಇಲ್ಲ. ಆದರೆ ಭಾರತದ ಸಂಸ್ಕೃತಿಯ, ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ಮುಖ್ಯ ಭಾಗ ಸಿಂಧ್ ನಮ್ಮದಲ್ಲದ, ಹಿಂದೂಗಳಲ್ಲದ ಒಂದು ಜನಾಂಗದ ಆಡಳಿತದಲ್ಲಿ ಇದೆ. ಅದನ್ನು ನಾವು ಅವರಿಂದ ವಿಮೋಚನೆಗೊಳಿಸಬೇಕು ಅನ್ನೋ ಒಂದು ಮನೋಭಾವ ಅಥವಾ ಒಂದು ಆಲೋಚನೆ ರಾಷ್ಟ್ರಕೂಟರಲ್ಲಿ ಬರಲೇ ಇಲ್ಲ. ಅರಬ್ಬರನ್ನ ಸೋಲಿಸಿದ್ರೂ ಸಹ ಅರಬ್ಬರಿಂದ ಕಪ್ಪ ತಗೊಳ್ಳೋಕೆ ಶುರು ಮಾಡಿದ್ರು ರಾಷ್ಟ್ರಕೂಟರು. ಅಂದರೆ ಸಿಂಧ್ನಲ್ಲಿ ಆಳ್ತಾ ಇದ್ದಂಥ ಅರಬ್ಬರು ರಾಷ್ಟ್ರಕೂಟರ ಸಾಮಂತರಾದರು. ಇದರರ್ಥ ಏನು? ರಾಷ್ಟ್ರಕೂಟರು ಅರಬ್ಬರನ್ನೂ ಸಹ ನಮ್ಮವರು ಅಂದ್ಕೊಂಡು ಬಿಟ್ರು, ಇಸ್ಲಾಮನ್ನು ಸಹ ನಮ್ಮದು ಅಂದ್ಕೊಂಡು ಬಿಟ್ರು. ಅವರು ಪರರು, ನಮ್ಮವರಲ್ಲ ಅನ್ನೋ ಭಾವನೆ ಬಂದಿದ್ರೆ ರಾಷ್ಟ್ರಕೂಟರು ಸಿಂಧನ್ನು ಮತ್ತೆ ವಿಮೋಚನೆಗೊಳಿಸಿ ಮತ್ತೆ ಅದನ್ನು ಹಿಂದೂ ರಾಷ್ಟ್ರವನ್ನು ಮಾಡ್ತಾ ಇದ್ರು. ಪರಿಣಾಮವಾಗಿ ಬಹುಶಃ 1200 ವರ್ಷಗಳ ನಂತರ ಪಾಕಿಸ್ತಾನ ನಿರ್ಮಾಣ ಆಗ್ತಾ ಇರಲಿಲ್ಲ. ಆ ವಿಷಯಕ್ಕೆ ಮತ್ತೆ ಸ್ವಲ್ಪ ಹೊತ್ತಾದ ನಂತರ ಬರ್ತೀನಿ ನಾನು. ಇದು ಆ್ಯಕ್ಚುಲಿ ನಾವು ಭಾರತ ಇದೆಯಲ್ಲ, ಅದನ್ನು ಆ್ಯಕ್ಚುಲಿ ನಾವು ಇದೊಂದು ಸಾಂಸ್ಕೃತಿಕ ರಾಷ್ಟ್ರ, ರಾಜಕೀಯ ರಾಷ್ಟ್ರ ಅಲ್ಲ ಅನ್ನೋದಕ್ಕೆ ಒಂದು ಪ್ರಬಲವಾದಂಥ ಒಂದು ಆಧಾರ ಇದು. ಅಂದರೆ ನಮ್ಮಲ್ಲಿ ಪರಕೀಯರು, ಅವರು ನಾವು, ನಾನು ನೀನು ಅನ್ನೋ ಭಾವನೆ ನಮ್ಮಲ್ಲಿ ಬರೋದೇ ಇಲ್ಲ. ಅದು ರಾಜಕೀಯ ರಾಷ್ಟ್ರ ಆದಾಗ ಮಾತ್ರ ಅಂತ ಭಾವನೆ ಬರೋದು. ಸಾಂಸ್ಕೃತಿಕ ರಾಷ್ಟ್ರ ಆದಾಗ ಎಲ್ಲರೂ ನಮ್ಮವರೇ. ಅದು ನೋಡಿ, ಐ ಆಮ್ ವೆರಿ ಸಾರಿ, ಹಿಂದೂ ಧರ್ಮದ ಒಂದು ಗುಣವೇ ಅದು. ಅಂದರೆ ದೇವರನ್ನ ತಲುಪೋದಕ್ಕೆ ತಾನೊಂದೇ ಮಾರ್ಗ ಅಲ್ಲ,
ಎಲ್ಲ ಬೇರೆ ಬೇರೆ ಮಾರ್ಗಗಳು ಇವೆ ಅನ್ನೋದನ್ನು ಹಿಂದೂ ಧರ್ಮ ಒಪ್ಕೊಂಡದ್ರಿಂದಲೇ ಪರರನ್ನೂ ತನ್ನವರು ಅಂತ ಈ ಧರ್ಮ ಮತ್ತು ಈ ಧರ್ಮದ ಅನುಯಾಯಿಗಳು ಒಪ್ಕೊಂಡ್ರು. ಹೀಗಾಗಿ ಇತರರನ್ನೂ ಸಹ ನಮ್ಮವರೇ ಅಂತೇಳಿ ಒಂದುಗೂಡಿಸಿದ್ರು. ಹೇಳಿದ್ನಲ್ಲ, 1ನೇ ಶತಮಾನದಲ್ಲೇ ಕೋರಮಂಡಲ್ ಕೋಸ್ಟಲ್ಲೇ ಕ್ರಿಶ್ಚಿಯಾನಿಟಿ ಪ್ರಸಾರ ಆಯಿತು ಸೈಂಟ್ ಥಾಮಸ್ಸಿಂದ. ಮತ್ತು ಪ್ರಾಫೆಟ್ ಮೊಹಮ್ಮದರ ಜೀವಿತಾವಧಿಯಲ್ಲೇ ಕೊಡಂಗಲ್ಲೂರಿನಲ್ಲಿ ಮಸೀದಿ ಸ್ಥಾಪನೆ ಆಯಿತು. ಬಹುಶಃ ಅರಬ್ಬರ ರಾಜಕೀಯ ಮತ್ತು ಸೇನಾ ಆಡಳಿತದಲ್ಲಿ ಇಲ್ಲದಂಥ ಒಂದು ಪ್ರದೇಶದಲ್ಲಿ ಮಸೀದಿ ಸ್ಥಾಪನೆಯಾಗಿ ಅರಬ್ಬರಿಗೆ ತಮ್ಮ ಧರ್ಮವನ್ನು ಸ್ವತಂತ್ರವಾಗಿ ಅನುಸರಿಸುವಂಥ ಒಂದು ಅವಕಾಶ ಸಿಕ್ಕಿದ್ದು ಭಾರತದಲ್ಲಿ, ಹಿಂದೂ ಭಾರತದಲ್ಲಿ ಮಾತ್ರ ಮೊಟ್ಟ ಮೊದಲಿಗೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಹಿಂದೂಗಳು ಅವ್ರನ್ನ ಪರರು ಅಂತ ಅಂದುಕೊಳ್ಳೇ ಇಲ್ಲ. ಓಕೆ, ರೈಟ್. ಈಗ ನಾವು ಮುಂದುವರಿಯೋಣ, ನಾವು ಈ ನೆಲೆಗಟ್ಟಿನ ಮೇಲೆ ಮುಂದುವರಿಯೋಣ. ಓಕೆ, ಅನಂತರ ಆಯಿತು. ಇದರಲ್ಲೇ ಮುಂದುವರಿತು ಅಂತ ಹೇಳಿದ್ರೆ ಆ್ಯಕ್ಚುಲಿ ಇದನ್ನೇ ತಗೊಳ್ಳಿ. ಇದು ಅಂತ ಕುತುಬುದ್ದೀನ್ ಐಬಕ್. ಓಕೆ, ಮೊಹಮ್ಮದ್ ಗೋರಿಯ ಆಕ್ರಮಣ ಆಯಿತು. ಕುತುಬುದ್ದೀನ್ ಐಬಕ್ ಅನಂತರ ಇಲ್ಲಿ ಗುಲಾಮಿ ಸಂತತಿಯನ್ನು, ಸ್ಲೇವ್ ಡೈನೆಸ್ಟಿಯನ್ನು ಸ್ಥಾಪಿಸಿದ ಕ್ರಿಸ್ತ ಶಕ 1206ರಲ್ಲಿ. ಅನಂತರ ನಾವು ನೋಡ್ತೀವಿ ಆ್ಯಕ್ಚುಲಿ 200-300 ವರ್ಷಗಳ ನಂತರ ಆಮೇಲೆ ಇಲ್ಲಿ ಮೊಘಲರು ಬಂದಾಗ, ಅಥವಾ ಮೊದಲನೇ ಮುಸ್ಲಿಂ ಆಡಳಿತದಲ್ಲಿ, ಮೊಘಲರ ಆಡಳಿತದಲ್ಲೂ ಸಹ ನಾವು ಏನನ್ನು ಕಾಣ್ತೀವಿ ಅಂತ ಹೇಳಿದ್ರೆ, ಈ ಮುಸ್ಲಿಂ ಆಡಳಿತ ಇಂಡಿಯಾದಲ್ಲಿ ಅಥವಾ ಭಾರತ ಅನ್ನೋ ಒಂದು ಸಾಂಸ್ಕೃತಿಕ ಪ್ರದೇಶದಲ್ಲಿ ಸಾಂಸ್ಕೃತಿಕವಾಗಿ ಒಂದಾಗಿದ್ದಂಥ ಒಂದು ಭಾರತ ಅನ್ನೋ ಒಂದು ಪ್ರದೇಶದಲ್ಲಿ ಮುಸ್ಲಿಂ ಆಡಳಿತಕ್ಕೆ ಸಪೋರ್ಟಾಗಿ ನಿಂತವರು ಹಿಂದೂಗಳೇ. ಓಕೆ, ಇನ್ಫ್ಯಾಕ್ಟ್ ಅದು ಆಗ ಈ ಬಹುಶಃ ಹಿಂದೂಗಳೆಲ್ಲರೂ ಒಗ್ಗಟ್ಟಾಗಿ ತಿರುಗಿ ಬಿದ್ದಿದ್ರೆ ಭಾರತದಲ್ಲಿ ಮುಸ್ಲಿಂ ಸಾಮ್ರಾಜ್ಯ ಅಷ್ಟು ಪ್ರವರ್ಧಮಾನಕ್ಕೆ ಬರ್ತಾ ಇಲ್ಲ, ಸ್ಟ್ರಾಂಗ್ ಆಗ್ತಾ ಇರಲಿಲ್ಲ, ಅಷ್ಟು ಶತಮಾನಗಳ ಕಾಲ ನಡೀತಾನೆ ಇರಲಿಲ್ಲ. ಇನ್ಫ್ಯಾಕ್ಟ್ ಆಕ್ಚುಲಿ ಮೊಘಲ್ ಸಾಮ್ರಾಜ್ಯದ ಅಸ್ಥಿಭಾರ ಅಂದರೆ ಹಿಂದೂ ರಜಪೂತ್ ಸಾಮಂತ ರಾಜರೇ. ಓಕೆ, ಸೊ ಈಗ ಅಲ್ಲೂ ನಾವು ನೋಡ್ತೀವಿ, ಅದನ್ನು ಸಹ ಹಿಂದೂ ಅವರು ಆ್ಯಕ್ಚುಲಿ ಅದನ್ನು ಮುಸ್ಲಿಮರು ಬೇರೆಯವರು, ಅವರು ನಮ್ಮ ರಾಷ್ಟ್ರ ಅಲ್ಲ ಅನ್ನೋ ಒಂದು ಭಾವನೆ ಅವರಲ್ಲಿ ಬರಲೇ ಇಲ್ಲ. ಓಕೆ, ಸೊ ನಮ್ಮಲ್ಲಿ ಇನ್ಫ್ಯಾಕ್ಟ್ ನಾವು ಭಾರತ ಒಂದು ಯುರೋಪಿಯನ್ ಪರಿಭಾಷೆಯಲ್ಲಿ ಅಥವಾ ಯುರೋಪಿಯನ್ ಮಾನದಂಡವನ್ನು ಉಪಯೋಗಿಸಿ ನಾವು ಭಾರತದಲ್ಲಿ ರಾಜಕೀಯ ರಾಷ್ಟ್ರವನ್ನು ಹುಡುಕೋದ್ರೆ ನಮಗೆ ಅದು ಸಿಗೋದಿಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟು ಹೇಳಬೇಕಾಯ್ತು. ಆಯಿತಾ? ನಮ್ಮಲ್ಲಿರೋದು ರಾಜಕೀಯ ರಾಷ್ಟ್ರ, ನಮ್ಮ ರಾಷ್ಟ್ರೀಯತೆ ಅನ್ನೋದು ನಮ್ಮಲ್ಲಿ ಸಾಂಸ್ಕೃತಿಕ ರಾಷ್ಟ್ರ. ನಮ್ಮ ರಾಷ್ಟ್ರೀಯತೆಯ ಅಸ್ಥಿಭಾರ ಅಂದರೆ ನಮ್ಮ ಸಾಂಸ್ಕೃತಿಕ ಏಕತೆ. ಅದನ್ನೇ ನಾವು ಹೇಳೋದು ವಿವಿಧತೆಯಲ್ಲಿ ಏಕತೆ ಅಂತೆಲ್ಲ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಇದು ಅಂತ ಯುರೋಪಿಯನ್ರು ನಮ್ಮನ್ನು ಹೇಳ್ತಾರೆ, ಆ್ಯಕ್ಚುಲಿ ನೀವು ಇಂಡಿಯನ್ ಅಂದರೆ ಯಾವ ಇಂಡಿಯನ್, ನೀನು ನೀಗ್ರೋಯಿಡ್ ಇಂಡಿಯನ್ನ, ಮಂಗೋಲಾಯ್ಡ್ ಇಂಡಿಯನ್ನ, ಅಥವಾ ಎಂಥದ್ದು ಕ್ಯಾಕಸೈಡ್ ಇಂಡಿಯನ್ನ, ಓಕೆ ಇಂಡಿಯನ್ನ, ಅಥವಾ ಆಸ್ಟ್ರೇಲಿಯನ್ ಇಂಡಿಯನ್ನ ಅಂತ ಕೇಳ್ತಾರೆ, ಅಥವಾ ಇಂಡಿಯನ್ ಪಂಜಾಬಿ ಇಂಡಿಯನ್ನ, ತಮಿಳಿನ್ ಇಂಡಿಯನ್ನ, ಕ್ಯಾನರೀಸ್ ಇಂಡಿಯನ್ನ, ಅಥವಾ ಹಿಂದೂ ಇಂಡಿಯನ್ನ, ಮುಸ್ಲಿಂ ಇಂಡಿಯನ್ನ ಅಂತೆಲ್ಲ ಕೇಳ್ತಾರೆ. ಅದೆಲ್ಲ ಹೇಳೋದಕ್ಕೆ ಆ್ಯಕ್ಚುಲಿ ನಾವು ನಾಗರಿಕನ ಉತ್ತರ ಕೊಡೋದು, ಆಯಿತು ನಮ್ಮಲ್ಲಿ ವಿವಿಧತೆ ಇದೆ ಆದರೂ ಏಕತೆ ಇದೆ, ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೀವಿ. ಅದನ್ನು ಬಹುಶಃ ರಾಧಾಕೃಷ್ಣನ್ ಮತ್ತಷ್ಟು ಒರಟಾಗಿ ಹೇಳಿದ್ರು. ಬಹುಶಃ ಈ ಒಂದು ಆಗಸ್ಟ್ ಬಾಡಿನಲ್ಲಿ ಅದನ್ನು ಉಲ್ಲೇಖಿಸಿದ್ರೆ ತಪ್ಪಾಗೋದಿಲ್ಲ ಅಂದ್ಕೊಂಡು ನಾನು ಅದನ್ನು ಸಹ ನಿಮ್ಮ ಮುಂದೆ ಇಡ್ತೀನಿ. ಇದು ಇಂಗ್ಲಿಷ್ಮನ್ನೊಬ್ಬ ಕೇಳಿದ್ದು, ನಮ್ಮಲ್ಲಿ ಎಲ್ಲ ಇಂಡಿಯನ್ಸ್ದು ಎಲ್ಲ ಬ್ರಿಟಿಷದು ಒಂದೇ ಮೈಬಣ್ಣ, ವ್ಯತ್ಯಾಸ ಇಲ್ಲ. ಆದರೆ ನಿಮ್ಮಲ್ಲಿ ಎಲ್ಲ ರೀತಿಯ ಮೈಬಣ್ಣದ ಜನರು ಸಿಗ್ತಾರಲ್ಲ, ಬಿಳಿಯರಿದ್ದಾರೆ, ಕಂದು ಬಣ್ಣದ ಜನರಿದ್ದಾರೆ, ಕಪ್ಪು ಜನರಿದ್ದಾರೆ, ಇವನ್ ಆ್ಯಕ್ಚುಲಿ ಹಳದಿ ಬಣ್ಣದ ಜನ ಇದ್ದಾರೆ, ಎಲ್ಲರೂ ಇದ್ದಾರಲ್ಲ ಇದು ಅಥವಾ ಒಂದು ಲೇವಡಿಯ ದನಿಯಲ್ಲಿ ಆತ ಕೇಳಿದ್ದು. ಅದಕ್ಕೆ ರಾಧಾಕೃಷ್ಣ ಉತ್ತರ ಕೊಟ್ಟರು, ಎಲ್ಲ ಕತ್ತೆಗಳಿಗೂ ಒಂದೇ ಬಣ್ಣ ಇರ್ತದೆ, ಆದರೆ ಕುದುರೆಗಳು ಬೇರೆ ಬೇರೆ ಬಣ್ಣಗಳಲ್ಲಿರ್ತವೆ ಅಂತ. ಓಕೆ, ಸೊ ಹೀಗೆ ಬಹುಶಃ ಇದು ನಮಗಿದು ಬಂದದ್ದು ಹೀಗೆ ನಮ್ಮಲ್ಲಿ ನಾವು ಕೊಡೋದು ನಮ್ಮಲ್ಲಿ ಯೂನಿಟಿ ಇನ್ ಡೈವರ್ಸಿಟಿ ಅಂದರೆ ನಮ್ಮ ವಿವಿಧತೆ ಏಕತೆ ಅಂತ ನಾವು ಹೇಳ್ತೇವೆ. ಆಯಿತು, ಇದು ಒಂದು ವಿಷಯ ಇದು. ಈಗ ನಾವು ಒಪ್ಪುಕೊಳ್ಳೋಣ, ನಾವು ಭಾರತದಲ್ಲಿ ಇದು ಯುರೋಪಿಯನ್ರು ಕಲ್ಪನೆ ಮಾಡಿಕೊಂಡಂಥ ರಾಜಕೀಯ ರಾಷ್ಟ್ರ ಅಲ್ಲ. ಈಗ ನಮ್ಮ ರಾಷ್ಟ್ರೀಯತೆ ರಾಜಕೀಯ ಆಧಾರದ ಮೇಲೆ ನಿರ್ಮಿತ ಆಗಿಲ್ಲ.
ಬದಲಾಗಿ ನಮ್ಮದು ಸಾಂಸ್ಕೃತಿಕ ರಾಷ್ಟ್ರ, ನಮ್ಮ ರಾಷ್ಟ್ರೀಯತೆ ಪರಿಕಲ್ಪನೆ ಸಾಂಸ್ಕೃತಿಕ ಆಮೇಲೆ ತಳಹದಿ ಮೇಲೆ ನಿಂತಿದೆ ಅಂತ ನಾನು ಇಲ್ಲಿವರೆಗೆ ನಾನು ನಿಮಗೆ ಅದು ದೊಡ್ಡ ಕತೆ ತೀರ ಸಂಕ್ಷಿಪ್ತವಾಗಿ ನಾನು ನಿಮಗೆ ಹೇಳಿದ್ದೀನಿ. ಬಹುಶಃ ನನ್ನ ಆರ್ಟಿಕಲನ್ನು ಬಹುಶಃ ನಂತರ ಪಬ್ಲಿಷ್ ಮಾಡಿ ಓದಿದಾಗ ಇನ್ನಷ್ಟು ವಿವರಗಳು ಮತ್ತು ಆಧಾರಗಳು ನಿಮಗಲ್ಲಿ ದೊರಕ್ತವೆ. ರೈಟ್, ಈಗ ನಾವು ಆಧುನಿಕ ಕಾಲಕ್ಕೆ ನಾವು ಬರೋಣ. ಈ ಒಂದು ಹಿನ್ನೆಲೆಯಲ್ಲಿ 19ನೇ ಶತಮಾನದಲ್ಲಿ ನಮ್ಮಲ್ಲಿ ಏನಾಗಿದೆ, ಈ ಸಾಂಸ್ಕೃತಿಕ ರಾಷ್ಟ್ರದಲ್ಲಿ ರಾಜಕೀಯ ರಾಷ್ಟ್ರದ ಕಲ್ಪನೆಯನ್ನು ಮಾಡಿಕೊಳ್ಳುವಂಥ ಮನೋಭಾವ ಭಾರತೀಯರಲ್ಲಿ ಉಂಟಾಯಿತು. ಈ ಬೆಳವಣಿಗೆ ಆಯಿತು. ಇದು ಆದದ್ದಕ್ಕೆ ನಾವು ಪಡದೇ ಇರಲಿ, ನಾವು ಬ್ರಿಟಿಷರನ್ನು ನಾವು ಹೊಣೆಯಿಸಬೇಕಾಗ್ತದೆ. ಅಂದರೆ ಭಾರತವನ್ನು ಇದಕ್ಕೊಂದು ನಮ್ಮಲ್ಲಿ ರೈಟ್ ಅದು ಹಿಮಾಲಯದಿಂದ ಸಾಗರದವರೆಗೆ ಒಂದೇ ನಾಡು ಅಂತ ಹೇಳಿದ್ರು. ನಮ್ಮಲ್ಲಿ ರಾಜಕೀಯವಾಗಿ ವಿವಿಧ ಪ್ರಾಂತ್ಯಗಳಿದ್ವು, ಅಂದರೆ ಬೇರೆ ಬೇರೆ ಸಾವರಿನ್ ಸ್ಟೇಟ್ಸ್ ಇದ್ವು ನಮ್ಮಲ್ಲಿ. ಓಕೆ, ಒಂದಕ್ಕೊಂದು ಘರ್ಷಣೆ ನಡೆಸ್ತಾ ಇದ್ದಂಥ, ಒಂದಕ್ಕೊಂದು ಹೊಂದಿಕೊಳ್ಳದೇ ಇದ್ದಂಥ ಹಲವಾರು ರಾಜಕೀಯ ಘಟಕಗಳು ನಮ್ಮಲ್ಲಿ ಇದ್ವು. ಅವುಗಳನ್ನ ಒಂದುಗೂಡಿಸಿ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ತಂದದ್ದು ಬ್ರಿಟಿಷರು. ಅನಂತರ ಅದರ ಜೊತೆಯಲ್ಲಿ ಅವರು ತಂದದ್ದು ಯುರೋಪಿಯನ್ ರಾಜಕೀಯ ಸಿದ್ಧಾಂತಗಳನ್ನು ಭಾರತೀಯರಿಗೆ ಕಲಿಸೋದು. ಅದರ ಮೂಲಕ ಭಾರತೀಯರಿಗೆ ಬಂದದ್ದು ಆಕ್ಚುಲಿ ಯುರೋಪಿನ ರಾಷ್ಟ್ರ ಮತ್ತು ರಾಷ್ಟ್ರೀಯತೆ, ಅಂದರೆ ಅದಕ್ಕೆ ಯುರೋಪಿಯನ್ರು ಕೊಟ್ಟಂಥ ವ್ಯಾಖ್ಯೆ ಇದೆಯಲ್ಲ, ಅದು ಭಾರತೀಯರ ಗಮನಕ್ಕೆ ಆವಾಗ ಬಂದಾಗ ಆವಾಗ ಭಾರತದಲ್ಲಿ ನಾವು ನೋಡ್ತೀವಿ, ನಾವು ಆಕ್ಚುಲಿ ನಮ್ಮ ಈ ಸಾಂಸ್ಕೃತಿಕ ರಾಷ್ಟ್ರವನ್ನು ನಾವು ರಾಜಕೀಯ ರಾಷ್ಟ್ರವನ್ನಾಗಿ ನಾವು ಮಾಡುವಂಥ ಒಂದು ಪ್ರಯತ್ನ ಯಾಕೆ ಮಾಡಬಾರದು ಅನ್ನೋದು ನಮ್ಮ ಭಾರತೀಯರಲ್ಲಿ ಮೂಡಿ ಬರ್ತದೆ. ಆಗ ಇಡೀ ಭಾರತ ಸಾಂಸ್ಕೃತಿಕವಾಗಿ ಅಷ್ಟೇ ಒಂದಲ್ಲ, ಇದು ರಾಜಕೀಯವಾಗಿಯೂ ಒಂದು ಅನ್ನೋ ಒಂದು ಮನೋಭಾವ ಭಾರತೀಯರಲ್ಲಿ 19ನೇ ಶತಮಾನದ ಉತ್ತರಾರ್ಧದಲ್ಲಿ ಮೂಡುತ್ತೆ. ಈವನ್ ಇದರಲ್ಲೂ ಸಹ ಬರಲಿಲ್ಲ ಎಂಥದ್ದು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಸಹ ಅಂಥ ಒಂದು ಮನೋಭಾವ ಇರಲಿಲ್ಲ. ಬಹುಶಃ ಆ ಸ್ವತಂತ್ರ ಸಂಗ್ರಾಮ ಯಶಸ್ವಿ ಆಗಿದ್ದರೆ ಈಗಿರೋ ಭಾರತದ ಸ್ಥಳದಲ್ಲಿ ಬಹುಶಃ 8-10 ಸ್ವತಂತ್ರ ದೇಶಗಳಿರ್ತಿದ್ವು. ಹಾಗೆ ಅದು ಯಶಸ್ವಿಯಾಗಿ ಹಾಗೆ ಕಂಟಿನ್ಯೂ ಆಗಿಬಿಟ್ಟಿದ್ದಿದ್ರೆ ಇರ್ತಾ ಇದ್ವು. ಓಕೆ, ಆದರೆ ಅದು ಯಶಸ್ವಿ ಆಗಲಿಲ್ಲ. ಅನಂತರ ಆಗ ಬ್ರಿಟಿಷ್ ಎಜುಕೇಷನ್ ಮತ್ತು ಬ್ರಿಟಿಷರು ಸೃಷ್ಟಿ ಮಾಡಿದಂಥ ಒಂದು ರಾಜಕೀಯ ವ್ಯವಸ್ಥೆ ನಮ್ಮ ಭಾರತವನ್ನು ಸಾಂಸ್ಕೃತಿಕ ರಾಷ್ಟ್ರವನ್ನು ರಾಜಕೀಯ ರಾಷ್ಟ್ರವನ್ನಾಗಿ ಪರಿವರ್ತಿಸಬಹುದು ಅಥವಾ ಪರಿವರ್ತಿಸಬೇಕು ಅನ್ನೋ ಒಂದು ಇರಾದೆಯನ್ನು, ಅನ್ನೋ ಒಂದು ಇಚ್ಛೆಯನ್ನು ಭಾರತೀಯರಲ್ಲಿ ಉಂಟು ಮಾಡಿತು. ಓಕೆ, ಅದು ನಾವು ಇಷ್ಟ ಇರಲಿ ಇಲ್ಲದೆ ಇರಲಿ, ಅದಕ್ಕೆ ನಾವು ಬ್ರಿಟಿಷರಿಗೆ ನಾವು ತಕ್ಕ ಮಟ್ಟಿಗೆ ನಾವು ಋಣಿಯಾಗಿರಲೇಬೇಕು. ಓಕೆ, ಸೊ ರೈಟ್. ಆನಂತರ ಇದನ್ನು ನಾನು ಕೆಲವು ವಿಷಯನ ಬಿಟ್ಟಕ್ಕಂತ ದೀರ್ಘವಾಗತ್ತೆ. ನಾನು ಭಾರತ ಮಾತೆಯ ಕಲ್ಪನೆಯನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಭಾರತ ಮಾತಾ ಈ ವಿಷಯ ಕಳೆದ ವರ್ಷ ತುಂಬ ಚರ್ಚೆಗೆ ಬಂತು. ಪರ ವಿರೋಧ, ಅದ್ರ ಬಗ್ಗೆ 2 ನಿಮಿಷ ಕೆಲವು ಪೀಠಿಕೆ ಕೊಟ್ಟ ನಂತರ ಇಲ್ಲಿಗೆ ಬರ್ತೇನೆ ನಾನು. ನೋಡಿ, ಭಾರತ ಮಾತೆ ಅಥವಾ ಭಾರತ್ ಮಾತಾ ಅನ್ನೋ ಒಂದು ಕಲ್ಪನೆ ಬಹುಶಃ ನಮಗೆ ಮೊಟ್ಟ ಮೊದಲು ನಮಗೆ ಬಂದದ್ದು ಬಂಕಿಂಚಂದ್ರ ಚಟರ್ಜಿ ಅವರ ಆನಂದ ಮಠದಲ್ಲಿ. ಅದು ಮೊಟ್ಟ ಮೊದಲು ಕಾಣಿಸ್ಕೊಂಡಾಗ 1882ರಲ್ಲಿ. ಓಕೆ, ಅಲ್ಲಿ ಬಂಕಿಂಚಂದ್ರ ಚಟರ್ಜಿ ಭಾರತ ಮಾತೆಯನ್ನು ಜಗದ್ಧಾತ್ರಿ, ಕಾಳಿ, ದುರ್ಗಾ ಅಂತ 3 ರೂಪದಲ್ಲಿ ಚಿತ್ರಿಸ್ತಾರೆ. ಮತ್ತು ಈ ದೇವಿಯನ್ನು ಸ್ತುತಿಸೋದಕ್ಕೋಸ್ಕರ ಒಂದೇ ಮಾತರಂ ಅನ್ನೋ ಗೀತೆಯೂ ಸಹ ಅಲ್ಲೇ ಕಾಣಿಸ್ಕೊಳ್ತದೆ. ರೈಟ್. ಆನಂತರ ಆದರೆ ಭಾರತ ಮಾತೆಯ ಒಂದು ಕಲ್ಪನೆ ನಮಗೆ ಒಂದು ಬಂದದ್ದು. ಆದರೆ ಭಾರತ ಮಾತೆ ಅಂದರೆ ಹೇಗಿರಬಹುದು ಅನ್ನೋ ಕಲ್ಪನೆ ಬಹುಶಃ ನಮಗೆ ಇರಲಿಲ್ಲ. ಆ ಒಂದು ಕಲ್ಪನೆ ಒಂದು ರೂಪವನ್ನು ಕೊಟ್ಟದ್ದು ಅವನೀಂದ್ರನಾಥ ಟ್ಯಾಗೋರ್ 1905ನೇ ಇಸ್ವಿನಲ್ಲಿ. ಅವರು ಬಹುಶಃ ನನಗೆ ತಿಳಿದಂಗೆ, ಆಯಿತಾ, ನಾನು ತಪ್ಪಾಗಿದ್ದರೆ ನನ್ನ ಕರೆಕ್ಟ್ ಮಾಡಿ, ನನ್ನ ಸರಿಪಡಿಸಿ, ಆಯಿತಾ. ಅವನೀಂದ್ರನಾಥ ಟ್ಯಾಗೋರ್ ಭಾರತ ಮಾತೆಯ ಚಿತ್ರವನ್ನು ರಚಿಸಿದರು. ಒಂದು ಸರಳ ಕೇಸರಿ ಉಡುಪು ತೊಟ್ಟಂತಹ, ಆದರೆ ತಲೆಯ ಸುತ್ತ ಪ್ರಭಾವಳಿ ಇರುವಂಥ, ಕೈಯಲ್ಲಿ ಜಪಮಣಿ ತಾಳೆಗರಿಯ ಕಟ್ಟನ್ನು ಹಿಡಿದಂಥ ಒಂದು ಮಹಿಳೆಯ ಚಿತ್ರ. ಅದು ಹಿಂದೂ ದೇವತೆಯ ಚಿತ್ರದ ರೀತಿಯೇ ಕಾಣ್ತಾ ಇತ್ತು. ಓಕೆ, ಸೊ ಆ ರೂಪ
ಕೊಟ್ಟದು. ಆಮೇಲೆ ಅದು ಅದು ಆ್ಯಕ್ಚುಲಿ ಕೇಸರಿ ಸೀರೆ, ತಲೆ ಸುತ್ತ ಪ್ರಭಾವಳಿ, ಮತ್ತು ಕೈಯಲ್ಲಿ ತಾಳೆಗರಿ, ಒಂದು ಕೈಯಲ್ಲಿ ತಾಳೆಗರಿ ಮತ್ತೊಂದು ಕೈಯಲ್ಲಿ ಜಪಮಾಲೆ. ಓಕೆ, ಸೊ ಅದು ಅಂದರೆ ಭಾರತ ಮಾತೆಯ ಒಂದು ರೂಪ. ಅಂದರೆ ಬಂಕಿಮಚಂದ್ರ ಚಟರ್ಜಿ ಏನನ್ನ ಒಂದು ಅಮೂರ್ತ ಕಲ್ಪನೆ ಮಾಡಿಕೊಂಡಿದ್ರೋ ಅದಕ್ಕೆ ಒಂದು ಕಲ್ಪನೆಯ ರೂಪವನ್ನು, ಒಂದು ರೂಪವನ್ನು ಅದು ಅವನೀಂದ್ರ ಟ್ಯಾಗೋರ್ ಕೊಟ್ಟಾಗ ಅದೇನಾಯಿತು, ಅದು ಭಾರತೀಯ ಕಲಾವಿದರ ಕಲ್ಪನೆ ಮತ್ತಷ್ಟು ಗರಿಗೆದರಿ ಈ ಭಾರತ ಮಾತೆಗೆ ಒಂದು ಒಳ್ಳೆ ವರ್ಣರಂಜಿತವಾದಂಥ ಉಡುಪುಗಳು, ಒಂದು ಕಣ್ಣು ಕೋರೈಸುವಂಥ ಎಂಥ ಇದು ಆಭರಣಗಳು, ಕಿರೀಟ ಮತ್ತು ಕೈಯಲ್ಲಿ ಆಯುಧ ಎಲ್ಲ ಒಂದೊಂದು ಬರುವಂಥ ಇರುವಂಥ ಒಂದು ಚಿತ್ರಗಳು ಎಲ್ಲ ಕಡೆ ತಯಾರೋದಕ್ಕೆ ಶುರುವಾದವು. ಅಂದರೆ ಭಾರತ ಮಾತೆ ಒಂದು ಹಿಂದೂ ದೇವತೆಯ ಚಿತ್ರವನ್ನು ಪಡ್ಕೊಂಡ್ಲು. ಓಕೆ, ಸೊ ಅಂದರೆ ಭಾರತ ಮಾತೆ ಅಂತ ಹೇಳಿದ್ರೆ ಒಂದು ಹಿಂದೂ ದೇವತೆ ಚಿತ್ರ ಒಂದು ಕಲ್ಪನೆ ಬಂತು. ಇದು ಇಲ್ಲಿ ಆವಾಗೇನಾಗಿದೆ, ಆ್ಯಕ್ಚುಲಿ ಇಡೀ ಭಾರತ ಒಂದು ಅಂದರೆ ಮೊದಲೆಲ್ಲ ಆ್ಯಕ್ಚುಲಿ ಭಾರತದ ಒಂದು ಭಾಗ ಇನ್ಯಾರೋ ಆಕ್ರಮಣ ಮಾಡಿಕೊಂಡ್ರೆ ಭಾರತದ ಇನ್ನೊಂದು ಭಾಗದ ಜನ ಅದರ ತಲೆ ಕೆಡಿಸ್ಕೊತಾ ಇರಲಿಲ್ಲ, ನೋ ಪ್ರಾಬ್ಲಮ್ ಅಂತ, ಸಮಸ್ಯೆ ಇಲ್ಲ ಅಂತ ಇದ್ದ ಜನ. ಈಗ ಭಾರತದ ಒಂದು ಭಾಗ ಇಲ್ಲಿಂದ ವಾಯುವ್ಯ ಗಡಿನಾಡು ಪ್ರಾಂತ್ಯದವರೆಗೆ ಅಥವಾ ಬಲೂಚಿಸ್ತಾನದಿಂದ ಆ್ಯಕ್ಚುಲಿ ಬರ್ಮಾದವರೆಗೆ ಯಾವುದೇ ಒಂದು ಪ್ರಾಂತ್ಯದ ಅದ ಮೇಲೆ ವಿದೇಶಿಯರ ಅಥವಾ ರಷ್ಯನ್ನರ ಕಣ್ಣು, ಇವನ್ 1888ರಲ್ಲಿ ರಷ್ಯನ್ನರು ಕಾಶ್ಮೀರಕ್ಕೆ ಬಂದಾಗ ಅದು ಎಲ್ಲ ಕಡೆ ಭಾರತದಲ್ಲಿ ಪ್ರಚಾರ ಆಗಿ ಅದರ ಭಾರತೀಯರು ಅದು ಕಾಶ್ಮೀರ ನಮ್ಮದು ಅಂತ ಹೇಳಿ ವಿರೋಧಿಸಿದ್ರು ಅದನ್ನು, ರಷ್ಯನ್ ಮೂವನ್ನು. ಅದೇ ಆ್ಯಕ್ಚುಲಿ ಅದೇ 7 ಶತಮಾನಗಳ ಹಿಂದೆ 7-8 ಶತಮಾನಗಳ ಹಿಂದೆ ಸಿಂಧ್ನಲ್ಲಿ ಅರಬ್ರಿದ್ದದನ್ನು ರಾಷ್ಟ್ರಕೂಟರು ವಿರೋಧಿಸಲಿಲ್ಲ, ಬೇರೆ ಭಾರತದ ಯಾರೂ ವಿರೋಧಿಸಲಿಲ್ಲ. ಆದರೆ 19ನೇ ಶತಮಾನದ ಉತ್ತರಾರ್ಧದಲ್ಲಿ ಇವನ್ ಆ್ಯಕ್ಚುಲಿ ರಷ್ಯನ್ರು ಕಾಶ್ಮೀರದ ಹುನ್ಸಾಗಿ ಬಂದಾಗ ಭಾರತದ ಎಲ್ಲೆಡೆ ಅದಕ್ಕೆ ವಿರೋಧ ವ್ಯಕ್ತವಾಯಿತು ಅಂತ ಹೇಳಿದ್ರೆ, ಆಗ ಭಾರತದ ಎಲ್ಲ ನಿಲುವು ಅಂದರೆ ನಾವು ಸಾಂಸ್ಕೃತಿಕ ಭಾರತ ಅಂತ ಏನಿದ್ದುವೋ ಅದೀಗ ರಾಜಕೀಯ ಭಾರತ ಆಗ್ತಾ ಇದೆ. ನಮ್ಮ ಒಂದು ನೆಲ ಇನ್ನೊಬ್ಬರ ಪರಕೀಯರ ಆಡಳಿತಕ್ಕೆ ಹೋಗಬಾರದು, ಇದು ನಮ್ಮದು ಅದು ಅನ್ನೋ ಒಂದು ಒಂದು ಅಭಿಮಾನ ಭಾರತೀಯರಲ್ಲಿ ಮೂಡೋದಕ್ಕೆ ಶುರುವಾಯಿತು. ಅದು ಬಹುಶಃ ನಮ್ಮ ರಾಷ್ಟ್ರೀಯ ಆಂದೋಲನ ಅದು ಸ್ವಾತಂತ್ರ್ಯ ಆಂದೋಲನದ ತಳಹದಿ ಸಹ ಆಯಿತು. ಓಕೆ, ಆಗ ಇಲ್ಲಿ ನಾನು ಒಂದೆರಡು ವಿಷಯಗಳನ್ನು ನಾನು ನಿಮಗೆ ಹೇಳಬೇಕಾದ್ರೆ, ಅಲ್ಲಿ ಇವನ್ ರಾಷ್ಟ್ರೀಯ ಆ್ಯಕ್ಚುಲಿ ಬ್ರಿಟಿಷರ ವಿರುದ್ಧ ಸ್ವತಂತ್ರ ಪಡ್ಕೋಬೇಕು ಅಂತ ಸ್ವಾತಂತ್ರ್ಯ ಆಂದೋಲನ ಎರಡು ವಿರುದ್ಧ ದಿಕ್ಕುಗಳನ್ನು ಹಿಡಿಯೋದನ್ನು ನಾನು ನಿಮಗೆ ಹೇಳಬೇಕಾಗ್ತದೆ. ಇಲ್ಲಿ ಒಂದು ಆ್ಯಕ್ಚುಲಿ ಈಗ ನಮ್ಮಲ್ಲಿ ಓಕೆ ಆಮೇಲೆ ಇವನ್ ಕಾಂಗ್ರೆಸ್ಸೇ ಆಗಲಿ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಆಗಲಿ ಒಂದೇ ಮಾತರಂ ಒಪ್ಕೊಳ್ತು. ಮತ್ತು ಆ್ಯಕ್ಚುಲಿ ಭಾರತ ಮಾತಾ ಅನ್ನೋ ಪರಿಕಲ್ಪನೆಯನ್ನು ಎರಡೂ ಸಂಘಟನೆಗಳು ಒಪ್ಕೊಂಡವು. ಮತ್ತು ಆ್ಯಕ್ಚುಲಿ ನಮ್ಮ ಭಾರತದ ಸ್ವಾತಂತ್ರ್ಯ ಆಂದೋಲನದಲ್ಲಿ ಈ ಭಾರತ ಮಾತೆಯ ಪರಿಕಲ್ಪನೆ ಮತ್ತು ಒಂದೇ ಮಾತರಂಗೆ ಒಂದು ಮಹತ್ವವಾದ ಸ್ಥಾನ ಸಿಕ್ತು. ಓಕೆ, ಅದು ಒಂದು ಸಣ್ಣ ಅಡಿಷನ್ ಇದರಲ್ಲಿ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಇವರು ಅರವಿಂದ ಘೋಷರು 1905 ಆಗಸ್ಟ್ರಲ್ಲಿ ತಾವು ಸ್ವಾತಂತ್ರ್ಯ ಆಂದೋಲನಕ್ಕೆ ಧುಮುಕ್ತಾ ಇರೋದು ಯಾಕೆ ಅಂತ ತಮ್ಮ ಪತ್ನಿ ಮೃಣಾಲಿನಿ ದೇವಿಯವರಿಗೆ ಬರೀತಾರೆ. ಅದರಲ್ಲಿ ಹೀಗೆ ಹೇಳ್ತಾರೆ, ಭಾರತ ನನಗೆ ತಾಯಿಯಂತೆ, ನನ್ನ ತಾಯಿಯನ್ನು ನಾನು ಪ್ರೀತಿಸುತ್ತೇನೆ, ಅವಳನ್ನು ಪೂಜಿಸುತ್ತೇನೆ. ತನ್ನ ತಾಯಿಯ ಎದೆಯ ಮೇಲೆ ರಕ್ಕಸನೊಬ್ಬ ಕುಳಿತು ರಕ್ತ ಹೀರುತ್ತಿದ್ದರೆ ಮಗನಾದವನು ಏನು ಮಾಡಬಲ್ಲ ಅಂತ ಬರೀತಾರೆ. ಅಂದರೆ ಮಗನಾದವನು ಏನು ಮಾಡ್ತಾನೆ, ರಕ್ಕಸನ ವಿರುದ್ಧ ಹೋರಾಡ್ತಾನೆ. ಅಂದರೆ ಇದು ನನ್ನ ಗುರಿ ಅಂತ ಹೇಳೋದಕ್ಕೆ, ನಮ್ಮ ಪತ್ನಿಗೆ ಹೇಳೋದಕ್ಕೆ ಇದನ್ನು ಅಂದರೆ ಭಾರತ ಮಾತೆ ಅಂದರೆ ಭಾರತ ಅಂದರೆ ನನ್ನ ತಾಯಿ ಅನ್ನೋ ಒಂದು ಇದನ್ನು ಅವರು ಇದು ಮಾಡ್ತಾರೆ. ಆ ಭಾವನೆ ಬಹುಪಾಲು ಭಾರತ ಆಲ್ಮೋಸ್ಟ್ ಎಲ್ಲ ಭಾರತೀಯರಲ್ಲೂ ಬಂತು. ಅದನ್ನು ಆ್ಯಕ್ಚುಲಿ ದೀನದಯಾಳ್ ಉಪಾಧ್ಯಾಯ ಅದನ್ನು ಮತ್ತಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅವರು, ಭಾರತದ ರಾಷ್ಟ್ರೀಯತೆಯ ತಳಹದಿಯೇ ಭಾರತ ಮಾತೆ. ಇಲ್ಲಿ ಭಾರತದಿಂದ ಮಾತೆಯನ್ನು ತೆಗೆದುಬಿಟ್ರೆ ಉಳಿಯೋದು ಒಂದು ತುಂಡು ನೆಲ ಅಷ್ಟೇ, ಸ್ಪಷ್ಟವಾಗಿ ಹೇಳ್ತಾರೆ ದೀನದಯಾಳ್ ಉಪಾಧ್ಯಾಯ. ಆಯಿತಾ, ಅಂದರೆ ನಮ್ಮ ಭಾರತದ ರಾಷ್ಟ್ರೀಯತೆ ತಳಹದಿಯೇ ಭಾರತ ಮಾತೆ. ಅದು ಓಕೆ, ನಾವು ಒಪ್ಕೋಬೋದು ಬಿಡ್ಬೋದು, ಅದು ಬೇರೆ ವಿಷಯ. ಅದರಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ. ಓಕೆ, ಅದಕ್ಕೆ ವಿರುದ್ಧವಾಗಿ ಮೊಹಮ್ಮದ್ ಅಲಿ ಜಿನ್ನಾರ್ ಅವರ ಮಾತು ಬರ್ತದೆ. ಅಲ್ಲಿ ಜಿನ್ನಾ ಹೇಳೋದು ಬಹುಶಃ ಅದು ಜಾನ್ ಸ್ಟ್ರಾಶೆ
ಮತ್ತು ಜೆ ಡುಬಾಯ್ ಅವರ ಮತ್ತು ಅವರಂಥವರ ಮಾತುಗಳನ್ನು ನಾನು ಹೇಳಿದ್ನಲ್ಲ ಪ್ರಾರಂಭದಲ್ಲಿ, ಅದರ ಆಧಾರದ ಮೇಲೆ ಯುರೋಪಿಯನ್ ಪೊಲಿಟಿಕಲ್ ಸೈನ್ಸ್ ಫಿಲಾಸಫಿಯನ್ನು ಆಳವಾಗಿ ಸ್ಟಡಿ ಮಾಡಿ ಅನಂತರ ಅದನ್ನು ಭಾರತೀಯ ಸಂದರ್ಭಕ್ಕೆ ಆ್ಯಕ್ಚುಲಿ ಭಾರತ ಮಾತೆಯ ಕಲ್ಪನೆಯನ್ನು ತಿರಸ್ಕರಿಸಿ ಆ ಯುರೋಪಿಯನ್ರ ಪರಿಕಲ್ಪನೆಯನ್ನು ಅಥವಾ ವ್ಯಾಖ್ಯಾನ ಭಾರತಕ್ಕೆ ಅನ್ವಯಿಸಕ್ಕೆ ಪ್ರಯತ್ನ ಪಟ್ಟಂಥ ಮೊಹಮ್ಮದ್ ಅಲಿ ಜಿನ್ನಾ ಏನು ಹೇಳ್ತಾರೆ ಅಂದರೆ, ಇಂಡಿಯಾ ಈಸ್ ನಾಟ್ ಎ ನೇಷನ್, ಇಂಡಿಯಾ ಈಸ್ ನಾಟ್ ಎ ಕಂಟ್ರಿ, ಇಟ್ ಈಸ್ ಎ ಗ್ರೂಪ್ ಆಫ್ several nations. It is a subcontinent comprising several nations. ಮೊಹಮ್ಮದ್ ಅಲಿ ಜಿನ್ನಾ ಹೇಳೋದು ಅಂದರೆ ಭಾರತ ಒಂದು ದೇಶ ಅಲ್ಲ, ಒಂದು ರಾಷ್ಟ್ರ ಅಲ್ಲ, ಇದು ಹಲವಾರು ರಾಷ್ಟ್ರಗಳನ್ನು ಒಳಗೊಂಡಂಥ ಒಂದು ಉಪಖಂಡ ಅಂತ. ಈ ಒಂದು ಜಿನ್ನಾ ಹೇಳಿದ್ದು ಅದನ್ನು ಅನಂತರ ನಮ್ಮ ಭಾರತೀಯ ಕಮ್ಯುನಿಸ್ಟರು ಸಹ ಒಪ್ಕೊಂಡದ್ದು. ಅದು ಮುಂದೆ ನಡೆಯುವಂಥ ಪ್ರಕ್ರಿಯೆ, ಅದು ಬೆಳವಣಿಗೆ. ಅದು ಈ ಆಧಾರದ ಮೇಲೆ ಜಿನ್ನಾ ಹೇಳ್ತಾರೆ, ನಾವು ಆ್ಯಕ್ಚುಲಿ ಟೂ ನೇಷನ್ಸ್ ಥಿಯರಿ, ಭಾರತದಲ್ಲಿ 2 ರಾಷ್ಟ್ರಗಳಿವೆ, ಒಂದು ಹಿಂದೂ ರಾಷ್ಟ್ರ ಮತ್ತೊಂದು ಮುಸ್ಲಿಂ ರಾಷ್ಟ್ರ. ಇದರ ಆಧಾರದ ಮೇಲೆ ಅದು ದೇಶ ವಿಭಜನೆ ಆಗಬೇಕು. ಮತ್ತು ಇಲ್ಲಿ 2 ಧಾರ್ಮಿಕ ರಾಷ್ಟ್ರಗಳ ಸ್ಥಾನದಲ್ಲಿ 2 ಎಂಥದ್ದು ಪೊಲಿಟಿಕಲ್ ನೇಷನ್ಸ್ ಅಂದರೆ ರಾಜಕೀಯ ರಾಷ್ಟ್ರಗಳು ಸೃಷ್ಟಿಯಾಗಬೇಕು. ಅಂದರೆ ಮುಸ್ಲಿಂ ಅವರಿಗೆ ಒಂದು ಅವರೇ ಸಾರ್ವಭೌಮ ಅಧಿಕಾರ ಇರುವಂಥ ಒಂದು ರಾಷ್ಟ್ರ ಯುರೋಪಿಯನ್ ಮಾದರಿಯಲ್ಲಿ, ಹಾಗೆ ಹಿಂದೂಗಳಿಗೆ ತಮ್ಮದೇ ಆದಂಥ ಒಂದು ರಾಷ್ಟ್ರ. ಆಯಿತಾ? ಈ ಒಂದು ಇದನ್ನು ಅನಂತರದ ಬೇರೆ ಕತೆ, ಅದಕ್ಕೆ ನಾನು ಆ ದಾರಿಯಲ್ಲಿ ನಾನು ಹೋಗೋದಿಲ್ಲ, ಅದೊಂದು ದೊಡ್ಡ ಕತೆ. ಅನಂತರ ಅದನ್ನು ಬ್ರಿಟಿಷರು ಒಪ್ಕೊಂಡ್ರು, ಅದು ಬೇರೆ ಕಾರಣ ಇತ್ತು. ಅನಂತರ ನಿಧಾನವಾಗಿ ಕಾಂಗ್ರೆಸ್ ಸಹ ಅದನ್ನು ಒಪ್ಕೋತು, ಅದನ್ನು ಖಂಡ ತುಂಡವಾಗಿ ಕೊನೆಯವರೆಗೂ ವಿರೋಧಿಸಿದ್ದು RSS ಮಾತ್ರ. ಓಕೆ, ಸೊ ಪಾಕಿಸ್ತಾನ ಸೃಷ್ಟಿಯಾಯಿತು, ಫೈನ್. ಓಕೆ, ಆಗ ಅಲ್ಲಿ ಈ ಒಂದು ಭಾರತ ಅಂದರೆ ಹಿಂದೆಲ್ಲ ಆ್ಯಕ್ಚುಲಿ ಭಾರತದ ಒಂದು ಪ್ರದೇಶ ಇನ್ನೊಬ್ಬರ ಆಡಳಿತಕ್ಕೆ ಒಳಗಾದಾಗ ಭಾರತದ ಮತ್ತೊಂದು ಪ್ರದೇಶದ ಪ್ರಜೆ, ಅಲ್ಲಿದ್ದಂಥ ವ್ಯಕ್ತಿ ಅದರ ಬಗ್ಗೆ ತಲೆ ಕೆಡಿಸದೇ ಇದ್ದಂಥವನು 47ರಲ್ಲಿ ಭಾರತ ತುಂಡಾದಾಗ ಬಹಳ ನೊಂದುಕೊಂಡು ಬಿಟ್ಟ. ಅಂದರೆ ಭಾರತೀಯರಲ್ಲಿ ರಾಜಕೀಯ ರಾಷ್ಟ್ರದ ಕಲ್ಪನೆ ಬಲವಾಗಿತ್ತು. ಅಂದರೆ ಯುರೋಪಿಯನ್ ಸೃಷ್ಟಿ ಮಾಡದಂಥ ಒಂದು ಜಿಯೋಗ್ರಫಿ, ಈ ಏರಿಯಾದೊಳಗೆ ಇರೋವಂಥದ್ದೆಲ್ಲವೂ ನಮ್ಮದೇ, ಇದಕ್ಕೆ ಮತ್ತೊಬ್ಬರನ್ನು ನಾವು ಬಿಡಬಾರದು, ಒಳಗೆ ಬರೋದಕ್ಕೆ ಬಿಡಬಾರದು ಅನ್ನೋ ಒಂದು ಯುರೋಪಿಯನ್ನರ ಭಾವನೆ ನಮ್ಮಲ್ಲಿ ಬಲವಾಯಿತು. 88 ದಶಕಗಳಲ್ಲಿ ಇದು ಬಲವಾಗೋಯ್ತು ಇದು. ಓಕೆ, ಆಗ 47ರ ಅದಕ್ಕೆ ಬಿದ್ದಂಥ ದೊಡ್ಡ ಆಘಾತ. ನಾನು ಆ್ಯಕ್ಚುಲಿ ಅನಂತರದ ಇತಿಹಾಸ ಬಹುಶಃ ಏನು ಬೆಳವಣಿಗೆ, ಇವನ್ ಪಾಕಿಸ್ತಾನವಾಗಲಿ ಭಾರತದ 2 ಉಪಖಂಡವೇ ಆಗಲಿ, ಅನಂತರ ನಮ್ಮಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ಹೆಚ್ಚಿನ ಪ್ರಶ್ನೆಗಳಿಗೆ ನಮಗೆ ಉತ್ತರ ಯಾವಾಗ ಸಿಗ್ತದೆ ಗೊತ್ತಾ? ಇದನ್ನು ನಾನು ಹಲವಾರು ಕಡೆ ಹೇಳಿದ್ದೀನಿ, ಬರೆದಿದ್ದೀನಿ. 47ನ್ನು ಸ್ವಾತಂತ್ರ್ಯದ ವರ್ಷ ಅನ್ನೋದಕ್ಕಿಂತ ಅದನ್ನು ದೇಶ ವಿಭಜನೆಯ ವರ್ಷ ಅಂತ ವರ್ಣಿಸಿ, ಅದರಾಚೆಯ ಕಾಲವನ್ನು ವಿಭಜನಾಪೂರ್ವ ಕಾಲ, ಅದರೀಚೆಯ ಕಾಲವನ್ನು ವಿಭಜನೋತ್ತರ ಕಾಲ ಅಂತ ಪರಿಗಣಿಸಿದರೆ ನಮ್ಮ ದೇಶವನಿಗೆ ಕಾಡ್ತಾ ಇರುವಂಥ ಹಲವಾರು ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತದೆ ನಮಗೆ. ಆಯ್ತು, ಆ ಪ್ರಶ್ನೆಯೇ ಒಂದೊಂದು ಎಲ್ಲವನ್ನು ತಗೊಳಕ್ಕಾಗಲ್ಲ, ಕೆಲವನ್ನು ತಗೊಳ್ಳೋಣ, ಮುಖ್ಯವಾದದನ್ನು ತಗೊಳ್ಳೋಣ, ನಮ್ಮನ್ನು ಗಾಢವಾಗಿ ಕಾಡ್ತಾ ಇರುವಂಥ ನಾವು ತಗೊಳ್ಳೋಣ. ಆವಾಗೇನಾಯಿತು, ಅಲ್ಲಿ ಆಗ ಇಡೀ ಭಾರತ, ಬಲೂಚಿಸ್ತಾನದಿಂದ ಬರ್ಮಾವರೆಗೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಈ ಸಾಂಸ್ಕೃತಿಕವಾಗಿ ಒಂದಾಗಿದ್ದಂಥ ಒಂದು ರಾಷ್ಟ್ರ, ಅದನ್ನು ನಾವು ರಾಜಕೀಯವಾಗಿಯೂ ಸಹ ಒಂದಾದಂಥ ಒಂದು ರಾಷ್ಟ್ರ ಮಾಡಬೇಕು ಅಂತ ನಾವು ಹೊರಟದ್ದು 2 ತುಂಡಾಯಿತು. ಇದು ಬಹುಪಾಲು ಭಾರತೀಯರಿಗೆ ಕಲ್ಪನೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ 47ರಲ್ಲಿ. ಅದು ಇಂಡಿಯಾ ಪಾಕಿಸ್ತಾನ್ ರೈವಲ್ರಿಗೆ, ಕಂಟಿನ್ಯೂಡ್ ಅನಿಮಾಸಿಟಿಗೆ ಮೂಲ ಆಯಿತು. ಓಕೆ, ಆಗ ಇನ್ನು ಓಕೆ ಆಯಿತು, ಪಾಕಿಸ್ತಾನ ಪಕ್ಕಕ್ಕೆ ಇಡೋಣ, ಅದನ್ನು ಬಹುಶಃ ಇನ್ನೊಂದು ಸಂದರ್ಭದಲ್ಲಿ ಬೇರೊಂದು ಕಡೆ ತಗೊಳ್ಳೋಣ ಅದನ್ನು. ಈಗ ನಾವು ಭಾರತ ಅಂತ ನಮಗೆ ಏನು ಉಳೀತೋ, ಆಯಿತಾ, ಅದರೊಳಗಡೆ ಬೆಳವಣಿಗೆ ತಗೊಳ್ಳೋಣ. ನೋಡಿ, ಅದಕ್ಕೆ ಬಹುಶಃ ನಾನು ಹೇಳಬೇಕಾದ ಕಳೆದ ವರ್ಷದ 2 ಘಟನೆಗಳನ್ನು ನಾನು ನಿಮ್ಮ ಮುಂದೆ ಹೇಳಬೇಕಾಗಿದೆ. ಅದಕ್ಕೆ ಹೆಚ್ಚು ಪ್ರಚಾರ ಕೊಡಬಾರ್ದು ಅಂತ ನಾನೇ ಹೇಳ್ತೀನಿ, ಹಲವಾರು ಜನ ಹೇಳಿದ್ದಾರೆ ನನ್ನಂಥವರು. ಆದರೆ ಅದನ್ನು ಆ್ಯಕ್ಚುಲಿ ಮತ್ತೆ ಅದಕ್ಕೆ ನಾವೇ ಪ್ರಚಾರ ಕೊಡುವಂಥ ಅಥವಾ ಅದು ಹೇಳಬೇಕಾದಂಥ ಪ್ರಸಂಗಗಳು ನಮಗೇ ಎದುರಾಗ್ತವೆ, ಅದು ದುರಂತ. ಹೇಳಬೇಕು, ಕಳೆದ ವರ್ಷ ಫೆಬ್ರವರಿನಲ್ಲಿ JUನಲ್ಲಿ ನಡೆದಂಥ ಘಟನೆ, ಆಯಿತಾ.
ಭಾರತ್ ತುಮಕೋ ಟುಕುಡೆ ಟುಕುಡೆ ಕರೆಯಂಗೆ, ಭಾರತ ನಿನ್ನ ತುಂಡು ತುಂಡು ಮಾಡ್ತೀವಿ ಅಂತ ಜೈಲಿನಲ್ಲಿ ಕೇಳಿ ಬಂದಂಥ ಒಂದು ಘೋಷಣೆ. ಅದಾದ ಸ್ವಲ್ಪ ದಿನದಲ್ಲೇ MIM ಅಂದರೆ ಆಮೇಲೆ ಆಲ್ ಇಂಡಿಯಾ ಮಜ್ಲಿಸ್ ಇತ್ತೆಹಾದುಲ್ ಮುಸ್ಲಿಮೀನ್ ಪಕ್ಷದ ನಾಯಕ ಅಥವಾ MP ಅಸಾದುದ್ದೀನ್ ಓವೈಸಿ ಮತ್ತು ಮಹಾರಾಷ್ಟ್ರ ಅಸೆಂಬ್ಲಿಲಿ ಆ ಪಕ್ಷವನ್ನೇ ಪ್ರತಿನಿಧಿಸುವಂಥ ಶಾಸಕ ವಾರಿಸ್ ಪಠಾಣ್ ಹೇಳಿದ್ದು, ನನ್ನ ಕುತ್ತಿಗೆ ಮೇಲೆ ನೀವು ಚಾಕುವನ್ನು ಇಟ್ಟು ಒತ್ತಾಯಿಸಿದರೂ ಸಹ ನಾನು ಭಾರತ ಮಾತಾ ಕಿ ಜೈ ಅಂತ ಹೇಳೋದಿಲ್ಲ ಅಂತ. ಆಯಿತಾ? ಸೊ ಹೀಗಾಗಿ ನಾವು ಏನನ್ನು ನಾವು ಕಾಣ್ತಾ ಇದ್ದೀವಿ ಅಂತ ಹೇಳಿದ್ರೆ, ಭಾರತ ಮಾತೆ ಅಥವಾ ಆ್ಯಕ್ಚುಲಿ ಭಾರತ ಅಂತ ಒಂದು ಇದನ್ನು ಒಂದು ಪರಿಕಲ್ಪನೆಯನ್ನು ಅಂದರೆ ಭಾರತ ಒಂದು ಪರಿಕಲ್ಪನೆಯನ್ನೇ ಎಡಪಂಥೀಯರು ತಿರಸ್ಕರಿಸಿದ್ರು. ಮತ್ತು ಆ್ಯಕ್ಚುಲಿ ಭಾರತ ಅನ್ನೋ ಒಂದು ಕಲ್ಪನೆಯನ್ನು ಪ್ರತಿಬಿಂಬಿಸುವಂಥ ಒಂದು ಭಾರತ ಮಾತೆ ಅನ್ನೋ ಒಂದು ಮತ್ತೊಂದು ಪರಿಕಲ್ಪನೆಯನ್ನು ಆ್ಯಕ್ಚುಲಿ ಮುಸ್ಲಿಮರು ಎಲ್ಲ ಮುಸ್ಲಿಮರು ಅಲ್ಲನ್ನು ಹೇಳ್ತಾರೆ, ಮುಸ್ಲಿಂ ಧುರೀಣರ ತಿರಸ್ಕರಿಸಿದ್ರು ಅನ್ನೋ ಒಂದು ಇದಕ್ಕೆ ನಮಗೆ ಒಂದು ಸ್ಪಷ್ಟವಾಯಿತು ಒಂದು ಚಿತ್ರಣ. ಓಕೆ, ಇಲ್ಲಿ ನಾವು ಇದನ್ನು ಆ್ಯಕ್ಚುಲಿ ಸ್ವಲ್ಪ ಎರಡು ವಿಭಿನ್ನ ಸ್ವಲ್ಪ ಅರ್ಥೈಸೋಣ. ನಾವು ಇದ್ರ ಬಗ್ಗೆ ನನ್ನ ಮುಸ್ಲಿಮರ ಬಗ್ಗೆ ನಾನು ಸ್ವಲ್ಪ ಒಂಚೂರನ್ನು ಉದಾರವಾಗ್ತೀನಿ ಇಲ್ಲಿ ನಾನು. ಏಕೆ ಅಂತ ಹೇಳಿದ್ರೆ, ಇಸ್ಲಾಂ ಓಕೆ, ನಾವು ಯಾವಾಗ ಆ್ಯಕ್ಚುಲಿ ನಾವು ಭಾರತ ಒಂದು ರಾಷ್ಟ್ರ ಅಲ್ಲ, ಅದು ಎರಡು ರಾಷ್ಟ್ರಗಳು ಅಂತ ನಾವು ಯಾವಾಗ ಒಪ್ಕೊಂಡಿವಿ ಅಂತ ಹೇಳಿದ್ರೆ, ಕಾಂಗ್ರೆಸ್ ಈ ದೇಶವನ್ನು ಡಿವೈಡ್ ಮಾಡೋದಕ್ಕೆ ಅನುಮತಿ ಕೊಟ್ಟಾಗ, ಆಗ ನಾವು ತಾತ್ವಿಕವಾಗಿ ಈ ದೇಶದ ಭಾರತದಲ್ಲಿ ಎರಡು ನೇಷನ್ಗಳಿವೆ ಅನ್ನೋದನ್ನು ರಾಷ್ಟ್ರಗಳನ್ನು ನಾವು ಒಪ್ಕೊಂಡ್ಬಿಟ್ಟು ಪಾಕಿಸ್ತಾನ ಬಂತು, ಆಯಿತು, ರೈಟ್. ಆದರೆ ಆ್ಯಕ್ಚುಲಿ ಅನಂತರ ಏನಿದೆ, ನಮ್ಮಲ್ಲಿ ಮುಸ್ಲಿಮರು ಉಳ್ಕೊಂಡ್ರು. ಅವಾಗ ನಾವು ಸೆಕ್ಯುಲರ್ ಅಂತೇಳಿ ನಾವು ಮೊದಲಿದ್ದ ರೀತಿಯೇ ಈ ದೇಶದಲ್ಲಿ ಮೊದಲಿದ್ದಂಥ ಅದೇ ರೀತಿ ಮುಂದುವರಿಯುತ್ತೆ. ಅಂದರೆ ಈ ದೇಶ ಆ್ಯಕ್ಚುಲಿ ಬೇರೆ ಬೇರೆ ಧರ್ಮಗಳಿದ್ದರೂ ಸಹ ನಾವು ಸಾಂಸ್ಕೃತಿಕವಾಗಿ ನಾವು ಒಂದೇ ರಾಷ್ಟ್ರ, ಮತ್ತು ಅದರ ಆಧಾರ ಎಲ್ಲ ಸಂಸ್ಕೃತಿಯನ್ನು ಒಳಗೊಂಡು ನಾವು ಒಂದು ರಾಜಕೀಯ ರಾಷ್ಟ್ರವನ್ನು ನಿರ್ಮಾಣ ಮಾಡ್ತೀವಿ ಅಂತ ಇದರ ಮೇಲೆ ಉದ್ದೇಶ ಇಟ್ಕೊಂಡು ನೆಹರು ರಾಷ್ಟ್ರ ನಿರ್ಮಾಣಕ್ಕೆ ತೊಡಗಿದ್ರು. ಅದರ ಪ್ರಕಾರ ಆ್ಯಕ್ಚುಲಿ ಈ ಮುಸ್ಲಿಮರು ಇಲ್ಲಿ ಸಮಾಜ ನಾಗರಿಕರಾದರು. ಪಾಕಿಸ್ತಾನದಲ್ಲಿ ಹಿಂದೂಗಳು ಸೆಕೆಂಡ್ ರೇಟೆಡ್ ಸಿಟಿಜನ್ಗೆ ಇಳಿದ ರೀತಿ ಮುಸ್ಲಿಮರನ್ನ ಇಲ್ಲಿ ನಾವು ಇಳಿಸಲಿಲ್ಲ, ಆಯಿತಾ. ಆದರೆ ನಾವು ಏನು ನೋಡಬೇಕಾಗಿದೆ ಅಂತ ಹೇಳಿದ್ರೆ, ಸೆಕೆಂಡ್ ರೇಟ್ ಇಳಿಸಲಿಲ್ಲ. ನಾವು ಮುಖ್ಯವರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿವಿ ಅನ್ನೋದನ್ನು ನಾವು ಒತ್ತಿ ಹೇಳಬೇಕಾಗಿದೆ. ಇಲ್ಲಿ ನಾವು ಪಾಕಿಸ್ತಾನದಲ್ಲಿ ಹಿಂದೂಗಳಿಂದ ಅಲ್ಲಿ ಸ್ವಾತಂತ್ರ್ಯವನ್ನು ಕಿತ್ಕೊಂಡ ರೀತಿ ಇಲ್ಲಿ ಮುಸ್ಲಿಮರಿಂದ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಿಲ್ಲ. ಓಕೆ, ಆಗ ನಾವು ಮುಸ್ಲಿಮರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟಾಗ ನಾವು ಅದನ್ನು ಗೌರವಿಸಬೇಕಾಗ್ತದೆ. ಅಲ್ಲಿ ಇಸ್ಲಾಂ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅದು ಎಷ್ಟರ ಮಟ್ಟಿಗೆ ಗೌರವಿಸಬೇಕು, ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಅದು ಬೇರೆ ಪ್ರಶ್ನೆ, ಅದು ದೊಡ್ಡದಾಗ್ತದೆ ಅಂತ ಬಹುಶಃ ಅದು ಸಾಧ್ಯ ಟೈಮ್ ಇದ್ದರೆ ಅದನ್ನು ಎತ್ಕೊಳ್ಳೋಣ ನಾವು. ಇಲ್ಲಂತ ಇಸ್ಲಾಂ ಏನು ಹೇಳುತ್ತೆ, ಅದು ಇಡೀ ಪ್ರಪಂಚವನ್ನು ಒಂದೇ ದೇಶ ಅಂತ ಕನ್ಸಿಡರ್ ಮಾಡ್ತದೆ. ಪ್ರಪಂಚವನ್ನು ಬೇರೆ ಬೇರೆ ದೇಶಗಳಾಗಿ ಡಿವೈಡ್ ಮಾಡಿ, ಅಂದರೆ ಪ್ರಪಂಚದ ಜನರಿಗೆ ಹಲವಾರು ರಾಷ್ಟ್ರೀಯತೆಯ ಅಣೆಪಟ್ಟುಗಳನ್ನು ಹಚ್ಚೋದನ್ನು ಇಸ್ಲಾಂ ತಾತ್ವಿಕವಾಗಿ ಒಪ್ಪೋದಿಲ್ಲ. ಹೀಗಾಗಿ ಏನಾಗಿದೆ, ಆ್ಯಕ್ಚುಲಿ ಪಾಕಿಸ್ತಾನದ ನಿರ್ಮಾಣವನ್ನು ಜಮಾತೆ ಇಸ್ಲಾಮಿ ಸ್ಥಾಪಕ ಮೌಲಾನಾ ಮೌದೂದಿ ವಿರೋಧಿಸಿದರು. ಇಲ್ಲ, ಸಾಧ್ಯವೇ ಇಲ್ಲ, ಈ ಥರ ಮತ್ತು ಮುಸ್ಲಿಮರಿಗೆ ಮತ್ತೊಂದು ಐಡೆಂಟಿಟಿ ಕೊಡೋದು ಬೇಡ ಅಂತ ಹೇಳಿದರು. ಅನಂತರದ್ದು ಬೇರೆ ಬೇರೆ ಕಥೆ ಆಯಿತು. ಆ್ಯಕ್ಚುಲಿ ಅದೇ ಬೇರೆ ಪ್ರಶ್ನೆ. ಮತ್ತು ಈ ಭಾರತ ಮಾತೆ ಅನ್ನೋದಕ್ಕೆ ನಾವು ಸೀಮಿತಗೊಳಿಸೋದಾದರೆ, ಭಾರತ ಮಾತೆಗೆ ನಾವು ಕೊಟ್ಟಂಥ ಚಿತ್ರಣ ಹಿಂದೂ ದೇವತೆಯ ಚಿತ್ರಣ. ಓಕೆ, ಅದು ಆಬ್ವಿಯಸ್ಲಿ ಅದು ಆ್ಯಕ್ಚುಲಿ ಮುಸ್ಲಿಮರು ಅದನ್ನು ಪೂರ್ತಿ ನಾವು ಇದನ್ನು ಒಪ್ಪಿಕೊಳ್ಳೋದಿಲ್ಲ. ಅಂದರೆ ಹಿಂದೂ ದೇವತೆಗೆ ನಾವು ನಮಿಸೋದಿಲ್ಲ ಅಂತ ನಾವು ಅವ್ರು ಹೇಳೋದಾದರೆ, ಅವ್ರಿಗೆ ನಾವು ಈಗಲೇ ಸ್ವಾತಂತ್ರ್ಯ ಕೊಟ್ಟಿರೋದ್ರಿಂದ ಅವರು ಒಪ್ಪೋದಿಲ್ಲ ಅನ್ನೋ ಸ್ವಾತಂತ್ರ್ಯವನ್ನೂ ಸಹ ನಾವು ಒಪ್ಕೋಬೇಕಾಗುತ್ತದೆ. ಓಕೆ, ಪಾಯಿಂಟ್ ನಂಬರ್ 1. ಓಕೆ, ಸೊ ಇದು. ಆದರೆ ನನ್ನಲ್ಲಿ ಹೆಚ್ಚು ನನಗೆ ತುಂಬ ಈ ಬಗ್ಗೆ ನಾನು ಜಾಸ್ತಿ ಹೇಳೋದಿಲ್ಲ, ನಾನು ಮುಸ್ಲಿಮ್ ಇದ್ರ ಬಗ್ಗೆ ಬಹುಶಃ ಮತ್ತೊಂದು ಸಂದರ್ಭದಲ್ಲಿ ಅಥವಾ ನನ್ನ ಲೇಖನದಲ್ಲಿ ಇದರ ಬಗ್ಗೆ ಆ್ಯಕ್ಚುಲಿ ನಾನು ಹೆಚ್ಚು ವಿವರವಾಗಿ ನಾನು ತಿಳಿಸಿದ್ದೀನಿ. ನಾನು ಆ್ಯಕ್ಚುಲಿ ನಮ್ಮ ಎಡಪಂಥೀಯರ ಬಗ್ಗೆ ನಾನು ಇಲ್ಲಿ ಮುಖ್ಯವಾಗಿ ನಾನು ಹೇಳಬೇಕಾಗಿದೆ. ನೋಡಿ, ಮುಸ್ಲಿಮರು ಎಷ್ಟೋ ವಾಸಿ ಎಡಪಂಥೀಯರಿಗೆ ಹೋಲಿಸಿದ್ರೆ, ಜಿನ್ನ ಹೇಳದ್ದು ಈ ಭಾರತ ಅನ್ನೋ ಒಂದು ಉಪಖಂಡದಲ್ಲಿ ಎರಡು ರಾಷ್ಟ್ರಗಳಿವೆ ಅಂತ 2 ನೇಷನ್ಸ್ ಥಿಯರಿ ಅಷ್ಟೇ ಹೇಳಿದ್ರು. ಆದರೆ ಕಮ್ಯುನಿಸ್ಟರು ಈ ಭಾರತದಲ್ಲಿ 17 ರಾಷ್ಟ್ರಗಳಿವೆ ಅಂತ ವಾದಿಸಿದರು.
47ರಲ್ಲಿ ಅವರು ಬ್ರಿಟಿಷರು ಭಾರತವನ್ನು ಎರಡೇ ರಾಷ್ಟ್ರಗಳಾಗಿ ಡಿವೈಡ್ ಮಾಡಿ, ಅಂದರೆ ಎರಡೇ ರಾಜಕೀಯ ರಾಷ್ಟ್ರಗಳಾಗಿ ಡಿವೈಡ್ ಮಾಡಿ ಹೋಗುವಾಗ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಬ್ರಿಟಿಷರಿಗೆ ಮಾಡಿಕೊಂಡ ಮನವಿ ಏನು ಅಂತ ಹೇಳಿದ್ರೆ, ಭಾರತವನ್ನು 17 ಸ್ವತಂತ್ರ ದೇಶಗಳಾಗಿ ವಿಂಗಡಿಸಿ ಡಿವೈಡ್ ಮಾಡಿ 17ಕ್ಕೂ ಸ್ವತಂತ್ರ ಕೊಟ್ಟು ನೀವು ಹೊರಟೋಗಿ ಅಂತ. ಇದರ ಪ್ರಕಾರ ಆ್ಯಕ್ಚುಲಿ ಪಂಜಾಬ್ ಮತ್ತು ದಕ್ಷಿಣದ 4 ರಾಜ್ಯಗಳು, ಬಂಗಾಲ, ಒರಿಸ್ಸಾ ಎಲ್ಲೋ ಮತ್ತು ಗುಜರಾತ್ ಎಲ್ಲವೂ ಒಂದೊಂದು ಪ್ರತ್ಯೇಕ ರಾಷ್ಟ್ರ. ಅಂದರೆ ಅಲ್ಲಿ ನೋಡಿ, ಯುರೋಪಿಯನ್ ಕಾನ್ಸೆಪ್ಟನ್ನು ಸಾರಾಸಗಟಿಗೆ ಎತ್ಕೊಂಡು ಬಂದುಬಿಟ್ರು. ಯುರೋಪ್ನಲ್ಲಿ ಒಂದೊಂದು ಭಾಷೆಗೆ ಒಂದೊಂದು ರಾಷ್ಟ್ರ ಅಂತ ಆಯ್ತಲ್ಲ, ಆ ಆಧಾರದ ಮೇಲೆ ಅದು ಯುರೋಪಿಯನ್ ಕಮ್ಯುನಿಸ್ಟ್ ಒಂದು ಸಿದ್ಧಾಂತವನ್ನು ಭಾರತಕ್ಕೆ ನೇರ ತಂದು ಇಲ್ಲಿ ಬಂದು ನಾಟಿ ಹಾಕೋದಕ್ಕೆ ಪ್ರಯತ್ನ ಪಟ್ಟ ರೀತಿ ಯುರೋಪಿಯನ್ರು ಸೃಷ್ಟಿ ಮಾಡಿದಂಥ ರಾಷ್ಟ್ರದ ಕಲ್ಪನೆಯನ್ನು ಭಾರತದಲ್ಲಿ ನಾಟಿ ಹಾಕೋದಕ್ಕೆ ಪ್ರಯತ್ನ ಪಟ್ಟು, ಭಾರತದಲ್ಲಿ ರಾಷ್ಟ್ರೀಯತೆಯ ತಳಹದಿ ಏನು ಅಂದರೆ ಭಾಷೆ ಅನ್ನೋದು ತೀರ್ಮಾನಕ್ಕೆ ಬಂದುಬಿಟ್ರು. ಬಂದು ಭಾಷೆ ಆಧಾರದ ಮೇಲೆ ಭಾರತವನ್ನು 17 ರಾಷ್ಟ್ರಗಳಾಗಿ ವಿಂಗಡಿಸಿ ಅಂತ ಹೇಳಿದರು. ಓಕೆ, ಈಗ ಈ ಮನೋಭಾವದಿಂದ ಭಾರತೀಯ ಕಮ್ಯುನಿಸ್ಟರು ಇನ್ನೂ ಹೊರಗೆ ಬಂದಿಲ್ಲ. ಈ ಕಾರಣಕ್ಕಾಗಿ ಅವರಿಗೆ ಭಾರತ ಅನ್ನೋದು ಅಂದರೆ ಒಂದು ಆ್ಯಕ್ಚುಲಿ ಟುಕಡೆ ಕರೆಂಗೆ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ನಾವು ಹಿಂದೆ ಹೇಳಿದ್ದಂಥ 17 ತುಂಡುಗಳಾಗಿ ಮಾಡ್ತೀವಿ ಅನ್ನೋ ಒಂದು 17 ತುಂಡುಗಳು ಅವರ ಬೇಡಿಕೆ ಇತ್ತಲ್ಲ, ಅದು ಮತ್ತೆ ಈ ರೂಪದಲ್ಲಿ ವ್ಯಕ್ತವಾಗ್ತಾ ಇರುತ್ತೆ. ಓಕೆ, ಇದಕ್ಕೆ ಇಲ್ಲಿ ಈ ಕಮ್ಯುನಿಸ್ಟ್ರಿಗೆ ಇಂಥ ಒಂದು ಐಡಿಯಾಲಜಿ ಅಥವಾ ಇವರು ನಮ್ಮ ಭಾರತೀಯ ಒಂದು ಇದರಲ್ಲಿ ವ್ಯವಸ್ಥೆಯಲ್ಲಿ ಪ್ರವರ್ಧಮಾನಕ್ಕೆ ಬಂದದ್ದು ಅದು ಸಹ ಒಂದು ದೊಡ್ಡ ಕತೆ. ಬಹುಶಃ ಇಲ್ಲಿ ಅದರ ತೀರ ಅತಿ ವಿವರಣೆ ನಮಗೆ ಬಹುಶಃ ಪ್ರಸ್ತುತ ಆಗಲಾರದು. ಆದರೆ ನಮ್ಮ ಈ ಒಂದು ಪ್ರಬಂಧದ ಒಂದು ವ್ಯಾಪ್ತಿಯೊಳಗೆ ಅದರ ಒಂದು ಸೀಮಿತ ಒಂದು ಉಲ್ಲೇಖ ನಮಗೆ ಅಗತ್ಯ ಆಗುತ್ತದೆ. ನೋಡಿ, ನಾವು ಬ್ರಿಟಿಷ್ ಎಜುಕೇಷನ್ ಬಗ್ಗೆ ನಾವು ಮಾತಾಡಿದ್ವಿ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಈ ಮೆಕಾಲೆಯಿಂದ ಆರಂಭವಾದಂಥ ಬ್ರಿಟಿಷ್ ಎಜುಕೇಷನ್ ಏನಿತ್ತು ಅಂತ ಹೇಳಿದ್ರೆ, ಭಾರತೀಯರಿಗೆ ತಮ್ಮ ಮೂಲ ಸಂಸ್ಕೃತಿಯ ಬಗ್ಗೆ ಅಥವಾ ಆ ಸಾಂಸ್ಕೃತಿಕ ಬೇರುಗಳ ಬಗ್ಗೆ ಭಾರತೀಯರಲ್ಲಿ ಇರೋವಂಥ ಗೌರವವನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾಡಬೇಕು. ಅದು ಅನ್ನೋದು ಆ ಒಂದು ಎಜುಕೇಷನ್ ಸಿಸ್ಟಮ್ನ ಉದ್ದೇಶ ಆಗಿತ್ತು. ಆ ಒಂದು ಆಧಾರದ ಮೇಲೆ ಸೃಷ್ಟಿಯಾದಂಥ ಎಜುಕೇಷನ್ ಅಂತ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಓದಿದಂಥ ಭಾರತೀಯರಿಗೆ ನಾನು ಹೇಳ್ತೀನಿ, ಓದ್ದವರಲ್ಲಿ ಹೆಚ್ಚು ಹಿಂದೂ ಉಚ್ಚ ವರ್ಗದವರೇ ಆಯಿತಾ. ಹಿಂದೂ ಕೆಳವರ್ಗದವರು ಎಜುಕೇಷನ್ ತಗೊಳ್ಳಿಲ್ಲ. ಮತ್ತು ಮುಸ್ಲಿಮರು ಯುರೋಪಿಯನ್ ಸ್ಕೂಲ್ಗಳಿಗೆ ತಮ್ಮ ಮಕ್ಕಳನ್ನು ಕಳಿಸ್ಲಿಲ್ಲ. ಅವರು ಕಳಿಸೋದು ಮದ್ರಸೆಗಳಿಗೆ ಅರಬಿ ಮತ್ತು ಕುರಾನ್ ಅಷ್ಟೇ ಅವರ ಮಕ್ಕಳಲ್ಲಿ ಓದದ್ದು ಆಯಿತಾ. ಹಿಂದೂ ಉಚ್ಚ ವರ್ಗದ ಮಕ್ಕಳು ಕಲ್ತದ್ದೇನು ಅಂತ ಅಲ್ಲಿ ಭಾರತದಿಂದ ಯುರೋಪಿಯನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕಲ್ತದ್ದೇನು ಅಂತ ಹೇಳಿದ್ರೆ, ತಮ್ಮ ಸಂಸ್ಕೃತಿಯ ಬಗೆಗೆ ಒಂದು ರೀತಿಯ ಒಂದು ಎಂಥದ್ದು ಕೀಳರಿಮೆಯನ್ನು ಬೆಳೆಸ್ಕೊಳ್ಳೋ ಅಂಥದ್ದು ಆಯಿತಾ. ಅದು ಅನಂತರ ಆ್ಯಕ್ಚುಲಿ 50-60ರ ದಶಕದಲ್ಲಿ ಯುರೋಪಿಗೆ ಹೋಗಿ ವಿದ್ಯಾಭ್ಯಾಸ ಮಾಡೋವಂಥ ಭಾರತೀಯರ ಸಂಖ್ಯೆ ಜಾಸ್ತಿ ಆಯಿತು. ಅದಕ್ಕೂ ಮೊದಲೇ ಇತ್ತು, 50ರ ದಶಕದಲ್ಲಿ ಅದು ಜಾಸ್ತಿ ಆಯಿತು, ವಿವಿಧ ಕಾರಣಗಳಿಂದಾಗಿ ಜಾಸ್ತಿ ಆಯಿತು. ಆ ದಶಕದಲ್ಲಿ ಯುರೋಪ್ನಲ್ಲಿ ಬೀಸ್ತಾ ಇದ್ದದ್ದು ಪ್ರಖರವಾದಂಥ ಒಂದು ಎಡಪಂಥೀಯ ಗಾಳಿ ಆಯಿತಾ. ಬ್ರೆಕ್ಟ್ನ ಇದು ಅಥವಾ ನಮ್ಮ ಇದು ಸಾರ್ತ್ರೆಯ ಒಂದು ಅಸ್ತಿತ್ವವಾದ ಮತ್ತು ಅನಂತರವೂ ಬಂದ ಆ್ಯಕ್ಚುಲಿ ನೋಮ್ ಚೋಮ್ಸ್ಕಿಯ ಆತನ ವಿಚಾರಗಳು, ಇವೆಲ್ಲ ಪಶ್ಚಿಮಕ್ಕೆ ಎಜುಕೇಷನ್ಗೆ ಹೋದಂಥ ಏನು ಭಾರತೀಯ ಎಜುಕೇಷನ್ ಸಿಸ್ಟಮ್ನಲ್ಲಿ ಎಜುಕೇಷನ್ ಪಡ್ಕೊಂಡು ಅದನ್ನು ಒಂದು ಬೇಸ್ ಆಗಿಟ್ಟುಕೊಂಡು ಪಶ್ಚಿಮಕ್ಕೆ ಹೋದಂಥ ಯಾವುದೇ ವಿದ್ಯಾರ್ಥಿ ಅಲ್ಲಿ ಪ್ರಖರವಾಗಿ ಬೀಸ್ತಾ ಇದ್ದಂಥ ಈ ಒಂದು ಲೆಫ್ಟಿಸ್ಟ್ ಗಾಳಿಯ ಹಿಡಿತಕ್ಕೆ ಸಿಗದೇ ಇರೋದಕ್ಕೆ ಸಾಧ್ಯವೇ ಇರಲಿಲ್ಲ. ಅಲ್ಲಿ ಅವರು ತಮ್ಮ ದೇಶದ ಬಗ್ಗೆ, ತಮ್ಮ ಸಂಸ್ಕೃತಿಯ ಬಗ್ಗೆ, ತಮ್ಮ ಇತಿಹಾಸದ ಬಗ್ಗೆ ಕೀಳರಿಮೆಯನ್ನು ಮತ್ತಷ್ಟು ಉಗ್ರ ಮಾಡಿಕೊಂಡ್ರು ಆಯಿತಾ. ಅನಂತರ ಅವ್ರಿಗೆ ಬಂದಾಗ ಅಲ್ಲೇನಾಗಿದೆ, ಭಾರತದಲ್ಲಿ ನೆಹರು ತನ್ನದೇ ಆದ ಒಂದು ಇದರ ಮೇಲೆ ಆ್ಯಕ್ಚುಲಿ ಕೆಲವು ತತ್ವಗಳ ಆಧಾರದ ಮೇಲೆ ರಾಷ್ಟ್ರ ನಿರ್ಮಾಣಕ್ಕೆ ತೊಡಗಿದ್ರು. ಆ ನೆಹರು ತತ್ವಗಳ ಪಕ್ಷದಲ್ಲಿ ಒಂದು ಪಕ್ಷಿ ನೋಟವನ್ನು ಒಂದು ಸಣ್ಣ ಒಂದು ಕಿಂಡಿಯನ್ನು ನಿಮಗೆ ಒದಗಿಸ್ತೀನಿ, ಅದು ಏನಾಗಿದ್ದಿರ್ಬೋದು ಅಂತಂದ್ಬಿಟ್ಟು ನೆಹರು ತಮ್ಮ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಬರೀತಾರೆ, ನಾನು ಭಾರತವನ್ನು ನೋಡಿದದ್ದು
ಒಬ್ಬ ಪಶ್ಚಿಮದವನ ದೃಷ್ಟಿಯಿಂದ, ಕಣ್ಣಿನಿಂದ ಅದನ್ನು ಭಾರತೀಯನಾಗಿ ನಾನು ನೋಡಲಿಲ್ಲ. ನಾನೊಬ್ಬ ಪಶ್ಚಿಮದವನ ಅಥವಾ ವಿದೇಶಿಯನ ಕಣ್ಣಿನಿಂದ ನಾನು ಭಾರತವನ್ನು ನೋಡಿದೆ ಅಂತ. ಹೀಗಾಗಿ ವಿದೇಶಿಯನ ಕಣ್ಣಿಂದ ಭಾರತವನ್ನು ನೋಡಿದಂಥ ವ್ಯಕ್ತಿಗೆ ಭಾರತದಲ್ಲಿ ರಾಜಕೀಯ ಅಧಿಕಾರ ಸಿಕ್ಕಿದಾಗ, ಭಾರತವನ್ನು ರೂಪಿಸುವಂಥ ಅಲ್ಲಿ ಅಧಿಕಾರ ಸಿಕ್ಕಿದಾಗ ಆತ ಯಾರಿಗೆ ಪ್ರಾಮುಖ್ಯತೆ ಕೊಡಬಹುದು? ಇನ್ಫ್ಯಾಕ್ಟ್ ಇದೆ ಈ ವೆಸ್ಟರ್ನ್ ಎಜುಕೇಟೆಡ್ ಹಿಂದೂ ಉಚ್ಚ ವರ್ಗದವರಿಗೆ, ಅವರಿಗೆ ಭಾರತದ ಸಂಸ್ಕೃತಿಯ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ ಗೌರವ ಇರಲಿಲ್ಲ. ಇನ್ಫ್ಯಾಕ್ಟ್ ಕಾಲಕ್ಕೆ ನಾವು ನಮ್ಗೆ ಇಷ್ಟಪಡದೇ ಇದ್ದಂಥ ಕೆಲವು ಸಂಪ್ರದಾಯಗಳು ನಮ್ಮಲ್ಲಿ ಬೆಳೆದು ಬಂದಿದ್ದವು. ಅದನ್ನು ನಾವು ಹೋಗಲಾಡಿಸ್ಕೊಂಥ ಪ್ರಯತ್ನ ನಮ್ಮಲ್ಲಿ ಆಗೇ ಆಗಿದೆ. ರಾಜ ಮೋಹನ್ ರಾಯಿಂದ ಇಲ್ಲಿವರೆಗೂ ನಾರಾಯಣ ಗುರು, ಮಹಾತ್ಮ ಗಾಂಧಿ, ಇಲ್ಲಿ ತನಕ ಅಂಬೇಡ್ಕರ್ ತನಕ ಮತ್ತೊಮ್ಮೆ ನಾವು ಮಾಡ್ತಾನೆ ಬಂದಿದ್ದೀವಿ. ಅದು ಒಂದು ನಮಗೆ ಅಸಹ್ಯ ಸಂಪ್ರದಾಯಗಳನ್ನ ನಾವು ಕಟ್ಟುನಿಟ್ಟಾಗಿ ಎಲ್ಲೆಲ್ಲೋ ಅನುಸರಿಸಿ ಮತ್ತು ಅದನ್ನು ಕಳಚಿಕೊಳ್ಳೋದಕ್ಕೆ ನಾವು ಸಹ ಪ್ರಾಮಾಣಿಕ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಅದು ಬೇರೆ ವಿಷಯ. ಆದರೆ ಸಾರಾ ಸಗಟಾಗಿ ಇಡೀ ನಮ್ಮ ಸಾಂಸ್ಕೃತಿಕ ಬೇರುಗಳನ್ನು ತಿರಸ್ಕರಿಸುವಂಥ ಒಂದು ಮನೋಭಾವವನ್ನು ಬೆಳೆಸ್ಕೊಂಡ ಇದಕ್ಕೆ ಇಂಥವರು ಆ್ಯಕ್ಚುಲಿ ನೆಹರುಗೆ ಅದು ಮುಖ್ಯವಾಗಿ ಬೇಕಾದದ್ದು. ಅಲ್ಲಿ ಯಾಕೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಗೆ ಬಹುಶಃ ಪ್ರಬಲವಾದಂಥ ಸ್ಪರ್ಧೆಯನ್ನು ಅಂದರೆ ರಾಷ್ಟ್ರ ರಾಜಕಾರಣದಲ್ಲಿ ತನಗೆ ಪ್ರತಿಸ್ಪರ್ಧೆ ಒಡ್ಡೋ ಅಂತ ಒಂದು ಶಕ್ತಿ ಯಾವುದು ಅಂತ ನೆಹರು ಹುಡುಕದಾಗ ಅವ್ರಿಗೆ ಸಿಕ್ಕದ್ದು ಕಮ್ಯುನಿಸ್ಟರಲ್ಲ, ಬದಲಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಯಾಕೆ RSSಗೆ ರಾಜಕೀಯ ಆಕಾಂಕ್ಷೆ ಇರಲಿಲ್ಲ. ಆದರೆ ದೇಶ ವಿಭಜನೆಯನ್ನು RSS ಬಲವಾಗಿ ವಿರೋಧಿಸಿದ ಕಾರಣ ಮತ್ತು ಆ ಸಮಯದಲ್ಲಿ ಆ್ಯಕ್ಚುಲಿ ಬಹಳಷ್ಟು ಭಾರತೀಯರು ದೇಶ ವಿಭಜನೆಯಿಂದಾಗಿ ತುಂಬ ನೊಂದುಕೊಂಡ ಕಾರಣ RSS ಬಗ್ಗೆ ಭಾರತೀಯರಲ್ಲಿ ಒಂದು ರೀತಿಯ ಒಂದು ಮಧುರ ಭಾವನೆ ಅಥವಾ ಆ್ಯಕ್ಚುಲಿ ಒಂದು ರೀತಿಯ ಒಂದು ಒಳ್ಳೆಯ ಭಾವನೆ, ಒಲವು ಮೂಡಿದ್ದು ಸಹಜ. ಹೀಗಾಗಿ RSS ಬಹುಶಃ ರಾಜಕೀಯ ರಂಗಕ್ಕೆ ಇಳಿದಿದ್ರೆ ಅಥವಾ ಜನಸಂಘವನ್ನು ಸಾರಾಸಗಟಾಗಿ ಸಪೋರ್ಟ್ ಮಾಡಿ ನಿಂತ್ಕೊಂಡಿದ್ದಿದ್ರೆ ಬಹುಶಃ ಕಾಂಗ್ರೆಸ್ಗೆ ಒಂದು ಪ್ರಬಲ ಪ್ರತಿಸ್ಪರ್ಧೆ ಆಗುವಂಥ ಸಾಧ್ಯತೆ ಇತ್ತು. ನೆಹರು ಇದನ್ನು ಗುರುತಿಸಿದಾಗ RSS ಪ್ರಭಾವವನ್ನು ಹಣಿಯದೇ ಇದ್ದರೆ ಇಲ್ಲಿ ನನ್ನ ರಾಜಕೀಯ ಅಧಿಕಾರ ಅಥವಾ ನನ್ನ ನೀತಿಗಳು ಪ್ರಾಮುಖ್ಯತೆಗೆ ಬರೋದಿಲ್ಲ ಅಂತ ನೆಹರು ಗೊತ್ತಾಯ್ತು. ನೆಹರು ಕೆಲವು ಅವಕಾಶಗಳು ಸಿಕ್ತವು. ಓಕೆ, ಗಾಂಧಿ ಹತ್ಯೆ ಅದರ ಇದನ್ನು ಡಿಸ್ಕಸ್ ಮಾಡೋದಕ್ಕೆ ಆಗೋದಿಲ್ಲ. ಅದು ನೆಹರು ಚೆನ್ನಾಗಿ ಉಪಯೋಗಿಸ್ಕೊಂಡು ಓಕೆ, ಅದು ನಿಮಗೆಲ್ಲ ಗೊತ್ತಿದೆ ಆಯಿತಾ, ನಾನು ಅದನ್ನು ವಿವರವಾಗಿ ಹೇಳಬೇಕಾಗಿಲ್ಲ. ಹೀಗಾಗಿ ಏನಾಗಿದೆ, RSS ಮತ್ತಷ್ಟು ಹಿನ್ನೆಲೆಗೆ ಸರಿಬೇಕಾಯಿತು. ಅಟ್ಲೀಸ್ಟ್ ರಾಜ್ಯಕ್ಕೆ ಸ್ವಲ್ಪ ಕಾಲವಾದರೂ ರಾಜಕೀಯ ಆಕಾಂಕ್ಷೆ ಇರಲಿಲ್ಲ. ಆದರೆ ಸಾಂಸ್ಕೃತಿಕ ಸಾಮಾಜಿಕ ಕ್ಷೇತ್ರದಿಂದಲೂ RSS ಸ್ವಲ್ಪ ಹಿಂದಕ್ಕೆ ಸರಿಯಬೇಕಾದಂಥ ಒಂದು ಸನ್ನಿವೇಶ ನಿರ್ಮಾಣ ಆಯಿತು. ಆ ಸನ್ನಿವೇಶ ಕ್ರಿಯೇಟ್ ಆದ ವ್ಯಾಕ್ಯೂಮ್ನಲ್ಲಿ ನೆಹರು ತುಂಬಿದ್ದು ಈ ಎಡಪಂಥಿ ವಿಚಾರಧಾರೆ ತುಂಬಿದ್ದಂಥ ಚಿಂತಕರನ್ನು. ಮತ್ತು ಇವರೆಲ್ಲ ಹಿಂದೂ ಉಚ್ಚ ವರ್ಗದವರೇ. ಮತ್ತು ಇವ್ರಿಗೆ ಗೊತ್ತಿತ್ತು, ಇವರ ಕಮ್ಯುನಿಸ್ಟ್ ವಿಚಾರಧಾರೆ ಇದ್ರೂ ಇವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಕಮ್ಯುನಿಸ್ಟರು ಎಂದಿಗೂ ಈ ದೇಶದಲ್ಲಿ ರಾಜಕೀಯ ಅಧಿಕಾರ ಪಡ್ಕೊಳ್ಳೋಕ್ಕಾಗಲ್ಲ ಅಂತ. ಆಯಿತಾ? ಹೀಗಾಗಿ ರಾಜಕೀಯ ಅಧಿಕಾರ ಇದ್ದದ್ದು ಕಾಂಗ್ರೆಸ್ಗೆ. ಈಗ ನಾವು ಕಾಂಗ್ರೆಸ್ನ ಜೊತೆ ಸೇರಿದ್ರೆ, ಕೈಗೂಡಿದ್ರೆ ತಮ್ಮ ವೈಯಕ್ತಿಕ ಆಶೋತ್ತರಗಳು ನೆರವೇರ್ತವೆ ಅಂತ ಇವರು ಭಾವಿಸಿದ್ರು. ಮತ್ತು ಇವರನ್ನು ಉಪಯೋಗಿಸ್ಕೊಂಡು RSSನ್ನು ನಾವು ಮತ್ತಷ್ಟು ಮೂಲೆ ಗುಂಪುಗೊಳಿಸಬಹುದು ಅಂತ ನೆಹರು ಬಯಸಿದ್ರು. ಇದೊಂಥರ ಬಹುಶಃ ಇದೂ ಸಹ ಇದೊಂದು ಆಗಸ್ಟ್ ಬಾಡಿ. ಇಲ್ಲಿ ಇದು ಅದರ ನಮ್ಮ ಒಂದು ಸಂಸ್ಕೃತಿಯ ಒಂದು ಭಾಗ. ಆ ಗಾದೆಯೂ ಸಹ ಅದನ್ನ ಹೇಳಲೇಬೇಕಾಗತ್ತೆ. ಇದೊಂದು ರೀತಿ ಹಿಟ್ಟು ಹಳಸಿತ್ತು ಅಂತ ಒಂದು ಉದಾಹರಣೆ ಆಗಿಬಿಡುತ್ತೆ. ಆಯಿತಾ? ಆಗ್ತದೆ ಇದು. ಆಯ್ತಾ? ಸೊ ಈಗ ಕಾಂಗ್ರೆಸ್ ಮತ್ತು ಎಡಪಂಥೀಯರು ಒಟ್ಟುಗೂಡದ್ದು ಈ ರೀತಿಯಾಗಿ. ಹಾಗೆ ರಾಷ್ಟ್ರದ ಎಲ್ಲ ಒಂದು ಸಾಂಸ್ಕೃತಿಕ ಸಾಹಿತ್ಯಿಕ ಸಂಘಟನೆಗಳಲ್ಲಿ ನೆಹರು ತುಂಬಿದ್ದು ಇವರನ್ನು. ಹೀಗಾಗಿ ಏನಾಗಿದೆ, ಫುಲ್ ಆ್ಯಕ್ಚುಲಿ ಯಾವುದೇ ಸಾಹಿತ್ಯ ಅಕಾಡೆಮಿ ತಗೊಳ್ಳಿ ಅಥವಾ ಏನಾರು ತಗೊಳ್ಳಿ, ಇಂಡಿಯನ್ ಯಾವುದೇ ತಗೊಳ್ಳಿ, ಪ್ರತಿಯೊಂದು ಸಾಂಸ್ಕೃತಿಕ ಸಾಹಿತ್ಯಿಕ ಸಂಘಟನೆ ಸರ್ಕಾರದ ಇದರಲ್ಲಿ ನಡೆಯುವಂಥ ಧನ ಸಹಾಯದಲ್ಲಿ ನಡೆಯುವಂಥ ಅಥವಾ ಸರ್ಕಾರದ ಒಂದು ಸ್ಥಾಪಿಸಿದಂಥ ಯಾವುದೋ ಒಂದು ಸಂಘಟನೆಯಲ್ಲಿ ಎಡಪಂಥೀಯ ಚಿಂತಕರಿಗೆ ಪ್ರಾಮುಖ್ಯತೆ ಬಂತು. ಯೂನಿವರ್ಸಿಟಿಗಳಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಬಂತು. ಮತ್ತು ಆ್ಯಕ್ಚುಲಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗೋ ಹೊತ್ತಿಗೆ ಏನಾಯಿತು ಅಂತ ಹೇಳಿದ್ರೆ, ಅದು ನೆಹರು ಹಾಕಿದಂಥ ಮಾರ್ಗದಿಂದ
ಒಂದು ದೂರ ಸರಿಯುವಂಥ ಒಂದು ಸ್ಥಿತಿಯಲ್ಲಿ ಇಂದಿರಾ ಗಾಂಧಿ ಇರಲಿಲ್ಲ. ಅಲ್ಲಿವರೆಗೆ ಲೆಫ್ಟಿಸ್ಟ್ ಚಿಂತಕರು ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ಎಂಥದ್ದು ಪ್ರವರ್ಧಮಾನಕ್ಕೆ ಬಹಳ ಪ್ರಬಲರಾಗಿ ಬಂದುಬಿಟ್ಟಿದ್ರು. ಹೀಗೆ ಏನಾಗಿದೆ, ಈ ಒಂದು ಕಾರಣದಿಂದಾಗಿ ಏನಾಗಿದೆ ಆ್ಯಕ್ಚುಲಿ ನಾವು ಅದು ಬಹುಶಃ ಕಳೆದ ಕೆಲವು ವರ್ಷಗಳಿಂದ ಅದಕ್ಕೆ ಒಂದು ಹೊಡೆತ. 10 ನಿಮಿಷ ಆಯಿತಾ, ಐ ವಿಲ್ ಕನ್ಕ್ಲೂಡ್. ಸೊ ಅದಕ್ಕೊಂದು ಹೊಡೆತ ಬೀಳ್ತಾ ಇದೆ. ಇಲ್ಲಿ ಏನಾಗಿದೆ ಆ್ಯಕ್ಚುಲಿ ಲೆಫ್ಟಿಸ್ಟ್ ಮತ್ತು ಕಾಂಗ್ರೆಸ್ ಎರಡೂ ಸಹ ಏನಾಗಿದೆ ದೇಶವನ್ನು ಒಂದು ವಾಟ್ ಇಸ್ ಇಟ್ ಇದು ಓಕೆ ಧರ್ಮನಿರಪೇಕ್ಷ, ಧರ್ಮಕ್ಕೆ ಪ್ರಾಮುಖ್ಯತೆ ಇಲ್ಲ ಅಂತ ಅವರು ಹೇಳ್ತಾ ಹೋಗಿ ಆ ಆಧಾರದ ಮೇಲೆ ನಾವು ರಾಷ್ಟ್ರ ನಿರ್ಮಾಣ ಮಾಡ್ತೀವಿ, ಭಾರತೀಯರಿಗೆ ರಾಷ್ಟ್ರೀಯತೆಯ ಒಂದು ಇದನ್ನು ಹಚ್ತೀವಿ ಈ ಧರ್ಮ ನಿರಪೇಕ್ಷತೆ ಆಧಾರದ ಮೇಲೆ ಅಂತ ಹೊರಟಾಗ ಅದು ನಾವು ನೋಡೋದೇನು ಅಂತ ಹೇಳಿದ್ರೆ, ಹೀಗೆ ಹೇಳಿದವರು ಎಲ್ಲರೂ ಸಹ ಅಥವಾ ಸಮಾಜವನ್ನು ಒಪ್ಪಿಕೊಂಡವರು ಎಲ್ಲರೂ ಸಹ ಈ ದೇಶವನ್ನು ಧಾರ್ಮಿಕವಾಗಿ ಸೆಕ್ಯುಲರ್ ಅಂತ ಹೇಳ್ತಾನೆ ಈ ದೇಶವನ್ನು ಧರ್ಮಗಳ ನಡುವೆ ತಾರತಮ್ಯ ಎಸಗಿದ್ರು ಮತ್ತು ಧರ್ಮಗಳ ಒಳಗೆ ಸಹ ವಿವಿಧ ಜಾತಿ ಮತ್ತು ಪಂಗಡಗಳ ನಡುವೆ ಸಹ ಡಿವಿಷನ್ನ ಮಾಡಿದ್ರು. ಇದನ್ನು ನಾವು ನೋಡಿದ್ದೀವಿ. ಓಕೆ, ಸೊ ಈ ಥರ ಆಯಿತು. ಅದು ಇಂಥ ಈ ಕಾರಣದಿಂದ ಕಾಂಗ್ರೆಸ್ ಸಹ ರಾಜಕೀಯ ಅಧಿಕಾರವನ್ನು ಪಡ್ಕೋತಾ ಇತ್ತು ಮತ್ತು ಕಾಂಗ್ರೆಸ್ನ ಸಹಯೋಗಿಗಳು ಸಹ ರಾಜಕೀಯ ಅಧಿಕಾರದ ಕೆಲವು ಶೇರನ್ನು ಪಡ್ಕೋತಾ ಇದ್ರು. ಮತ್ತು ಈ ಕಾಂಗ್ರೆಸ್ನ ಸಹಕಾರದಿಂದ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಲೋಕದಲ್ಲಿ ಮುಂಚೂಣಿಯಲ್ಲಿದ್ದಂಥ ಎಡಪಂಥೀಯ ಚಿಂತಕರು ಅವರೂ ಸಹ ತಮಗೆ ಬೇಕಾದದನ್ನೆಲ್ಲ ಪ್ರಶಸ್ತಿಗಳನ್ನೇ ಆಗಲಿ ಸ್ಥಾನಮಾನಗಳನ್ನೇ ಆಗಲಿ ಅಥವಾ ಕನಕಗಳನ್ನೇ ಆಗಲಿ ಅವರೂ ಸಹ ಪಡ್ಕೋತಾ ಇದ್ರು. ಆದರೆ ಕಳೆದ 3-4 ವರ್ಷಗಳೆಲ್ಲ ಟ್ರೆಂಡ್ ಬದಲಾಗ್ತಾ ಇದೆ. ನಾವು ಅದನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಅದೇ ಸಮಯ ಯುರೋಪ್ನಲ್ಲಿ ಬೇರೆ ಟ್ರೆಂಡ್ ಆಗ್ತಾ ಇದೆ. ಅದಕ್ಕೆ ನಾನು ಬರ್ತೀನಿ, ಇದನ್ನು ಮುಗಿಸ್ಬಿಟ್ರೆ ಆ ವಿಷಯಕ್ಕೆ ನಾನು ಬರ್ತೀನಿ. ಅಲ್ಲೇನಾಗಿದೆ, ಇಲ್ಲಿ 2014 ಲೋಕಸಭಾ ಚುನಾವಣೆಗಳು ಭಾರತದಲ್ಲಿ ಜಾತಿ ರಾಜಕಾರಣದ ಪ್ರಾಮುಖ್ಯತೆಯನ್ನು ಕುಗ್ಗಿಸಿಬಿಟ್ಟವು. ಅಲ್ಲೇನಾಗಿದೆ, ಜಾತಿಯ ಆಧಾರದ ಮೇಲೆ ತಮ್ಮ ಜೀವವನ್ನು ಉಳಿಸ್ಕೊಂಡಿದ್ದಂಥ ಕೆಲವು ರಾಜಕೀಯ ಪಕ್ಷಗಳು ಆ ಚುನಾವಣೆಯಲ್ಲಿ ಜನರಿಂದ ತಿರಸ್ಕೃತವಾದವು. ಬದಲಾಗಿ BJPಗೆ ಬಹುಶಃ ಆ್ಯಕ್ಚುಲಿ ಅದು ಮುಖ್ಯವಾಗಿ ಉತ್ತರ ಪ್ರದೇಶನೇ ತಗೊಂಡ್ರೆ ಎಲ್ಲ ಜಾತಿಗಳ ಮತ್ತು ಬಹುಶಃ ಎಲ್ಲ ಧರ್ಮಗಳ ಗಳಿಂದ ಸಾಕಷ್ಟು ಸಪೋರ್ಟ್ ಸಿಕ್ತು. ಇದೇನಾಗಿದೆ ಆ್ಯಕ್ಚುಲಿ ಅದು ಮುಖ್ಯವಾಗಿ ಅದು ಕಂಗಿಡಿಸಿರೋದು ಯಾರನ್ನ ಅಂತ ಹೇಳಿದ್ರೆ, ಈ ಜಾತಿಯ ಆಧಾರದ ಮೇಲೆ ಮತ ಬ್ಯಾಂಕ್ಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದವರು ರಾಜಕಾರಣಿಗಳು ಮತ್ತು ಅದರ ಆಧಾರದ ಮೇಲೆ ತಮ್ಮ ಅಸ್ತಿತ್ವವನ್ನು ಕಟ್ಟಿಕೊಂಡಿದ್ದಂಥ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಚಿಂತಕರು. ಓಕೆ, ಅನಂತರ ಅವರು ಅದನ್ನು ವಿರೋಧಿಸೋದಕ್ಕೆ ಏನೆಲ್ಲ ಮಾಡಿದ್ರು ನೀವು ನೋಡಿದೆ. ಅಸಹಿಷ್ಣುತೆ ಬಂತು, ಅದು ಬಿಹಾರ ಎಲೆಕ್ಷನ್ಗೋಸ್ಕರ ಮಾಡಿದ್ದು, ಅದು ಎಲೆಕ್ಷನ್ ಆದ ಕೂಡಲೇ ಪೂರ್ತಿ ಎಲ್ಲವೂ ನಿಂತೋಯಿತು. ಅದೆಲ್ಲ ನೀವು ನೋಡಿದ್ರಿ. ಮತ್ತು ಉತ್ತರ ಪ್ರದೇಶದಲ್ಲಿ ಆ್ಯಕ್ಚುಲಿ ಮತ್ತೆ ಈ ವಿಧಾನಸಭಾ ಚುನಾವಣೆಗಳು ಅದರ ಆ್ಯಕ್ಚುಲಿ ಬೆಳವಣಿಗೆ, ಅದರ ಫಲಿತಾಂಶ, ಅದರ ನಂತರ ಮತ್ತೆ ಇನ್ನೊಮ್ಮೆ ಅದೊಂದು ಮತ್ತೆ ತಲೆ ಎತ್ತುವಂಥ ಒಂದು ಇದಿದೆ. ಹೀಗಾಗಿ ಏನಾಗಿದೆ, ಕಳೆದ ಒಂದು ವರ್ಷದಲ್ಲಿ ನಾವು ನೋಡ್ತಾ ಇರೋದು ಈ 2014 ಲೋಕಸಭಾ ಚುನಾವಣೆಗಳ ರಿಸಲ್ಟನ್ನು ತಿರಸ್ಕರಿಸಬೇಕು. ನಾವು ಜನರನ್ನ ಮತ್ತೆ ಆ ಜಾತಿ ರಾಜಕಾರಣಕ್ಕೆ ಒಯ್ಯಬೇಕು. ಅಥವಾ ಮತ್ತೆ ಈ ಭಾರತದಲ್ಲಿ ಒಂದು ರಾಷ್ಟ್ರ ಅನ್ನೋದು ಇಲ್ಲ, ಇಲ್ಲಿ ಹಲವಾರು ರಾಷ್ಟ್ರಗಳಿವೆ ಅನ್ನೋದನ್ನು ಮತ್ತೆ ಮುಂಚೂಣಿಗೆ ತರಬೇಕು ಅನ್ನುವ ಒಂದು ನವ ಎಡಪಂಥೀಯರ ಒಂದು ಆ್ಯಕ್ಚುಲಿ ವಾದ. ಎಡಪಂಥೀಯರು ಮುಂಚೂಣಿಗೆ ಬಂದಿದ್ದಾರೆ ಇಲ್ಲಿ, ಆಯಿತಾ. ಸೊ ಇಲ್ಲಿ ಆ್ಯಕ್ಚುಲಿ ಏನಾಗಿದೆ, ಅವರ ಹೀಗಾಗಿದೆ ಭಾರತವನ್ನು ತುಂಡು ತುಂಡು ಮಾಡ್ತೀವಿ ಅಂತ ಹೇಳೋದು ಈ ಒಂದು ಇದರಲ್ಲಿ. ಇಲ್ಲಿ ನಾನು ಮತ್ತೊಂದು ವಿಷಯ ನಾನು ಹೇಳಿದೆ, ಆದರೂ ಸಹ ಓಕೆ, ಈ ಒಂದು ಜಾಗತೀಕರಣದ ಸಮಯದಲ್ಲಿ ಮನುಷ್ಯನಿಗೆ ಒಂದು ರೀತಿಯ ಒಂದು ಕಮ್ಯುನಿಸಮನ್ನು ಪ್ರಪಂಚವೇ ತಿರಸ್ಕರಿಸುವಂಥ ಕಮ್ಯುನಿಸಮ್ ನಿಜವಾದ ತತ್ವವನ್ನಲ್ಲ. ಆ್ಯಕ್ಚುಲಿ ಆ ಒರಿಜಿನಲ್ ಕಮ್ಯುನಿಸಮನ್ನು ತಲೆ ಇರೋ ಯಾವ ಮನುಷ್ಯನೂ ಸಹ ತಿರಸ್ಕರಿಸಲಿಕ್ಕೆ ಸಾಧ್ಯವಿಲ್ಲ, ಆಯಿತಾ. ಆದರೆ ಕಮ್ಯುನಿಸಮ್ ಹೇಗೆ ಅನುಷ್ಠಾನಗೊಂಡಿತು ಅಂತ ಆ ಅನುಷ್ಠಾನಗೊಂಡ ರೀತಿ ಇದೆಯಲ್ಲ, ಅದನ್ನು ಪ್ರಪಂಚವೇ ತಿರಸ್ಕರಿಸ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ ಒಂದು ಯುವ ವರ್ಗ ಅದನ್ನು ಯಾಕೆ ಒಪ್ಪಿಕೊಳ್ತಾ ಇದೆ, ಆಯಿತಾ ಅನ್ನೋದಕ್ಕೆ ಆ್ಯಕ್ಚುಲಿ ನಾನು ಒಂದು ಅದನ್ನು ನಾವು ಸ್ವಲ್ಪ ಅದ್ರ ಬಗ್ಗೆ ನಾವು ನೋಡಬೇಕಾಗಿದೆ. ಇಲ್ಲಿ ಕಮ್ಯುನಿಸ್ಟ್ ತತ್ವವನ್ನು ನಾವು ಸ್ವಲ್ಪ ಗಮನಿಸಬೇಕಾಗಿದೆ. ನೋಡಿ,
ಕಮ್ಯುನಿಸಮ್ನಲ್ಲಿ ಭಾವನೆಗಳಿಗೆ ಜಾಗ ಇಲ್ಲ. ನಾವು ಆ್ಯಕ್ಚುಲಿ ಓಕೆ ಒಂದು ಧರ್ಮಕ್ಕೆ ಸೇರಿದವರೋ ಅಥವಾ ಭಾಷೆಗೆ ಸೇರಿದವರೋ ನಾವು ಆ್ಯಕ್ಚುಲಿ ಒಂದು ಭಾವನಾತ್ಮಕವಾಗಿ ನಾವು ನಮ್ಮ 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 ಇಡೀ ಭಾರತವನ್ನು ಅಥವಾ ನಮ್ಮ ಭಾಷೆಯನ್ನು ಮಾತಾಡುವಂಥ ಪ್ರದೇಶವನ್ನು ನಮ್ಮ ತಾಯಿ ಅಂತ ನಾವು ಕರಿಬೋದು. ಭಾರತವನ್ನು ಭಾರತ ಮಾತೆ ಅಂದ್ಕೊಂಡ ರೀತಿ ನಾವು ಕನ್ನಡವನ್ನು ಕರ್ನಾಟಕ ಮಾತೆ ಅಂತ ಅಥವಾ ಆ್ಯಕ್ಚುಲಿ ಆಂಧ್ರ ಮಾತೆ, ತೆಲುಗು ತಲ್ಲಿ ಅಥವಾ ಉತ್ಕಲ ಜನನಿ ಹೀಗೆಲ್ಲ ನಾವು ಕಲ್ಪನೆ ಮಾಡ್ಕೋಬೋದು. ಆದರೆ ಈಗ ನಾವು ಅಂದರೆ ಇದನ್ನು ಆ್ಯಕ್ಚುಲಿ ದೇಶವನ್ನು ಅಂದರೆ ಭೂಮಿಯನ್ನು ನಾವು ತಾಯಿಯಾಗಿ ನಾವು ನೋಡ್ಬೋದು. ಅಂದರೆ ಆಯಿತಾ, ನಾವು ಅದು ಭಾವನಾತ್ಮಕವಾಗಿ ನಾವು ಅದು ಬರ್ತದೆ. ಆದರೆ ಕಮ್ಯುನಿಸಮ್ನಲ್ಲಿ ಏನಾಗಿದೆ ಅಂದರೆ ಕಮ್ಯುನಿಸಮ್ ಆ್ಯಕ್ಚುಲಿ ಭೂಮಿಯನ್ನು ನೋಡೋದು ಅದನ್ನು ತಾಯಿ ಅಂತಲಲ್ಲ ಅಥವಾ ತಂದೆ ಅಂತನೂ ಅಲ್ಲ. ಆಯಿತಾ, ಅದು ನೋಡೋದು ಭೂಮಿ ಒಂದು ಆ್ಯಕ್ಚುಲಿ ಉತ್ಪಾದನೆಯ ಒಂದು ಸಾಧನ, ನಮಗೆ ಬೇಕಾದಂಥ ಪರಿಕರವನ್ನು ಕೊಡುವಂಥ ಒಂದು ಕಚ್ಚಾ ವಸ್ತುಗಳ ಪೂರೈಕೆದಾರ. ಇಷ್ಟೇ ಕಮ್ಯುನಿಸ್ಟರು ಅದರಿಂದ ಅದು ಕಚ್ಚಾ ವಸ್ತುಗಳ ಪೂರೈಕೆ ಅಷ್ಟೇ ಭೂಮಿಯಿಂದ ಸಿಗೋದು, ಮತ್ತೇನಿಲ್ಲ. ತಾಯಿನೂ ಅಲ್ಲ, ಎಂಥದೂ ಅಲ್ಲ. ಅದನ್ನು ನಾವು ಪೂಜಿಸಬೇಕಾಗಿಲ್ಲ, ಆರಾಧಿಸಬೇಕಾಗಿಲ್ಲ, ಅದಕ್ಕಾಗಿ ನಾವು ಜೀವವನ್ನು ನಾವು ಕೊಡಬೇಕಾಗಿಲ್ಲ. ಆಯಿತಾ, ಭಾರತ ಮಾತಾಕ್ಕೆ ಜೈ ಅಂತ ನಾವು ಹೇಳಬೇಕಾಗಿಲ್ಲ. ಆಯ್ತು, ಭೂಮಿ ಕಚ್ಚಾ ವಸ್ತುಗಳ ಪೂರೈಕೆದಾರ. ಹೀಗಾಗಿ ಏನಾಗಿದೆ, ಆ ಕಚ್ಚಾ ವಸ್ತುಗಳ ಪೂರೈಕೆದಾರ ಭೂಮಿಯಲ್ಲಿ ಆ ಕಚ್ಚಾ ವಸ್ತುಗಳ ಮೇಲೆ ಯಾರ ಅಧಿಕಾರ ಇರುತ್ತದೆ? ಅಲ್ಲಿರುವಂಥ ಜನಗಳದು. ಆದರೆ ಆ ಜನಗಳನ್ನು ನಾವು ಯುರೋಪಿಯನ್ ಮಾದರಿಯಲ್ಲಿ ಭಾಷೆ ಆಧಾರದ ಮೇಲೆ ಡಿವೈಡ್ ಮಾಡೋಣ. ಆಯಿತಾ, ಅಂದರೆ ಇಲ್ಲಿ ಭಾಷೆ ಆಧಾರದ ಮೇಲೆ ಭಾರತ ಅಂತ ಕರೆಸ್ಕೊಂಡಂಥ ಜಾಗದಲ್ಲಿ 17 ವಿಭಿನ್ನ ರಾಷ್ಟ್ರಗಳು ಇರಲಿ. ಓಕೆ, ಅವ್ರು ಆ್ಯಕ್ಚುಲಿ ಅಲ್ಲಿ ಅವರು ಆಮೇಲೆ ಕಮ್ಯುನಿಸ್ಟ್ ತತ್ವದ ಆಧಾರದ ಮೇಲೆ ಅಲ್ಲಿ ತಮ್ಮ ರಾಷ್ಟ್ರಕ್ಕೆ ಬಂದಂಥ ಭೂಮಿಯಲ್ಲಿನ ಕಚ್ಚಾ ವಸ್ತುಗಳನ್ನು ಆರ್ಥಿಕ ಅಭ್ಯುದಯಕ್ಕೆ ಎಲ್ಲರೂ ಸಮಾನವಾಗಿ ಉಪಯೋಗಿಸಲಿ ಅನ್ನೋ ಒಂದು ತತ್ವವನ್ನು ಆ್ಯಕ್ಚುಲಿ ಅದನ್ನು ಆ ಆಧಾರದ ಮೇಲೆ ಈ ರೀತಿ ಆ್ಯಕ್ಚುಲಿ ಬಹುಶಃ ಕಮ್ಯುನಿಸ್ಟರು ಸಹ ಬದಲಾಗಿ ಭಾರತವನ್ನು ಮಾತೆ ಅಂತ ಒಪ್ಕೊಂಡಿದ್ದಿದ್ರೆ ಓಕೆ, ಬಹುಶಃ ಆ್ಯಕ್ಚುಲಿ ಅವರಿಂದ ಇದನ್ನು ಭಾರತವನ್ನು ತುಂಡು ಮಾಡ್ತೀವಿ ಅನ್ನೋದಾಗಲಿ ಅಥವಾ ಇದು ಮಾತು ಬರ್ತಾ ಇರಲಿಲ್ಲ. ಇದು ಯಾಕೆ ಬರ್ತಾ ಇದನ್ನ ಕಾರಣಕ್ಕೆ ಏನಂತ ಹೇಳಿದ್ರೆ, ಇದು ಅವರನ್ನು ಭೂಮಿಯನ್ನು ಅಥವಾ ಭಾರತವನ್ನು ಕಚ್ಚಾ ವಸ್ತುವನ್ನು ಪೂರೈಕೆದಾರ ಅಂತ ಇದು ಮಾಡೋದ ಪ್ರಕಾರ. ಇಲ್ಲಿ ನಾನು ಆ್ಯಕ್ಚುಲಿ ಸಮಯದ ಮಿತಿಯಿಂದ ನಾನು ಹಲವಾರು ವಿಷಯಗಳನ್ನ ಬಿಟ್ಟಿದ್ದೀನಿ. ಓಕೆ, ಅದನ್ನು ಒಂದು ಮುಖ್ಯ ವಿಷಯವನ್ನು ನಾನು ನಿಮಗೆ ಹೇಳಲೇಬೇಕು ಇಲ್ಲಿ ಕೊನೆಯಲ್ಲಿ. ನೋಡಿ, ನಾನು ಹೇಳಿದೆ ಯುರೋಪ್ನಲ್ಲಿ ಇರೋದು ರಾಜಕೀಯ ರಾಷ್ಟ್ರ, ನಮ್ಮಲ್ಲಿ ಸಾಂಸ್ಕೃತಿಕ ರಾಷ್ಟ್ರ ಅಂತ ಇದ್ದದ್ದು. ಆದರೆ ನಮ್ಮಲ್ಲೂ ಸಹ ಈಗ ನಮ್ಮ ಸಾಂಸ್ಕೃತಿಕ ರಾಷ್ಟ್ರದಲ್ಲಿ ನಾವು ರಾಜಕೀಯ ರಾಷ್ಟ್ರವನ್ನು ನಾವು ಸೃಷ್ಟಿ ಮಾಡೋದಕ್ಕೆ ನಾವು ಪ್ರಯತ್ನ ಪಟ್ವಿ, ಮಾಡಿದ್ವಿ. 47 ಹೊಡೆತ ಬಿತ್ತು. ಆನಂತರ ಏನು ಉಳಿತ ನಮ್ಮ ಕೈಯಲ್ಲಿ ಅದರಲ್ಲಿ ಅದನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ನಾವು ಅಂತ ನಾನು ಹೇಳಿದೆ. ಅಂದರೆ ನಾವು ಯುರೋಪಿಯನ್ ಪರಿಭಾಷೆಯನ್ನು ಅವರ ಇದನ್ನು ನಾವು ತಿರಸ್ಕರಿಸ್ತೀವಿ ಅಂತ ಹೇಳ್ತೀವಿ. ಆದರೆ ಈಗ ಏನಾಗ್ತಾ ಇದೆ ಗೊತ್ತಾ, ಯುರೋಪ್ನಲ್ಲಿ ನಡೀತಾ ಇದ್ದ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಅವರೀಗ ರಾಜಕೀಯ ರಾಷ್ಟ್ರದಿಂದ ಸಾಂಸ್ಕೃತಿಕ ರಾಷ್ಟ್ರದತ್ತ ಹೊರಡ್ತಾ ಇದ್ದಾರೆ ಯುರೋಪಿಯನ್ರು. ನಾವು ಏನನ್ನ ಹಿಂದೆ ಇಟ್ಕೊಂಡಿದ್ವೋ ಆ ಕಡೆ ಅವರು ತಿರುಗ್ತಾ ಇದ್ದಾರೆ. 1648ರಲ್ಲಿ ಈ ಒಂದು ಆ್ಯಕ್ಚುಲಿ ಇದೆ ನೇಷನ್ ಸ್ಟೇಟ್, ರಾಷ್ಟ್ರ ರಾಜ್ಯ ಅಂದರೆ ಆ್ಯಕ್ಚುಲಿ ರಾಜಕೀಯ ರಾಷ್ಟ್ರಗಳನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಂಥ ಯುರೋಪಿಯನ್ರು ಹಾಗೆ ಮಾಡೋಕ್ಕೆ ಒಂದೊಂದು ಭಾಷೆಗೆ ಒಂದೊಂದು ರಾಷ್ಟ್ರ ಅಂತ ಅನ್ನೋ ತತ್ವದ ಆಧಾರದ ಮೇಲೆ ಆ್ಯಕ್ಚುಲಿ ರಾಷ್ಟ್ರಗಳನ್ನು ನಿರ್ಮಾಣ ಮಾಡಿದವರು ಆನಂತರ ಕಳೆದ 50 ವರ್ಷಗಳಲ್ಲಿ ತಮ್ಮ ನಿಧಾನಕ್ಕೆ ಒಂದೊಂದು ಸ್ಟೆಪ್ ಮೂಲಕ ಸಣ್ಣ ಪುಟ್ಟ ಹೆಜ್ಜೆಯ ಮೂಲಕ ಆ ಇಡೀ ಯುರೋಪನ್ನು ಒಂದುಗೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ನಮ್ಮ ಎದುರಿಗೆ ಯುರೋಪಿಯನ್ ಯೂನಿಯನ್ ಆಗಿ ಕಾಣಿಸ್ಕೊಂಡಿದೆ. ಅದು ಯುರೋಪಿಯನ್ ಒಂದೇ ಅಲ್ಲೊಂದು ಸಂಸತ್ತು ಬರಬೇಕು, ಒಂದೇ ಈಗ ಒಂದು ಆ್ಯಕ್ಚುಲಿ ಯೂರೋ ಸಹ ಬಂದಾಯಿತು, ನಾಣ್ಯ ಬಂದಾಯಿತು, ಈಗ ಅದಕ್ಕೆ ಒಂದೇ ಬ್ಯಾಂಕ್ ಬರಬೇಕು. ಅಂದರೆ ಯುರೋಪ್ ಆ್ಯಕ್ಚುಲಿ ಪೊಲಿಟಿಕಲಿ ಒಂದಾಗಬೇಕು ಅಂತ ಆ್ಯಕ್ಚುಲಿ ಒಂದು ಪ್ರಯತ್ನವನ್ನು ನಡೀತಾ ಇದೆ. ಇಷ್ಟಾಗಿಯೂ ಸಹ ಅವರು ಟರ್ಕಿಯನ್ನು ಯಾಕೆ ಹೊರಗಿಡ್ತಾ ಇದ್ದಾರೆ? ಟರ್ಕಿ ನಮ್ಮದಲ್ಲ, ಟರ್ಕಿ ಏಷ್ಯಾಟಿಕ್ ದೇಶ, ನಮ್ಮ ಯುರೋಪಿಯನ್ ಇದಕ್ಕೆ ಸೇರದ್ದಲ್ಲ ಅಂಥದ್ದು ಟರ್ಕಿಯನ್ನು ಅವರು ಹೊರಗಿಡ್ತಾ ಇದ್ದಾರೆ. ಅಂದರೆ ನಮ್ಮ ಈ ರೀತಿ ಅಲ್ಲೂ ಸಹ ಯುರೋಪ್ನಲ್ಲಿ ಇವಾಗ ಒಂದು ಸಾಂಸ್ಕೃತಿಕ ಅಂದರೆ ಎಂಥದ್ದು ಈ ಭಾಷೆ ಆಧಾರದ ಮೇಲೆ ಸೃಷ್ಟಿಯಾಗಿದ್ದ ನೇಷನ್ಗಳನ್ನೆಲ್ಲ ಆ ಭಾಷಾ ಬೌಂಡ್ರಿಗಳನ್ನು ಪಕ್ಕಕ್ಕೆ ಅವುಗಳನ್ನು ಸೆಕೆಂಡ್ ಬ್ಯಾಕ್ ಬರ್ನರ್ಗೆ ತಳ್ಳಿ
ಆಯಿತಾ. ಇಡೀ ಯುರೋಪಿಗೆ ಒಂದು ಅಂತಾರಾಷ್ಟ್ರೀಯ ಬೌಂಡರಿಯನ್ನು, ಗಡಿಯನ್ನು ಕೊಡುವಂಥ ಒಂದು ಪ್ರಯತ್ನದಲ್ಲಿ ಅವರು ತೊಡಗಿದ್ದಾರೆ. ಸೊ ಹೀಗಾಗಿ ಏನಾಗಿದೆ, ಬಹುಶಃ ನಾವು ಅವರ ಕೆಲವು ಮೌಲ್ಯಗಳನ್ನು ನಾವು ಅನುಸರಿಸೋ ರೀತಿ ಯುರೋಪಿಯನ್ರು ಭಾರತೀಯ ಮೌಲ್ಯಗಳತ್ತ ತಿರುಗ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆಗಬಹುದು. ಸೊ ಬಹುಶಃ ಇದು ನಮ್ಮ ಎಡಪಂಥೀಯರು ಯುರೋಪಿಯನ್ ಅಥವಾ ವೆಸ್ಟರ್ನ್ ಕಾನ್ಸೆಪ್ಟನ್ನು ತಗೊಂಡು ಅದರ ಆಧಾರದ ಮೇಲೆ ಭಾರತೀಯ ಸಂಸ್ಕೃತಿಯನ್ನು, ಭಾರತೀಯ ರಾಷ್ಟ್ರವನ್ನು, ಭಾರತದ ರಾಷ್ಟ್ರೀಯತೆಯನ್ನು ವಿಮರ್ಶೆ ಮಾಡೋದಕ್ಕೆ ಅಥವಾ ಅರ್ಥೈಸೋದಕ್ಕೆ, ವ್ಯಾಖ್ಯಾನಿಸೋದಕ್ಕೆ ಹೊರಟಿರೋರು ಬಹುಶಃ ಯುರೋಪ್ನಲ್ಲಿ ಈಗ ಆಗ್ತಾ ಇರೋ ಬೆಳವಣಿಗೆ ಅವರ ಮೇಲೂ ಪ್ರಭಾವ ಬೀರಿದರೆ ನಾಳಿನ ದಿನ ಏನಾಗ್ಬೋದು, ಭಾರತದಲ್ಲಿ ಸಹ ಆ್ಯಕ್ಚುಲಿ ನಾವು ಸಾಂಸ್ಕೃತಿಕ ರಾಷ್ಟ್ರ ಮತ್ತು ರಾಜಕೀಯ ರಾಷ್ಟ್ರ ಎರಡೂ ಸಹ ಎಕ್ಸಿಸ್ಟ್, ಒಂದೇ ಸಮಯದಲ್ಲಿ ಎರಡೂ ಸಹ ಇಲ್ಲಿ ಎಕ್ಸಿಸ್ಟ್ ಆಗ್ಬೋದು. ಆಗ ನಮ್ಮ ರಾಷ್ಟ್ರೀಯತೆಯ ಕಲ್ಪನೆ, ನಾವೆಲ್ಲ ಒಂದೇ ರಾಷ್ಟ್ರದಲ್ಲಿದ್ದೇವೆ, ನಮಗೆಲ್ಲ ಭಾರತೀಯ ಅನ್ನೋದು ನಮ್ಮ ರಾಷ್ಟ್ರೀಯತೆ. ಓಕೆ, ಈ ಒಂದು ಈ ಒಂದು ಭಾವನೆ ನಮ್ಮಲ್ಲಿ ಮತ್ತೆ ಸ್ಟ್ರಾಂಗ್ ಆಗ್ತಾ ಹೋಗೋ ಸಾಧ್ಯತೆ ಇದೆ. ಇಂಥ ಒಂದು ಈ ಆಶಾವಾದದ ಜೊತೆಯಲ್ಲಿ ನನ್ನ ಈ ಒಂದು ಪ್ರಬಂಧವನ್ನು ಮಂಡನೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನನಗೆ ಇಂಥ ಒಂದು ಅವಕಾಶವನ್ನು ಕೊಟ್ಟಂಥ ಈ ಗೋಖಲೆ ಇನ್ಸ್ಟಿಟ್ಯೂಟ್, ಇನ್ಫ್ಯಾಕ್ಟ್ ಇದು ನನ್ನ ಜೀವನದಲ್ಲಿ ನನಗೆ ಸಿಕ್ಕದಂಥ ಒಂದು ದೊಡ್ಡ ಗೌರವಗಳಲ್ಲಿ ಒಂದು ಅಂತ ನಾನು ಇದನ್ನು ಭಾವಿಸ್ತೀನಿ. ಇದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ವಿದ್ವತ್ಪೂರ್ಣವಾದ, ವಿಚಾರ ಪ್ರಚೋದಕವಾದ ಮಂಡನೆಯನ್ನು ಪ್ರೊಫೆಸರ್ ಪ್ರೇಮ್ಶೇಖರ್ ಅವರಿಂದ ಕೇಳಿದ್ದೇವೆ. ಹೇಗೆ ಯುರೋಪಿನವರು ನೀಡಿದ್ದದ್ದು ರಾಜಕೀಯ ರಾಷ್ಟ್ರದ ಕಲ್ಪನೆ, ಅದು ಅವರ ಅಗತ್ಯಕ್ಕೆ ಅನುಗುಣವಾಗಿತ್ತು. ಆದರೆ ಭಾರತೀಯರ ಕಲ್ಪನೆಯಲ್ಲಿ ಮೂಡಿದ್ದದ್ದು ಸಾಂಸ್ಕೃತಿಕ ರಾಷ್ಟ್ರೀಯತೆ, ಇದು ಭಾರತದ ಸ್ವರೂಪಕ್ಕೆ ಅನುಗುಣವಾಗಿದ್ದದ್ದು. ನಾವೆಲ್ಲ ಏಕರಾಷ್ಟ್ರಕರು ಅನ್ನುವ ಭಾವನೆ ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಇದ್ದದ್ದೇ. ಭಾರತಕ್ಕೆ ಕೇವಲ 3000 ವರ್ಷಗಳ ಇತಿಹಾಸ ಇದೆ ಅಂತ ಬ್ರಿಟಿಷರು ಹಿಂದೆ ಹೇಳ್ತಾ ಇದ್ದರು. ಆದರೆ ಹರಪ್ಪ, ಮೊಹೆಂಜೊದಾರೋ, ಸಿಂಧೂ ಕಣಿವೆಯ ಉತ್ಖನನಗಳು ಆದ ಮೇಲೆ ಆ ಲೆಕ್ಕಾಚಾರ ಅಲ್ಲಿ ಏರುಪೇರಾಗಿ ನಮ್ಮ ಸಾಂಸ್ಕೃತಿಕ ನಾಗರಿಕತೆ ಇತಿಹಾಸ ಇನ್ನು 4-5 ಸಾವಿರ ವರ್ಷ ಹಿಂದಕ್ಕೆ ಹೋಗ್ಬಿಡ್ತು. ಹೀಗೆ 9000 ವರ್ಷಗಳ ಹಿಂದೆಯೇ ಪ್ರೌಢಸ್ಥಿತಿ ತಲುಪಿತ್ತು ಭಾರತೀಯ ನಾಗರಿಕತೆ ಅನ್ನೋದು ಈಗ ಸಾಕ್ಷ್ಯಗಳ ಆಧಾರದ ಮೇಲೆ ಸಾಬೀತಾಗಿದೆ. ಆ ಪ್ರೌಢಸ್ಥಿತಿ ತಲುಪಬೇಕಾದ್ರೆ ಅದಕ್ಕೆ ಹಿಂದೆ ಸಾವಿರಾರು ವರ್ಷಗಳ ಬೆಳವಣಿಗೆ ಆಗಿರಬೇಕಲ್ಲ. ಹೀಗಾಗಿ ಈ ಪ್ರಾಚೀನತೆಗೆ ಪೋಷಕವಾದ ಸಾಕ್ಷ್ಯಗಳು ಯಥೇಷ್ಟವಾಗಿ ಸಿಕ್ಕಿವೆ. ಇನ್ನು ಭಾರತ ತೆರೆದ ಬಾಗಿಲಾಗಿದ್ದರಿಂದಲೇ ಜಗತ್ತಿನ ಎಲ್ಲ ಜನಾಂಗಗಳು, ಭಾಷೆಗಳು, ಧರ್ಮಗಳು ಭಾರತವನ್ನು ಪ್ರವೇಶಿಸೋದು ಸಾಧ್ಯ ಆಯಿತು ಅಂತ ಹೇಳಿದರು. ಬೇರೆ ಕಡೆ ಉದ್ಧ್ವಸ್ತರಾಗಿದ್ದ ಪಾರ್ಸಿ ಜನಾಂಗ, ಅದಕ್ಕೆ ಇಲ್ಲಿ ಗುಜರಾತಿನ ದೊರೆಯಿಂದ ಸಿಕ್ಕ ಸ್ವಾಗತ ಅದಕ್ಕೆ ಒಂದು ನಿದರ್ಶನ ಅಂತ ಹೇಳಬಹುದು. ಆದರೆ ಹೇಗೆ ಫ್ರೆಂಚರು, ಜರ್ಮನರು, ಸ್ಲಾವ್ ಭಾಷೆಗಳವರು ಅವರು ಒಬ್ಬರನ್ನೊಬ್ಬರು ಪರಕೀಯರಾಗಿ ಕಂಡರೋ ಅಂತಹ ಭೇದ ಕಲ್ಪನೆ ಭಾರತದಲ್ಲಿ ಇರಲಿಲ್ಲ. ಇಡೀ ಚಕ್ರವರ್ತಿಗಳು, ಸಂಸ್ಥಾನಗಳು ತಮ್ಮಲ್ಲಿ ಕಚ್ಚಾಡುತ್ತಿದ್ದದ್ದು ಇದ್ದರೂ ಕೂಡ ಅಲ್ಲಿ ಹೇಗೆ ಈ ಪರಕೀಯ ಭಾವನೆ ಆಧಾರದ ಮೇಲೆ ಯುರೋಪಿನಲ್ಲಿ ಸಂಘರ್ಷಗಳು ಎಲ್ಲ ನಡೆದಿತ್ತು, ಆ ರೀತಿ ಭಾರತದಲ್ಲಿ ಆದದ್ದಿಲ್ಲ. ಇದರಿಂದಲೇ ಕ್ರೈಸ್ತ ಮತ, ಇಸ್ಲಾಂ ಕೂಡ ಇಲ್ಲಿಗೆ ಬಂದಾಗ ಅದರ ಪ್ರವೇಶಕ್ಕೆ ಅಭ್ಯಂತರ ತೋರಲಿಲ್ಲ. ಯುರೋಪಿಯನ್ ಕಲ್ಪನೆಯ ರಾಷ್ಟ್ರಕ್ಕಿಂತ ಭಿನ್ನವಾದ ಸಾಂಸ್ಕೃತಿಕ ಆಧಾರ ಇಲ್ಲಿ ಇದ್ದದ್ದರಿಂದ ಯೂನಿಟಿ ಇನ್ ಡಿವರ್ಸಿಟಿ ಅನ್ನೋದು ಭಾರತದಲ್ಲಿ ಸ್ವಭಾವಗತವಾಗಿ ಇತ್ತು. ಬ್ರಿಟಿಷರ ರಾಷ್ಟ್ರಕಲ್ಪನೆಯ
ಪ್ರವೇಶ ಆದ ಮೇಲೆ ನಮ್ಮ ಸಾಂಸ್ಕೃತಿಕ ರಾಷ್ಟ್ರವನ್ನು ರಾಜಕೀಯ ರಾಷ್ಟ್ರವನ್ನಾಗಿಯೂ ನಾವು ರೂಪಿಸಬೇಕು ಅನ್ನುವ ಭಾವನೆ ಭಾರತದಲ್ಲಿ ಮೂಡಿತು. ದಿಸ್ ವಾಸ್ ಎ ಟರ್ನಿಂಗ್ ಪಾಯಿಂಟ್. ಅದರ ಮಜಲುಗಳನ್ನು ತಿಳಿಸಿದರು. ಇದರ ಜೊತೆಗೂಡಿ ದೃಢಗೊಂಡದ್ದು ಭಾರತ ಮಾತೆಯ ದೇವತಾ ಕಲ್ಪನೆ. ಅದಕ್ಕೆ ಶಬ್ದದ ರೂಪ ಕೊಟ್ಟವರು ಬಂಕಿಮಚಂದ್ರರು, ಚಿತ್ರದ ರೂಪ ಕೊಟ್ಟವರು ಅಭಿನೀಂದ್ರನಾಥ ಠಾಕೂರರು ಇತ್ಯಾದಿ. ಹೀಗೆ ರಾಷ್ಟ್ರೀಯತೆಯ ಪ್ರತ್ಯೇಕ ರಾಷ್ಟ್ರೀಯತೆಯ ಕಲ್ಪನೆಯ ಆವಿಷ್ಕಾರ ಹರಳುಗಟ್ತಾ ಬಂತು. ಆಮೇಲಿನ ದಿನಗಳಲ್ಲಿ ಭಾರತದ ಅನನ್ಯತೆಯ ಆಧಾರವೇ ಭಾರತ ಮಾತೆಯ ಕಲ್ಪನೆ ಅನ್ನೋದು ಸ್ಫುಟವಾಗ್ತಾ ಹೋಯಿತು. ಈ ದೃಷ್ಟಿಗೆ ಸವಾಲಾಗಿ ಜಿನ್ನಾ ದ್ವಿರಾಷ್ಟ್ರ ಸಿದ್ಧಾಂತವನ್ನು ಮುಂದಕ್ಕೆ ತಂದದ್ದು ಅದೆಲ್ಲ ಇತಿಹಾಸ. ಜಿನ್ನಾಗೆ ಭಾರತದಲ್ಲಿ ಎರಡೇ ರಾಷ್ಟ್ರಗಳು ಕಂಡಿದ್ದವು. ವಾಮಪಂಥೀಯರಿಗೆ ಭಾಷಾನುಗುಣವಾಗಿ 17 ರಾಷ್ಟ್ರಗಳು ಕಂಡವು. ಆ ಮಾನಸಿಕತೆಯಿಂದ ವಾಮಪಂಥೀಯರು ಈಗಲೂ ಕೂಡ ಹೊರಬಂದಿಲ್ಲ. ರಾಜಕೀಯ ಅಧಿಕಾರ ಕಮ್ಯುನಿಸ್ಟರಿಗೆ ಗಗನಕುಸುಮವಾಗಿದ್ದುದರಿಂದ ಸೆಕೆಂಡ್ ಬೆಸ್ಟ್ ಅಂದರೆ ಸರ್ಕಾರದ ಪ್ಯಾಟ್ರನೇಜ್ಗೆ ಅವರು ಲಗ್ಗೆ ಹಾಕಿದರು. ಇದಕ್ಕೆ ನೆಹರು ಅವರ ಆಶೀರ್ವಾದ ಇತ್ತು. ಯಾಕೆಂದರೆ ನೆಹರುಗೆ ಅವರ ಬೆಂಬಲದ ಅವಶ್ಯಕತೆ ಇತ್ತು. ದೇಶದ ಈ ಧ್ರುವೀಕರಣವನ್ನು ಈಗಲೂ ನಾವು 2017ರಲ್ಲಿಯೂ ಕೂಡ ನೋಡ್ತಾ ಇದ್ದೇವೆ. ವಿಪರ್ಯಾಸ ಅಂದರೆ ಅಂತ್ಯದಲ್ಲಿ ಪ್ರೊಫೆಸರ್ ಪ್ರೇಮ್ಶೇಖರ್ ಅವರು ಹೇಳಿದ ಹಾಗೆ ಯುರೋಪ್ ಈಗ ಸಾಂಸ್ಕೃತಿಕ ರಾಷ್ಟ್ರವಾದದ ದಿಕ್ಕಿನಲ್ಲಿ ಪಯಣ ಮಾಡ್ತಾ ಇದೆ. ಸಾಂಸ್ಕೃತಿಕ ರಾಷ್ಟ್ರೀಯತೆಯನ್ನು ವಾರಸಕ್ಕಿಯಾಗಿ ಪಡೆದ ನಾವು ವಿರುದ್ಧ ದಿಕ್ಕಿನಲ್ಲಿ ಹೋಗುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹೀಗೆ ಕಳೆದ 150-200 ವರ್ಷಗಳ ಬೆಳವಣಿಗೆಗಳ ಮಥನವನ್ನೇ ಪ್ರೊಫೆಸರ್ ಪ್ರೇಮ್ಶೇಖರ್ ಅವರು ನೀಡಿದ್ದಾರೆ. ಗೊಂದಲಗಳ ನಡುವೆ ನಮಗೆ ತುಂಬ ಅಗತ್ಯವಾಗಿದ್ದ ದೃಷ್ಟಿಕೋನವನ್ನು ಪ್ರೊಫೆಸರ್ ಪ್ರೇಮ್ಶೇಖರ್ ಕೊಟ್ಟಿದ್ದಾರೆ. ಚಿಂತನೆಗೆ ತುಂಬ ಒಳ್ಳೆಯ ಸಾಮಗ್ರಿಯನ್ನು ಒದಗಿಸಿದ್ದಾರೆ. ಅವರ ಈ ಉಪಕಾರಕ್ಕಾಗಿ ತಮ್ಮೆಲ್ಲರ ಪರವಾಗಿ ಮತ್ತು ಗೋಖಲೆ ಸಂಸ್ಥೆಯ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.